ಗಾತ್ರಂ ಲಕ್ಷ್ಮೀಲಾಲಿತವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಷ್ಯಂತಿ ಯತ್ಸೂರಯಃ. ತೇಜೋವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ಸ್ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾತ್ ಅಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಮುಹುರಹೋ ರಸಿಕಾ ಭುವಿ ಭಾವುಕಾಃ ವಂದೇ ಬೃಂದಾವನಚರಂ ವಲ್ಲವೀ ಜನವಲ್ಲಭಂ. ಜಯಂತೀ ಸಂಭವಂ ಧಾಮ ವೈ ಜಯಂತೀ ವಿಭೂಷಣಂ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರ ಕೃಷ್ಣನಾಗಿ ಅವತಾರ ಮಾಡಿ ಒಂದೊಂದು ಲೀಲೆಯನ್ನೂ ಮಾಡುವಂತಹ ಪ್ರಸಂಗದಲ್ಲಿ ನಮ್ಮ ಉದ್ಧಾರದ ಮಾರ್ಗವನ್ನು ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ ಎನ್ನುವಂತಹ ತಾತ್ಪರ್ಯವನ್ನು ನಿನ್ನೆ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಪರಮಾತ್ಮ ಮಥುರೆಯಲ್ಲಿ ಅವತಾರ ಮಾಡ್ದ ಅಂದರೆ ಈ ಶರೀರವೇ ಮಥುರಾ ಅಂತ ನಾವು ತಿಳ್ಕೋಬೇಕು. ಈ ಹೃದಯವೇ ಗೋಕುಲ. ಆ ಉಕ್ಕಿ ಬರುವಂತಹ ಯಮುನಾ ನದಿ ನಮ್ಮ ಭಕ್ತಿ ಪ್ರವಾಹ. ಪರಮಾತ್ಮ ಹೃದಯ ಪ್ರವೇಶ ಮಾಡಿದ ತಕ್ಷಣ ಮೊದಲು ನಮ್ಮ ಅಜ್ಞಾನವನ್ನು ಹೋಗಿಸ್ತಾನೆ. ಅದಾದ ಮೇಲೆ ನಮ್ಮ ದೇಹದ ಮೇಲಿರುವಂತಹ ವ್ಯಾಮೋಹವನ್ನು ಹೋಗಿಸ್ತಾನೆ, ಕಾಮೋದ್ವೇಗವನ್ನು ಹೋಗಿಸ್ತಾನೆ. ನವನೀತ ಚೌರ್ಯದಲ್ಲಿ ಪರಮಾತ್ಮ ನಾವು ಸಾರಭೂತರಾಗಿರಬೇಕು ಅನ್ನುವಂತಹ ತಾತ್ಪರ್ಯವನ್ನು ಪರಮಾತ್ಮ ತಿಳಿಸ್ಕೊಡ್ತಾನೆ ಅಂತ ನಿನ್ನೆ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಇವತ್ತು ಭಗವಂತ ನವನೀತ ಚೌರ್ಯೋಪಾಖ್ಯಾನವನ್ನು ಏರ್ಪಡಿಸಿದ ಮೇಲೆ ಮುಂದಿನ ಲೀಲೆ ಪರಮಾತ್ಮ ಮಾಡೋದು ಮೃದ್ಭೋಜನ ಲೀಲಾ. ಮೃದ್ಭೋಜನ ಲೀಲೆಯಲ್ಲಿ ಪರಮಾತ್ಮ ಎಲ್ಲವೂ ಅವನ ಒಳಗಡೆ ಅಂತರ್ಗತವಾಗಿದೆ ಅನ್ನುವಂತಹ ತಾತ್ಪರ್ಯವನ್ನು ಅವನು ತೋರಿಸ್ತಾನೆ. ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಯಜ್ಞದಿಂದ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ಬೇರೆ ಸಂಪ್ರದಾಯದಲ್ಲಿ ಹೇಳ್ತಾರೆ ವಿ ಆರ್ ಬಾರ್ನ್ ಔಟ್ ಆಫ್ ಸಿನ್ ಅಂತ ಹೇಳಿ. ಆದರೆ ತೈತ್ರಿ ಉಪನಿಷತ್ ಹೇಳುವಾಗ ನಾವು ಯಜ್ಞದಿಂದ, ನಮ್ಮ ಉಗಮಸ್ಥಾನ ಯಜ್ಞದಿಂದ ಉಂಟಾಗಿದೆ. 5 ಕಡೆ ಒಂದು ಜೀವಾತ್ಮ ಯಜ್ಞವನ್ನು ಮಾಡಿ ಕೆಳಗಡೆ ಬರುತ್ತೆ. ತೈತ್ರಿ ಉಪನಿಷತ್ತಲ್ಲಿ ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ ಹೇಳಿ ತೈತ್ರಿ ಉಪನಿಷತ್ ಹೇಳುತ್ತೆ. ಆಕಾಶಾತ್ ವಾಯು ಮೊದಲು ಚಂದ್ರಲೋಕದಲ್ಲಿ ಒಂದು ಹೋಮವನ್ನು ಮಾಡಿ, ಆಮೇಲೆ ವರುಣಲೋಕಕ್ಕೆ ಬಂದು ಒಂದು ಹೋಮವನ್ನು ಮಾಡಿ, ಆಮೇಲೆ ಮಳೆ ರೀತಿಯ ಭೂಮಿಯಲ್ಲಿ ಒಂದು ಹೋಮವನ್ನು ಮಾಡಿ, ಆಮೇಲೆ ಪಿತೃಗರ್ಭದಲ್ಲಿ ಆ ಬೀಜ ಇದ್ದು ಪ್ರತಿಯೊಂದು ಜೀವಾತ್ಮವು ಒಂದೊಂದು ಅಕ್ಕಿ ಕಾಳಾಗಿ ಕೆಳಗಡೆ ಬರುತ್ತೆ. ಅನ್ನಂ ಓಷಧೀಭ್ಯೋನ್ನಂ. ತಂದೆ ಅದನ್ನು ಭುಜಿಸ್ತಾನೆ. 2 ತಿಂಗಳ ಕಾಲ ಆ ಚೇತನ ತಂದೆಯ ಗರ್ಭದಲ್ಲಿ ಇರುತ್ತೆ. ಅದನ್ನು ತಾಯಿ ಗರ್ಭಕ್ಕೆ ಅವನು ಗರ್ಭಾಧಾನವನ್ನು ಮಾಡಿದ ತಕ್ಷಣ 10 ತಿಂಗಳ ಕಾಲ ತಾಯಿ ಗರ್ಭದಲ್ಲಿ ಇರುತ್ತೆ. ಮೊದಲನೇ ದಿನ ರಾಮಾವತಾರ ಕಾಲದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಅದು ಪರಮಾತ್ಮ ನಮ್ಮನ್ನು ಭೂಮಂಡಲಕ್ಕೆ ಕರ್ಕೊಂಬರುವಂತಹ ಪ್ರಸಂಗದಲ್ಲಿ ಅವನು ನಮ್ಮ ಜೊತೆಯಲ್ಲಿ ಬರ್ತಾನೆ ಅನ್ನುವಂತಹ ಒಂದು ತಾತ್ಪರ್ಯ. ಎಲ್ಲವೂ ಅವನ ಒಳಗಡೆ ಅಂತರ್ಗತವಾಗಿದೆ ಅನ್ನೋದು ಲೀಲಾರೂಪದಲ್ಲಿ ಪರಮಾತ್ಮ ಕೃಷ್ಣಾವತಾರದಲ್ಲಿ ತೋರಿಸ್ತಾನೆ. ಕೃಷ್ಣ ಅವನ ಸ್ನೇಹಿತರ ಜೊತೆಯಲ್ಲಿ ಹೊರಗಡೆ ಆಟವಾಡ್ತಾ ಇರ್ತಾನೆ. ಅಲ್ಲಿ ಹಣ್ಣನ್ನು ಕೊಟ್ಟಿರ್ತಾರೆ.
ಅಲ್ಲಿರುವಂತಹ ಗೋಪಿಕೆಯರೆಲ್ಲ ಸೇರಿಕೊಂಡು ಕೃಷ್ಣನಿಗೆ, ಆ ಗೋಪವೃಂದದವರಿಗೆ, ಈ ಕೃಷ್ಣ ಎಲ್ಲರ ಹಣ್ಣನ್ನು ಅಪಹರಿಸ್ಕೊಳ್ತಾನೆ. ಫಲ ಎಲ್ಲ ನಿಮ್ಮ ಹತ್ರ ಇರಬಾರ್ದು, ಎಲ್ಲ ಫಲವು ನಮಗೇ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ತಾತ್ಪರ್ಯ ನ್ಯಾಸದಲ್ಲಿ ಮಹಾನಾರಾಯಣ ಉಪನಿಷತ್ ಹೇಳುತ್ತೆ. ತಸ್ಮಾತ್ ನ್ಯಾಸಮೇಷಾಂ ಅತಿರಿಕ್ತಮಾಹುಹು ಅಂತ ಹೇಳಿ ಕೊನೆಗೆ ನ್ಯಾಸ ಅಂತ ಹೇಳಿದ್ರೆ ನಾಹಂ ಕರ್ತ ನೈದಂ ಮಮ ಕರ್ಮ ಫಲಮಪಿ ನ ಮಮ ಭಗವಾನೇವ ಸ್ವನೀಯಾಮ್ಯ ಅಂತ ಹೇಳಿ 3 ತ್ಯಾಗಗಳಿಂದ, ಸನ್ಯಾಸ ಅಂತ ಹೇಳಿದ್ರೆ 3 ತ್ಯಾಗಗಳಿಂದ ನಾವು ಈಶ್ವರ ಪ್ರಣಿಧಾನವನ್ನು ಮಾಡಬೇಕು. ಯಮ ನಿಯಮಗಳನ್ನ ಹೇಳುವಂತಹ ಪ್ರಸಂಗದಲ್ಲಿ ನಿಯಮದಲ್ಲಿ 5ನೇ ನಿಯಮ ಈಶ್ವರ ಪ್ರಣಿಧಾನ, ಟೋಟಲ್ ಸರೆಂಡರ್, ಶರಣಾಗತಿ ಅಂತ ನಾವು ಹೇಳ್ತೀವಿ. ಆ ಶರಣಾಗತಿ ಮಾಡುವಂತಹ ಪ್ರಸಂಗದಲ್ಲಿ 3 ತತ್ವಗಳನ್ನ ನಮ್ಮ ಮನಸ್ಸಲ್ಲಿ ನಾವು ಧರಿಸ್ಕೋಬೇಕು. ನಾಹಂ ಕರ್ತ, ನಾನು ಕರ್ತ ಅಲ್ಲ ಈ ಕೆಲಸಕ್ಕೆ, ನನ್ನಿಂದ ಮಾಡಿಸಲ್ಪಟ್ಟಿದೆ ಇದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಹೀ ಈಸ್ ಗೆಟಿಂಗ್ ಇಟ್ ಡನ್, ಅವನು ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ನಮ್ಮ ಮನಸ್ಸಿಗೆ ಬರಬೇಕು. ನಾಹಂ ಕರ್ತ ನೈದಂ ಮಮ ಕರ್ಮ, ಇದು ನನ್ನ ಕೆಲಸ ಅಲ್ಲ. ಉಭಯ ವಿಭೂತಿ ನಾಯಕನಾಗಿರುವಂತಹ ಪರಮಾತ್ಮ ಅವನು ಭೂಮಂಡಲವನ್ನು ಸೃಷ್ಟಿ ಮಾಡಿದ ತಕ್ಷಣ ಅವರವರ ಕರ್ಮಗಳ ಪ್ರಕಾರ ಅವರವರಿಗೆ ಒಂದು ಕಸುಬನ್ನು ಕೊಡ್ತಾನೆ. ಆ ಕಸುಬನ್ನು ಕೊಟ್ಟಿದ ತಕ್ಷಣ ಅವನ ಪ್ರತಿನಿಧಿಯಾಗಿ, ನಿಮಿತ್ತ ಮಾತ್ರವಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ವಿ ವಿನಃ ನಮ್ಮ ಕರ್ಮ ಅಲ್ಲ ಇದು ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಭಗವಂತನ ಒಂದು ಆಜ್ಞೆಯನ್ನು ನಮ್ಮ ಮೂಲಕ ಅವನು ನಡೆಸ್ತಾ ಇದ್ದಾನೆ. ನೈದಂ ಮಮ ಕರ್ಮ ಫಲಮಪಿ ನ ಮಮ, ಫಲವೂ ನನ್ನದಲ್ಲ ಅನ್ನುವಂತಹ ತಾತ್ಪರ್ಯ. ಫಲವು ಯಾಕಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿಬಿಟ್ಟು 47ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ. ಕರ್ಮಣ್ಯೇವ ಅಧಿಕಾರಸ್ಥೆ, ನಾವು ಕೆಲಸ ಮಾಡೋದು ಮಾತ್ರ ನಮ್ಮ ಕರ್ತವ್ಯ. ಮಾ ಫಲೇಶು ಕದಾಚನ, ಫಲ ಎಲ್ಲರಿಗೂ ಹಂಚಬೇಕು ಅದು. ಯಾಕಂದರೆ ಪ್ರಕೃತಿ ನಮಗೆ ಎಷ್ಟೋ ಉಪಕಾರಗಳು ಮಾಡುತ್ತೆ. ಪ್ರಕೃತಿ ಉಪಕಾರ ಮಾಡದೆ ಹೋದರೆ, ಪ್ರಕೃತಿ ನಮಗೆ ದಾರಿ ತೋರಿಸದೆ ಹೋದರೆ, ಪ್ರಕೃತಿ ನಮಗೆ ಸಹಾಯ ಮಾಡದೆ ಹೋದರೆ, ಸಮಾಜ ನಮಗೆ ಸಹಾಯ ಮಾಡದೆ ಹೋದರೆ ಯಾವ ಕೆಲಸವೂ ನಾವು ಮಾಡೋಕ್ಕಾಗಲ್ಲ. ಆ ಫಲವನ್ನು ನಾವು ಅದನ್ನು ಬಂದಿದ ತಕ್ಷಣ ಅದನ್ನು ಎಲ್ಲರಿಗೂ ಮೀಸಲಾಗಿ ಅದನ್ನು ನಾವು ಹಂಚಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೃಷ್ಣ ಎಲ್ಲರ ಹತ್ರನೂ ಫಲವನ್ನು ತಗೊಂಡ ಅನ್ನೋದು ಲೀಲೆಯಲ್ಲಿ ಹೇಳುತ್ತೆ. ಆದರೆ ಅದರಲ್ಲಿ ಏನು ತೋರಿಸ್ಕೊಡ್ತಾ ಇದ್ದಾನೆ, ಒಬ್ಬರೇ ಇದನ್ನು ಭುಜಿಸಬೇಡಿ, ನನಗೂ ಸ್ವಲ್ಪ ಕೊಡಿ ಅಂತ ಹೇಳಿಬಿಟ್ಟು ಪರಮಾತ್ಮ ಎಲ್ಲರ ಹತ್ರನೂ ಆ ಫಲವನ್ನು ತಗೊಳ್ತಾನೆ. ಎಲ್ಲರೂ ಹೋಗಿ ಬಲರಾಮನ ಹತ್ರ ಹೇಳ್ತಾರೆ, ಈ ಥರ ತುಂಟತನ ಮಾಡ್ತಾ ಇದ್ದಾನೆ ಕೃಷ್ಣ, ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡು ಅಂತ ಹೇಳಿಬಿಟ್ಟು. ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡು, ತುಂಟತನ ಮಾಡ್ತಾ ಇದ್ದಾನೆ, ನಮಗೆ ಕೊಟ್ಟಿರುವಂತಹ ಫಲ ಎಲ್ಲ ಅವನೇ ತೊಗೊಂಡ್ಬಿಟ್ಟಿದ್ದಾನೆ. ಆವಾಗ ಬಲರಾಮ ಬಂದು ಅಮ್ಮನ ಹತ್ರ, ಯಶೋದೆ ಹತ್ರ ಹೇಳ್ತಾನೆ, ಪುನರಪ್ಯ ಬಲಕೈ ಸಮಂ ತ್ವಯಿ ಲೀಲಾ ನಿರತೆ ಜಗತ್ಪಥೆ ಫಲಸಂಚಯ ವಂಚನ ಕ್ರುಧ ತವ ಮೃದ್ಭೋಜನ ಉಚುಮರ್ಭಕ. ಈ ಥರ ಫಲವನ್ನು ವಂಚನೆ ಮಾಡಿ ಮೃದ್ಭೋಜನ ಲೀಲೆಯನ್ನು ಅವರ ತಾಯಿಗೆ ಹೇಳಿದ ತಕ್ಷಣ ಯಶೋದೆ ಹೊರಗಡೆ ಓಡಿ ಹೋಗ್ತಾಳಂತೆ. ಮಣ್ಣನ್ನು ತಿಂದುಬಿಟ್ಟಿದ್ದಾನೆ. ಈ ಬಂದು ಬಲರಾಮ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಹಣ್ಣನ್ನು ಕದ್ದ ಅಂತ ಹೇಳೋದಿಲ್ಲ, ಕೃಷ್ಣ ಮಣ್ಣನ್ನು ತಿಂದಿದ್ದಾನೆ ಅಂತ ಹೇಳಿಬಿಟ್ಟು, ಕೃಷ್ಣ ಮಣ್ಣು ತಿಂದಿದ್ದಾನೆ ಯಾಕಂದರೆ ಪನಿಷ್ಮೆಂಟ್ ಕೊಡ್ತಾಳೆ ತಾಯಿ ಅಂತ ಹೇಳಿ. ಮಣ್ಣನ್ನು ಕೃಷ್ಣ ತಿಂದ ಅಂತ ಹೇಳಿದ ತಕ್ಷಣ ಓಡಿ ಹೋಗ್ತಾಳೆ. ಚಿಂತಾಗ್ರಸ್ಥಳಾಗಿರುವಂತಹ ಯಶೋದೆ ಓಡಿ ಹೋಗಿ ಕೃಷ್ಣನನ್ನು ಎಳ್ಕೊಳ್ತಾಳೆ. ಮಣ್ಣು ತಿಂದಿಯೇನೋ, ಒಳಗಡೆ ನಿನಗೆ ತೊಂದರೆ ಆಗತ್ತಲ್ಲೋ ಅಂತ ಹೇಳಿಬಿಟ್ಟು. ಆ ಪ್ರಸಂಗದಲ್ಲಿ ಆಚಾರ್ಯವರಿಯರೆಲ್ಲ, ಕವಿಗಳೆಲ್ಲ ಹೇಳ್ತಾರೆ, ಪ್ರಳಯದಲ್ಲಿ ಸಮಸ್ತ ವಿಶ್ವವನ್ನೂ ಅವನ ಉದರದಲ್ಲಿ ಇಟ್ಕೊಂಡಿರುವಂತಹ ಪರಮಾತ್ಮ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳ್ತಾರೆ. ಆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸರ್ವಸ್ವವನ್ನೂ ಅವನ ಉದರದಲ್ಲಿ ಇಟ್ಕೊಂಡ. 1-2 ಗಂಟೆ ಮಣ್ಣು ತಿನ್ಬಿಟ್ರೆ ಅವನಿಗೆ ಏನಾದರೂ ಆಗತ್ತಾ?
ಇದೇನು ಆಶ್ಚರ್ಯ, ಅವಳು ಮಾತೃವಾತ್ಸಲ್ಯ ಕಳಿಸ್ತಾ ಇದೆ ಅಂತ ಹೇಳಿ ಐತೆ ಪ್ರಳಯವಧೌ ವಿಭೌ ಕ್ಷಿತಿತೋ ಯಾದಿ ಸಮಸ್ತ ಭಕ್ಷಿಣ ಮೃದುಪಶನತೋ ರುಜ ಭವೇತ್ ಇತಿ ಭೀತ ಜನನೀ ಚುಕೋಪಸಾ. ಕೋಪವನ್ನು ಧರಿಸ್ಕೊಳ್ತಾಳಂತೆ ಯಶೋದೆ. ಕೋಪವನ್ನು ಒಂದು ಯಂತ್ರವಾಗಿ ನಮ್ಮ ಮೇಲೆ ಧರಿಸ್ಕೋಬೇಕು ಆ ಪ್ರಸಂಗಕ್ಕೆ. ಭಗವದ್ಬಂಧುವರೇ, ಇತಿಹಾಸ ಪುರಾಣಗಳು ರಾಮಾವತಾರದಲ್ಲಿ ರಾವಣನನ್ನು ವಧೆ ಮಾಡುವಾಗ ಕೋಪಂ ಆಹಾರಯೇ ತೀವ್ರಂ ಅನ್ನುವಂತಹ ಒಂದು ಪದವನ್ನು ಹಾಕ್ತಾರೆ. ಇವನ ಮೇಲೆ ಕೋಪವನ್ನು ಅವನು ಧರಿಸ್ಕೊಂಡ. ಹೆಂಗೆ ಟೂಲ್ ಕಿಟ್ಟಿಂದ ಒಂದು ಕಟಿಂಗ್ ಪ್ಲೇಯರನ್ನು, ಒಂದು ಸ್ಕ್ರೂ ಡ್ರೈವರನ್ನು ನಾವು ತೆಗೆದುಬಿಟ್ಟು ಆ ಕೆಲಸವನ್ನು ಮುಗಿಸಿದ ತಕ್ಷಣ ತಿರ್ಗಾ ಟೂಲ್ ಕಿಟ್ಟಲ್ಲಿ ಹೆಂಗೆ ವಾಪಸ್ ಇಡ್ತೀವೋ, ಆ ಸಂದರ್ಭಕ್ಕೆ ಸರಿಯಾಗಿ ಕೋಪವನ್ನು ನಾವು ನಮ್ಮ ಮೇಲೆ ಧರಿಸ್ಕೊಂಡು ಆ ಸಂದರ್ಭ ಮುಗಿದಿದ ತಕ್ಷಣ ತಿರ್ಗಾ ಕೋಪವನ್ನು ಬಾಕ್ಸಲ್ಲೇ ವಾಪಸ್ ಇಡಬೇಕು. ಯಶೋದೆ ಇಲ್ಲಿ ಕೋಪವನ್ನು ಅವಳ ಮೇಲೆ ಧರಿಸ್ಕೊಳ್ತಾಳಂತೆ. ಕೇಳ್ತಾಳಂತೆ, ಹೇ ಕೃಷ್ಣ, ಮಣ್ಣು ತಿಂದಿಯೇನೋ? ಕೃಷ್ಣೋ ಮೃದಂ ಭಕ್ಷಿತವಾನ್ ಇತಿ ಮಾತ್ರೇ ನ್ಯವೇದಯನ್. ದಶಮಸ್ಕಂದದಲ್ಲಿ 8ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಅತ್ಯದ್ಭುತವಾಗಿ ಇದರನ್ನೇ ಹೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಅಣ್ಣ ಸುಳ್ಳು ಹೇಳ್ತಾ ಇದ್ದಾನೆ, ನಾನು ತಿನ್ನಲಿಲ್ಲ ಅಮ್ಮ ಮಣ್ಣು. ನಾಹಂ ಭಕ್ಷಿತವಾನ್ ಅಂಬಾಹ ಸರ್ವೇ ಮಿಥ್ಯಾಭಿಸಂಶಿಣಃ ಯದಿ ಸತ್ಯರ್ಗಿರಸ್ತರಿಹಿ ಸಮಕ್ಷಂ ಪಶ್ಯ ಮೇ ಮುಖಂ. ನಾಹಂ ಭಕ್ಷಿತವಾನ್ ಅಂಬಾ, ನಾನು ತಿನ್ನಲಿಲ್ಲ ಅಮ್ಮ ಅಂತ ಹೇಳ್ತಾನೆ. ಸರ್ವೇ ಮಿಥ್ಯಾಭಿಸಂಶಿಣಃ. ಹಂಗಾದ್ರೆ ಅಣ್ಣ ಒಂದು ಹೇಳದ್ನಲ್ಲ, ನೀನು ಮಣ್ಣು ತಿಂದೆ, ಬಲರಾಮ ಒಂದು ಹೇಳದ್ನಲ್ಲ, ಮಿಥ್ಯಾಭಿಸಂಶಿಣಃ ಅಂತ. ಮಿಥ್ಯಾ ಅಂತ ಹೇಳಿದ್ರೆ ಸುಳ್ಳು ಅಲ್ಲ, ಸರಿನೂ ಅಲ್ಲ, ಗೋಡೆ ಮೇಲೆ ಇಟ್ಟಂಗೆ. ಸರ್ವೇ ಮಿಥ್ಯಾಭಿಸಂಶಿಣಃ. ನಿನಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ನಾನು ಬಾಯಿ ತೆಗೆದೀನಿ ನೋಡು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯದಿ ಸತ್ಯ ಗಿರಸ್ತರಿಹಿ ಸಮಕ್ಷಂ ಪಶ್ಯ ಮೇ ಮುಖ. ನನ್ನ ಬಾಯಲ್ಲಿ ನೀನು ನೋಡ್ತೀಯನ್ನಮ್ಮ ಅಂತ ಹೇಳಿಬಿಟ್ಟು ಕೇಳ್ತಾನೆ. ಬಾಯಿ ತೆಗಿ ನೋಡ್ತೀನಿ ಅಂತ ಹೇಳಿ. ಇದರಲ್ಲಿ ಅತ್ಯದ್ಭುತವಾಗಿರುವಂತಹ ಸರ್ವೇ ಮಿಥ್ಯಾಭಿಸಂಶಿಣಃ ಅಂತ ಪರಮಾತ್ಮ ಹೇಳುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಕ್ಷುತ್ಪಿಪಾಸ ಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀರ್ ನಾಶಯಾಮ್ಯಹಂ ಅಂತ ಹೇಳಿಬಿಟ್ಟು ವೈಕುಂಠ ನಾರಾಯಣನಿಗೆ ಪಾಂಚಭೌತಿಕವಾಗಿರುವಂತಹ ಶರೀರ ಇಲ್ಲ. ಅವನಿಗೆ ಹಸುವೆ ಬಾಯಾರಿಕೆ, ಆ ಪ್ರದೇಶವೇ ಹಸುವೆ ಬಾಯಾರಿಕೆ ಇಲ್ಲದೆ ಇರುವಂತಹ ಪ್ರದೇಶ. ಅಪಾಣಿಪಾದೌ ಜಹವನೌ ಗೃಣೀತ ಪಶ್ಯತ್ ಅಪಶ್ಯ ಪಶ್ಯತಿ ಅಚಕ್ಷುಹು ಅಂತ ಉಪನಿಷತ್ ಅತ್ಯದ್ಭುತವಾಗಿ ಹೇಳುತ್ತೆ. ಕಣ್ಣಿಲ್ಲದೆ ಪರಮಾತ್ಮ ನೋಡ್ತಾನೆ, ಪಾದ ಇಲ್ಲದೆ ನಡೀತಾನೆ. ಅವನಿಗೆ ಪಾಂಚಭೌತಿಕವಾಗಿರುವಂತಹ ಶರೀರ ಬೇಕು ಅಂತ ಇಲ್ಲ. ಉಪನಿಷತ್ ವಾಕ್ಯ ಹೇಳುತ್ತೆ, 2 ಪಕ್ಷಿಗಳು ಒಂದು ಕೊಂಬೆ ಮೇಲೆ ಕೂತಿರುತ್ತೆ ಅಂತ ಹೇಳಿಬಿಟ್ಟು ಹೇಳುತ್ತೆ. ಮುಂಡಕೋಪನಿಷತ್ ಹೇಳುವಂತಹ ಪ್ರಸಂಗದಲ್ಲಿ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಷಾಕಶೀತಿ. ಮುಂಡಕೋಪನಿಷತ್ ಹೇಳುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಭುಜಿಸೋದಿಲ್ಲ ಅಂತ ಹೇಳಿಬಿಟ್ಟು ಹೇಳುತ್ತೆ. ಅನಶ್ನನ್ ಅನ್ಯೋ ಅಭಿಷಾಕಶೀತಿ ಮುಂಡಕೋಪನಿಷತ್ತಲ್ಲಿ ಹೇಳುವಂತಹ ಮಾತು. ದ್ವಾಸುಪರ್ಣ ಸಯುಜಾ ಸಖಾಯ, 2 ಪಕ್ಷಿಗಳು ತುಂಬ ಹತ್ತಿರದಿಂದ ಸಂಬಂಧ ಇರುವಂತಹ ಪಕ್ಷಿಗಳು, ಒಂದನ್ನು ಬಿಟ್ಟು ಒಂದು ಆಗದೇ ಇರುವಂತಹ ಪಕ್ಷಿಗಳು. ಸಯುಜಾ ಸಖಾಯ, ಸಖ್ಯತ್ವವನ್ನು ಏರ್ಪಡಿಸ್ಕೊಂಡಿದೆ ಆ ಪಕ್ಷಿಗಳು. ಸಮಾನಂ ವೃಕ್ಷಂ, ಒಂದೇ ಕೊಂಬೆ ಮೇಲೆ ಕೂತಿದೆ. ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ಆವಾಗ ಆಲಿಂಗನ ಮಾಡ್ಕೊಳ್ಳುತ್ತೆ. ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಸ್ವಾಧಿತ್ತಿ. ಒಂದು ಪಕ್ಷಿ ಆ ಕೊಂಬೆಯಲ್ಲಿರೋದು, ಆ ಗಿಡದಲ್ಲಿರೋ ಮರದಲ್ಲಿರುವಂತಹ ಹಣ್ಣುಗಳನ್ನೆಲ್ಲ ತಿಂತಾ ಇರುತ್ತೆ. ತಯೋರನ್ಯ ಪಿಪ್ಪಲಸ್ವಾದತ್ತಿ ಅನಶ್ನನ್ನನ್ಯ ಅಭಿಷಾಕಶೀತಿ. ಇನ್ನೊಂದು ಪಕ್ಷಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ಇನ್ನೊಂದು ಪಕ್ಷಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ತಿನ್ಬೇಡ ಕಣೋ, ತಿನ್ಬೇಡ ಕಣೋ, ತಿನ್ಬೇಡ ಕಣೋ ಅಂತ ಹೇಳಿಬಿಟ್ಟು ಹೇಳುತ್ತೆ. ತಿನ್ಬೇಡ ಇದು ಏನು ಅಂತ ಹೇಳಿದ್ರೆ, ಭಗವದ್ ಬಂಧುವರೇ, ಆ ವೃಕ್ಷದ ಕೊಂಬೆ ಇನ್ಯಾವುದೂ ಅಲ್ಲ, ನಮ್ಮ ಶರೀರ.
ಆ ಶರೀರದಲ್ಲಿ 2 ಪಕ್ಷಿ ಕೂತಿದೆ, ಜೀವಾತ್ಮ ಪರಮಾತ್ಮ ಅನ್ನುವಂತಹ 2 ಪಕ್ಷಿ. ಈ ಜೀವಾತ್ಮ ಅನ್ನುವಂತಹ ಪಕ್ಷಿ ಸುಖ ದುಃಖದ ಒಂದು ಸಂದರ್ಭದಲ್ಲಿ ಆ ಬಂದಿರುವಂತಹ ಫಲಗಳನ್ನೆಲ್ಲ ಭುಜಿಸ್ತಾ ಇರತ್ತೆ, ಕರ್ಮಗಳನ್ನ. ಆ ಕರ್ಮದಿಂದ ಇನ್ನೊಂದು ಜನ್ಮ ಉಂಟಾಗತ್ತೆ. ಒಳಗಡೆಯಿಂದ ಪರಮಾತ್ಮ ಅವನು ಹೇಳ್ತಾನೆ, ಬೇಡ ಕಣೋ, ಆ ಕಡೆಗೆ ಹೋಗಬೇಡ, ನನ್ನ ಕಡೆಗೆ ನೋಡು, ನನ್ನ ಕಡೆಗೆ ನೋಡು, ನನ್ನ ಕಡೆಗೆ ನೋಡು, ಅನಶ್ನನ್ನನ್ಯೋ ವಿಶಾಕಶೀತಿ. ಅತ್ಯದ್ಭುತವಾಗಿರುವಂತಹ ಶ್ಲೋಕ ಇದು ಮುಂಡಕೋಪನಿಷತ್ತಲ್ಲಿ. ಈ ಥರ ಪ್ರಮಾಣ, ವೇದ ಪ್ರಮಾಣ ಹೇಳತ್ತೆ ಭಗವಂತ ತಿನ್ನೋದಿಲ್ಲ ಅಂತ ಹೇಳಿ. ಪರಮಾತ್ಮ ನಾಹಂ ಭಕ್ಷಿತವಾನ್ನಂಬ ಅಂತ ಹೇಳುವಾಗ ನಾನು ತಿನ್ನಲ್ಲಮ್ಮ ಅಂತ ಹೇಳೋದು. ಆದರೆ ಅವನು ಕೃಷ್ಣನಾಗಿ ಬಂದಾಗ, ಅವನು ರಾಮನಾಗಿ ಬಂದಾಗ ಅವನು ತಗೊಂಡಲ್ಲ ಅಂತ ಹೇಳಿದ್ರೆ, ಅವತಾರದಲ್ಲಿ ಮಾತ್ರ ನಾನು ಮನುಷ್ಯನಾಗಿ ಬಂದಿದ್ದೀನಿ ಅಂತ ತೋರಿಸ್ಕೊಡೋಕ್ಕೋಸ್ಕರ ಪರಮಾತ್ಮ ಅದನ್ನು ಮಾಡ್ತಾನೆ ವಿನಃ, ಪರಮಾತ್ಮ ಎಲ್ಲವನ್ನೂ ಸರ್ವರಿಗೂ ಕೊಡ್ತಾನೆ ವಿನಃ ಅವನಿಗೆ ಪಾಂಚಭೌತಿಕವಾಗಿರುವಂತಹ ಬೈಕೆಗಳಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ಇದರಲ್ಲಿ ಹೇಳ್ತಾರೆ. ಸರ್ವೇ ಮಿಥ್ಯಾಭಿಸಂಶಿಣಃ ಯದ್ಯೇವಂ ತರ್ಹಿ ವ್ಯಾದೇಹಿ ಇತ್ಯುಕ್ತಃ ಸ ಭಗವನ್ ಹರಿಃ ವ್ಯಾದತವ್ಯ ಹತೈಶ್ವರ್ಯ ಕ್ರೀಡಾ ಮನುಜ ಬಾಲಕಃ. ಯಶೋದೆ ಹೇಳ್ತಾಳಂತೆ, ನೀನು ತಿನ್ನಲಿಲ್ಲ ಅಂತ ಹೇಳಿದ್ರೆ ಬಾಯಿ ತೆಗಿ ನೋಡ್ತೀನಿ ಅಂತ ಹೇಳಿಬಿಟ್ಟು. ವಲ್ಲಭಾಚಾರ್ಯರು ದಶಮಸ್ಕಂದಕ್ಕೆ ದೀರ್ಘವಾಗಿರುವಂತಹ ವ್ಯಾಖ್ಯಾನ, ಸುಬೋಧಿನಿ ಅನ್ನುವಂತಹ ವ್ಯಾಖ್ಯಾನ. ವಲ್ಲಭಾಚಾರ್ಯರು ದಶಮಸ್ಕಂದ 90 ಅಧ್ಯಾಯಕ್ಕೆ 20 ವಾಲ್ಯೂಮ್ ಬರೆದಿದ್ದಾರೆ. ದಟ್ ಈಸ್ ದ ಲಾಂಗೆಸ್ಟ್ ವ್ಯಾಖ್ಯಾನ ಫಾರ್ ದಶಮಸ್ಕಂದ. ಆ ಒಂದು ದಶಮಸ್ಕಂದ ಸುಬೋಧಿನಿ ವ್ಯಾಖ್ಯಾನದಲ್ಲಿ ವಲ್ಲಭಾಚಾರ್ಯರು ಅವರಿಗೆ ಪರಮಾತ್ಮ ಯಾವ ಥರ ಅನುಭವ ಕೊಟ್ಟ ಅಂತ ಹೇಳಿದ್ರೆ, ಭಗವಂತ ಯಾತಕ್ಕೋಸ್ಕರ ಮೃದ್ಭೋಜನವನ್ನು ಮಾಡ್ದ, ಮಣ್ಣನ್ನು ಯಾಕೆ ತಿಂದ ಅಂತ ಹೇಳಿದ್ರೆ, ಈ ಪೂತನೆ ಎಲ್ಲ ಮಕ್ಕಳನ್ನೂ ವಧೆ ಮಾಡಿಕೊಂಡು ಗೋಕುಲಕ್ಕೆ ಬಂದು ಇವನಿಗೆ ಹಾಳು ಕೊಡ್ತಾಳೆ. ಇವನು ಪೂತನ ಹಾಲನ್ನು ಎಳೆಯುವಂತಹ ಪ್ರಸಂಗದಲ್ಲಿ ಆ ಒಂದು ಮಕ್ಕಳ ಸೂಕ್ಷ್ಮ ಜೀವ ಎಲ್ಲ ಪೂತನೆ ಒಳಗಡೆನೇ ಇರುತ್ತೆ, ಅದನ್ನು ಸೇರಿಸ್ಕೊಂಡು ಎಳೀತಾನಂತೆ ಪರಮಾತ್ಮ. ಆ ಸೂಕ್ಷ್ಮ ಜೀವವನ್ನು ಒಳಗಡೆ ಎಳ್ಕೊಳ್ತಾನೆ. ಈ ಕೃಷ್ಣನ ಹೊಟ್ಟೆ ಒಳಗಡೆ ಆ ಪೂತನ ಕೊಂದಿರುವಂತಹ ಎಲ್ಲ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಪಾವಿತ್ರ್ಯತೆ ಹೆಂಗೆ ಕೊಡೋದು, ಆ ಮಕ್ಕಳಿಗೆ ಒಳ್ಳೆಯದನ್ನು ಹೆಂಗೆ ಕೊಡೋದು, ಅವರಿಗೆ ವೈಕುಂಠವನ್ನು ಹೆಂಗೆ, ಯಾಕಂದರೆ ನನ್ನ ಒಳಗಡೆ ಇದ್ದಾರೆ, ನನ್ನ ಸ್ಪರ್ಶ ಆಗಿದೆ, ಅವರ ವೈಕುಂಠಕ್ಕೆ ಹೋಗಬೇಕು. ವೈಕುಂಠಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಸೇವೆ ಮಾಡಿದ್ರೆ ಸಾಲದು, ಭಾಗವತ ಸೇವೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭಾಗವತ ಸ್ಪರ್ಶ ಆಗಬೇಕು, ಭಾಗವತರ ಪಾದಸ್ಪರ್ಶ ಆಗಬೇಕು. ಭಾಗವತ ಪಾದಸ್ಪರ್ಶ ಆದರೇನೆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಗಜೇಂದ್ರ ಮೋಕ್ಷೋಪಾಖ್ಯಾನದಲ್ಲಿ ನಾವು ನೋಡುವಂತಹ ಪ್ರಸಂಗದಲ್ಲಿ ಮೊಸಳೆಗೆ ಮೊದಲು ಮೋಕ್ಷ ಕೊಟ್ಟು ಆಮೇಲೆ ಗಜೇಂದ್ರನಿಗೆ ಪರಮಾತ್ಮ ಮೋಕ್ಷ ಕೊಟ್ಟ. ಮೊದಲು ಮೊಸಳೆಗೆ ಯಾಕೆ ಮೋಕ್ಷ ಕೊಟ್ಟ ಅಂತ ಹೇಳಿದ್ರೆ, ಗಜೇಂದ್ರನ ಪಾದವನ್ನು ಮೊಸಳೆ ಇಟ್ಕೊಂಡಿತ್ತು. ಗಜೇಂದ್ರ ಇಂದ್ರದ್ಯುಮ್ನ ಅನ್ನುವಂತಹ ಭಕ್ತನಾಗಿದ್ದ. ಒಬ್ಬ ಭಕ್ತನ ಪಾದವನ್ನು ಇಟ್ಕೊಂಡಿದ್ದ ತಕ್ಷಣ ಅಂತಹ ಮೊಸಳೆಗೆ ಮೊದಲು ಮೋಕ್ಷ ವಿನಃ ಭಗವಂತನ ಪಾದವನ್ನು ಇಟ್ಕೊಂಡಿರುವಂತಹ ಗಜೇಂದ್ರನಿಗೆ ಆಮೇಲೆ ಮೋಕ್ಷ ಕೊಟ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಭಗವಂತನ ಸೇವೆ ದೊಡ್ಡದಾ, ಭಾಗವತರ ಸೇವೆ ದೊಡ್ಡದಾ ಅಂತ ಹೇಳಿದ್ರೆ ಭಕ್ತಿಯ ಪರಾಕಾಷ್ಠೆ ಭಾಗವತರ ಸೇವೆಯಲ್ಲೇ ಇರೋದು ಅಂತ ಹೇಳಿಬಿಟ್ಟು ನಮ್ಮ ಸನಾತನ ಧರ್ಮ, ನಮ್ಮ ಸಂಪ್ರದಾಯ ನಮಗೆ ಹೇಳುತ್ತೆ. ಭಾಗವತ ಮಾನವ ಸೇವಾ, ಮಾಧವ ಸೇವಾ ಅಂತ ಹೇಳಿಬಿಟ್ಟು ಹೇಳುತ್ತೆ. ಈ ಥರ ಆ ಭಾಗವತರ ಪಾದಧೂಳಿ, ಭಾಗವತರ ಪಾದಸ್ಪರ್ಶ ಈ ಮಕ್ಕಳಿಗೆ ಉಂಟಾಗಬೇಕು. ವಲ್ಲಭಾಚಾರ್ಯರು ಬರೀತಾರೆ, ಯಾಕೆ ಮೃದ್ಭೋಜನ ಲೀಲೆಯನ್ನು ಪರಮಾತ್ಮ ಮಾಡ್ದ ಅಂತ ಹೇಳಿದ್ರೆ, ಆ ಒಂದು ಮಕ್ಕಳ ಚೈತನ್ಯ ಇವನ ಹೊಟ್ಟೆಯಲ್ಲಿರೋದ್ರಿಂದ ವ್ರಜಭೂಮಿ, ಎಷ್ಟೋ ಜನ ಭಾಗವತರು ಅಲ್ಲಿ ನಡೆದಿರುವಂತಹ ಭೂಮಿ, ಗೋಪಿಕೆಯರೆಲ್ಲ ಸಂಚಾರ ಮಾಡಿರುವಂತಹ ಭೂಮಿ. ಆ ಗೋಪಿಕೆಯರ ಪಾದಧೂಳಿ, ಅಲ್ಲಿರುವಂತಹ ಭಾಗವತರ ಪಾದಧೂಳಿ ಹೋಗಿಬಿಟ್ಟು ಆ ಸೂಕ್ಷ್ಮ ಜೀವಗಳಿಗೆ, ಮಕ್ಕಳ ಸೂಕ್ಷ್ಮ ಜೀವಗಳಿಗೆ ಹೋಗಿ ಸ್ಪರ್ಶ ಮಾಡಲಿ, ಅವ್ರಿಗೂ ಮೋಕ್ಷ ಸಿಗಲಿ ಅಂತ ಹೇಳಿಬಿಟ್ಟು ಪರಮಾತ್ಮ ಮೃದ್ಭೋಜನ ಲೀಲೆಯನ್ನು ಮಾಡ್ದ ಅಂತ ಹೇಳಿಬಿಟ್ಟು ವಲ್ಲಭಾಚಾರ್ಯರು ಅವರ ಕಾರಿಕೆಯಲ್ಲಿ ಸುಬೋಧಿನಿ ವ್ಯಾಖ್ಯಾನದಲ್ಲಿ ಬರೀತಾರೆ.
ಅತ್ಯದ್ಭುತವಾಗಿರುವಂತಹ ಒಂದು ಭಾವನೆ. ಅಂತಹ ಪರಮಾತ್ಮ ಬಾಯಿ ತೆಗಿತಾನಂತೆ. ಬಾಯಿ ತೆಗೆಯುವಂತಹ ಯದ್ಯೇವಂ ತರ್ಹಿ ವ್ಯಾದೇಹಿ ಇತ್ಯುಕ್ತ ಸ ಭಗವನ್ ಹರಿಹಿ ವ್ಯಾದತವ್ಯಾಹತೈಶ್ವರ್ಯ ಕ್ರೀಡಾ ಮನುಜ ಬಾಲಕ. ಯಾರು ಬಾಯನ್ನು ತೆಗೆದ ಅಂತ ಹೇಳಿದ್ರೆ ಕ್ರೀಡಾ ಮನುಜ ಬಾಲಕ. ಸರ್ವಲೋಕ ಪಾಲಕನಾಗಿರುವಂತಹ ಪರಮಾತ್ಮ ವ್ರಜಭೂಮಿಯಲ್ಲಿರುವಂತಹ ಸರ್ವರಿಗೂ ಬಾಲಕನಾಗಿ ಬಂದಿರುವಂತಹ ಪರಮಾತ್ಮ. ಪಾಲಕನಾಗಿರುವಂತಹ ಪರಮಾತ್ಮ ಬಾಲಕನಾಗಿ ಬಂದ ಕ್ರೀಡಾ ಮನುಜ ಬಾಲಕ. ಅಂತಹ ಪರಮಾತ್ಮ ಬಾಯಿ ತೆಗೀತಾನಂತೆ. ಬಾಯಿ ತೆಗೆಯುವಂತಹ ಪ್ರಸಂಗದಲ್ಲಿ ವೈಕುಂಠಪತಿ ಯಾರು ಬಾಯಿ ತೆಗೆದರೂ ಗೊತ್ತಾ ಅಂತ ಹೇಳಿಬಿಟ್ಟು ಪರೀಕ್ಷಿತಿಗೆ ಶುಕಬ್ರಹ್ಮರ್ಷಿಗಳು ಕೇಳ್ತಾರೆ. ವೈಕುಂಠಪತಿ ಪರವಾಸುದೇವ, ಅವನ ಈಶ್ವರ ಶಕ್ತಿ, ಪಾಲನ ಸಾಮರ್ಥ್ಯ, ಯಾರಿಗೆ ಪಾಲನ ಸಾಮರ್ಥ್ಯ ಇದೆಯೋ ಅವನಿಗೆ ಈಶ್ವರ ಅಂತ ಕರೀತಾರೆ. ಯತೀಂದ್ರ ಮತದೀಪಿಕೆಯಲ್ಲಿ ರಾಮಾನುಜಾಚಾರ್ಯರು ಒಂದು ಪರಿಭಾಷೆಯಲ್ಲಿ ಈಶ್ವರ ಪದಕ್ಕೆ ವ್ಯಾಖ್ಯಾನ ಮಾಡುವಂತಹ ಪ್ರಸಂಗದಲ್ಲಿ ಯಾರಿಗೆ ಪಾಲನ ಸಾಮರ್ಥ್ಯ ಇದೆಯೋ ಅವನೇ ಈಶ್ವರ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅವನನ್ನೂ ಅವನು ಪಾಲಿಸ್ಕೋಬೇಕು, ಬೇರೆಯವ್ರನ್ನೂ ಪಾಲನ ಸಾಮರ್ಥ್ಯ ಅವನಿಗಿರಬೇಕು ಅಂತ ಹೇಳಿ ಅಂತಹ ಈಶ್ವರ ಶಕ್ತಿಯನ್ನು ಪರಿಪೂರ್ಣವಾಗಿ ಮುಚ್ಚಿಕೊಂಡು ಹೊರಗಡೆ, ಆದರೆ ಒಳಗಡೆ ಆ ಈಶ್ವರ ಶಕ್ತಿಯನ್ನು ಧರಿಸ್ಕೊಂಡು ಆ ಪರಮಾತ್ಮ ಬಾಯನ್ನು ತೆಗೀತಾನಂತೆ. ವ್ಯಾದತ್ತ ಅವ್ಯಾಹತ ಈಶ್ವರ್ಯ ಕ್ರೀಡಾ ಮನುಜ ಬಾಲಕ. ಸರ್ವೇಶ್ವರನಾಗಿರುವಂತಹ ಪ್ರಭು ಕ್ಷೀರಾಬ್ದಿಯಲ್ಲೋ ವೈಕುಂಠದ್ದಲ್ಲೋ ನನ್ನನ್ನು ಎಲ್ಲರೂ ಕೊಂಡಾಡ್ತಾರೆ, ಆದರೆ ನನ್ನ ಸೌಲಭ್ಯ ಗುಣಗಳು ಯಾರೂ ಅಲ್ಲಿ ನೋಡೋಕ್ಕಾಗೋದಿಲ್ಲ. ಸೌಲಭ್ಯ ಪರಿಪೂರ್ಣವಾಗಿರುವಂತಹ ನನ್ನ ರೂಪವನ್ನು ನೋಡಿ ನನಗೆ ಪ್ರೀತಿಯನ್ನು ಯಾರೂ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ವೈಕುಂಠದಲ್ಲಿ ಅವನನ್ನು ಕೊಂಡಾಡ್ತಾರೆ, ನೀನೇ ಸ್ವಾಮಿ, ನೀನೇ ಸ್ವಾಮಿ. ಏತತ್ ಸಾಮಗಾಯನ್ನಾಸ್ತೆ ಹಾ ಹೂ ಅಂತ ಹೇಳಿಬಿಟ್ಟು ಸಾಮವೇದವನ್ನು ವೈಕುಂಠದಲ್ಲಿ ಹೇಳ್ತಾ ಇರ್ತಾರೆ. ನೀನೇ ಪರತತ್ವ, ನೀನೇ ಪರತತ್ವ, ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತಥಂ ಅಂತ ಹೇಳಿ ಪರಮಾತ್ಮ ಪರತತ್ವ ಅಂತ ಕೊಂಡಾಡ್ತಾರೆ. ಕ್ಷೀರಾಬ್ದಿಯಲ್ಲಿ ಪಾದಸೇವನೆಯನ್ನು ಮಾಡ್ತಾರೆ. ಎಲ್ಲ ದೇವತೆಗಳೆಲ್ಲ ಬಂದುಬಿಟ್ಟು ಸ್ವಾಮಿ 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 ಅಂತ ಬಂದು ಅವನ ಪಾದಾರವಿಂದದಲ್ಲಿ ಬೀಳ್ತಾರೆ. ಆದರೆ ಭೂಮಂಡಲದಲ್ಲಿ ಭಕ್ತರು ಬಂದು ನನ್ನ ಕೃಷ್ಣ ಅಂತ ಹೇಳೋಕ್ಕೆ ಇವನು ಆಸೆ ಪಟ್ಟು ಕೆಳಗಡೆ ಬಂದ ಅಂತಹ ಪರಮಾತ್ಮ ಕ್ರೀಡಾ ಮನುಜ ಬಾಲಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವ್ಯಾದತ್ತವ್ಯಾಹತೈಶ್ವರ್ಯ ಕ್ರೀಡಾ ಮನುಜ ಬಾಲಕ. ಬಾಯನ್ನು ನಿಧಾನವಾಗಿ ತೆಗೀತಾನಂತೆ. ನಿಧಾನವಾಗಿ ತೆಗೆಯುವಾಗ ಇವಳು ಯಶೋದೆ ಬಾಯಲ್ಲಿ 2 ಇಂಟೆ ಮಣ್ಣಿನ ಪೀಸ್ ಇರಬೇಕು ಅಂತ ಹೇಳಿಬಿಟ್ಟು ಬೆರಳು ಹಾಕಿ ತೆಗೆದು ಬಿಡೋಣ ಅಂತ ಹೇಳಿಬಿಟ್ಟು ಇವಳು ತಿಳ್ಕೊಳ್ತಾಳೆ. ನಮ್ಮ ಮಕ್ಕಳೆಲ್ಲ ಬಾಯಿ ತೆಗೆದ್ರೆ ಬರೀ ಚಾಕ್ಲೇಟೇ ಕಾಣಿಸುತ್ತೆ ಬಾಯಲ್ಲಿ, ಇಲ್ಲ ಹುಳುಕಾಕಿರುವಂತಹ ಹಲ್ಲುಗಳು ಕಾಣಿಸುತ್ತೆ. ಆದರೆ ಇವನು ಬಾಯನ್ನು ಬಿಟ್ಟಿದ ತಕ್ಷಣ ಒಳಗಡೆ ಏನನ್ನೆಲ್ಲ ತೋರಿಸ್ತಾನೆ ಅಂತ ಹೇಳಿದ್ರೆ ಸಾದ್ರಿದ್ವೀಪಾಬ್ಧಿ ಭೂಗೋಳಂ ಸವಾವ್ಯಗ್ನೀಂದುತಾರಕಂ ಜ್ಯೋತಿಶ್ಚಕ್ರಂ ಜಲಂ ತೇಜ ನಭಸ್ವಾನ್ ವಿದೈವೇವಚ. 14 ಪ್ರಪಂಚಗಳನ್ನು ಪರಮಾತ್ಮ ತೋರಿಸ್ತಾನಂತೆ. ಸಕಲ ವಿಧವಾಗಿರುವಂತಹ ಲೋಕಗಳನ್ನೆಲ್ಲ ಪರಮಾತ್ಮ ತೋರಿಸ್ತಾನಂತೆ. ಸ್ಥಾವರ ಜಂಗಮಾತ್ಮಕವಾಗಿರುವಂತಹ ಸಕಲ ವಿಧ ಸೃಷ್ಟಿಯನ್ನು ಪರಮಾತ್ಮ ತೋರಿಸ್ತಾನಂತೆ. ಪ್ರಾಣಿ ವರ್ಗಗಳು, ದೇವ ವರ್ಗಗಳು, ಅಸುರ ವರ್ಗಗಳು, ರಾಕ್ಷಸ ಗಣಗಳು, ಮನುಷ್ಯ ವರ್ಗಗಳು, ಸೃಷ್ಟಿಕ್ರಮಗಳು, ಇದನ್ನೆಲ್ಲ ಪರಮಾತ್ಮ ತೋರಿಸ್ತಾನಂತೆ. 7 ಮರುತ್ತುಗಳು, 8 ವಸುಗಳು, 11 ರುದ್ರರು, 12 ಆದಿತ್ಯರು, 2 ಅಶ್ವಿನಿ ಕುಮಾರ, 33 ದೇವತೆಗಳನ್ನು ತೋರಿಸಿ ಅವರ 1 ಕೋಟಿ ಸೇನೆಯನ್ನು ಪರಮಾತ್ಮ ತೋರಿಸ್ತಾನಂತೆ. ದೇವವಾದ್ಯಗಳು, ದೇವವರ್ಗಗಳು, ವಾದ್ಯಗಳ ಘೋಷಗಳು ಬಾಯಿಂದ ಹೊರಗಡೆ ಬರ್ತಾ ಇರುತ್ತಂತೆ. ಅದರ ಮಧ್ಯದಲ್ಲಿ 14 ಚರಾಚರಾತ್ಮಕವಾಗಿರುವಂತಹ ಈ ಲೋಕವನ್ನು ತೋರಿಸುವಂತಹ ಪ್ರಸಂಗದಲ್ಲಿ ಮರ್ತ್ಯಲೋಕವನ್ನು ವಿಶೇಷವಾಗಿ ಪರಮಾತ್ಮ ತೋರಿಸ್ತಾನಂತೆ. ಆ ಮನುಷ್ಯ ಲೋಕದಲ್ಲಿ ಅದ್ಭುತವಾದ ಭಾರತಖಂಡವನ್ನು ತೋರಿಸ್ತಾನಂತೆ.
ಭರತಖಂಡದಲ್ಲಿ ಭರತ ದೇಶವನ್ನು ತೋರಿಸ್ತಾನಂತೆ, ಭರತ ದೇಶದಲ್ಲಿ ಮಥುರಾನಗರವನ್ನು ತೋರಿಸ್ತಾನಂತೆ, ಮಥುರಾನಗರದಲ್ಲಿ ಒಂದು ಗೋಕುಲವನ್ನು ತೋರಿಸ್ತಾನಂತೆ, ಆ ಗೋಕುಲದಲ್ಲಿ ಒಂದು ನಂದ ಭವನಗಳನ್ನ, ಎಷ್ಟೋ ಭವನಗಳು, 5 ಲಕ್ಷ ಭವನಗಳಿರುತ್ತೆ, ಆ 5 ಲಕ್ಷ ಭವನಗಳ ಮಧ್ಯದಲ್ಲಿ ಒಂದು ನಂದ ಭವನವನ್ನು ತೋರಿಸ್ತಾನಂತೆ. ಆ ನಂದ ಭವನದಲ್ಲಿ ಎಷ್ಟೋ ಕೋಣೆಗಳಿರುತ್ತೆ, ಅದರಲ್ಲಿ ಒಂದು ಕೋಣೆಯನ್ನು ತೋರಿಸ್ತಾನಂತೆ. ಆ ಒಂದು ಕೋಣೆಯಲ್ಲಿ ಯಶೋದೆ 2 ಕೈಯನ್ನು, ಕೃಷ್ಣನ 2 ಕೈಯನ್ನು ಹಿಡ್ಕೊಂಡು ಒಂದು ಬೆರಳನ್ನು ತೋರಿಸ್ಕೊಂಡು ಮಣ್ಣು ತಿಂದಿಯೇನೋ ಕೃಷ್ಣ ಅನ್ನೋದನ್ನು ಕೇಳೋದನ್ನು ತೋರಿಸ್ತಾನಂತೆ. ಕೃಷ್ಣ ಬಾಯಿ ತೆಗೆದಿದ್ದನ್ನ ಬಾಯಲ್ಲಿ ತೋರಿಸ್ತಾನಂತೆ. ಅದನ್ನು ಯಶೋದೆ ನೋಡ್ತಾಳಂತೆ, ಆಶ್ಚರ್ಯ ಪಡ್ತಾಳಂತೆ. ಇದು ಭ್ರಮೆ ಪಟ್ಟು ಇದು ನನ್ನ ಕನಸೋ ನನಸೋ ಇಲ್ಲ ನನ್ನ ಪುತ್ರನ ಮಾಯೆಯೋ, ಕಿಂ ಸ್ವಪ್ನ ಏತದ್ ಉತ ದೇವ ಮಾಯಾ, ಕಿಂ ವಾ ಮದಿಯೋ ಬದ ಬುದ್ಧಿಮೋಹ, ಅಥೋ ಅಮುಷ್ಯೈವ ಮಮಾರ್ಭಕಸ್ಯ ಯಕ್ಕಶ್ಚನೋತ್ಪತ್ತಿಕ ಆತ್ಮವೇಗಃ, ಅಥೋ ಯಥಾವನ್ನ ವಿತರ್ಕ ಗೋಚರಂ ಚೇತೋ ಮನಃ ಕರ್ಮ ವಿರ್ಜಸ, ಯದಾಶ್ರಯಂ ಯೇನ ಯತ ಪ್ರತೀಯತೆ ಸುಧಿರ್ವಿಭಾವ್ಯಂ ಪ್ರಣತಾಸ್ಮಿ ತತ್ಪದಂ, ಅಹಂ ಮಮಾಸೌ ಪತಿರೇಷ ಮೇ ಸುತೋ ವ್ರಜೇಶ್ವರಸ್ಯ ಅಖಿಲ ವಿತ್ತಪಾಸತಿ, ಗೋಪ್ಯಶ್ಚ ಗೋಪಃ ಸಹ ಗೋದನಾಶ್ಚ ಮೇ ಯನ್ಮಾಯಯೇತ್ಥಂ ಕುಮತಿ ಸಮೇ ಗತಿ. ಯಾವ ಪ್ರಭುವಿನ ಮಾಯೆ ಇದಕ್ಕೆಲ್ಲ ಕಾರಣವೋ, ಯಾವ ಪ್ರಭು ಆಶ್ಚರ್ಯದಿಂದ ಈ ಸಮಸ್ತ ಜಗತ್ತು ಸೃಷ್ಟಿಸಲ್ಪಟ್ಟಿದೆಯೋ, ಯಾವ ಪ್ರಭು ಮನಸ್ಸಿಗೆ ಅಗೋಚರನೋ, ಯಾವ ಪ್ರಭು ವಾಕ್ಗೆ ಅಗೋಚರನೋ, ಅಂತಹ ಅಗೋಚರನಾಗಿರುವಂತಹ ಪ್ರಭುಗೆ ನಾನು ನಮಸ್ಕಾರ ಮಾಡ್ತೀನಿ. ಇಷ್ಟು ದಿನ ಅಹಂಕಾರ ಮಮಕಾರ ಎರಡೂ ನನ್ನನ್ನು ಆವಿರ್ಭವಿಸಿಕೊಂಡು ನಾನು ತಿಳ್ಕೊಂಡಿದ್ದೆ ನಾನು ನಂದಗೋಪಾಲನ ಪತ್ನಿ, ನಾನೇ ಇಲ್ಲಿರುವಂತಹ ಗೋಕುಲಕ್ಕೆ ಸಾಮ್ರಾಜ್ಞಿ, ಈ ಐಶ್ವರ್ಯ ಎಲ್ಲ ನನ್ನದು, ಇಲ್ಲಿರುವಂತಹ ಕೆಲಸಗಾರರೆಲ್ಲ ನನ್ನವರು, ಇಲ್ಲಿರುವಂತಹ ಎಷ್ಟೋ ಪಶು ಸಮೃದ್ಧಿ ಎಲ್ಲ ನನಗೆ ಸೇರಿದ್ದು ಅಂತ ಹೇಳಿ 2 ಕೈಯನ್ನು ಎತ್ತಿಬಿಟ್ಟು ನಮಸ್ಕಾರ ಮಾಡ್ತಾಳಂತೆ. ಅಹಂ ಮಮಾಸೌ ಪತಿರೇಷ ಮೇ ಸುತೋ ವ್ರಜೇಶ್ವರಸ್ಯ ಅಖಿಲ ವಿತ್ತಪಾಸತಿ, ಗೋಪ್ಯಶ್ಚ ಗೋಪಃ ಸಹ ಗೋಧನಶ್ಚ ಮೇ ಯನ್ಮಾಯಯೇತ್ಥಂ ಕುಮತಿ ಸಮೇ ಗತಿ. ಏನು ಆಶ್ಚರ್ಯ, ಏನು ಆಶ್ಚರ್ಯ ಅಂತ ಹೇಳ್ತಾರೆ ನಾರಾಯಣೀಯದಲ್ಲಿ ನಾರಾಯಣ ಭಟ್ಟದ್ರಿಗಳು. 2 ಹಿಂಟೆ ಮಣ್ಣು ನೋಡಬೇಕು ಅಂತ ಹೇಳಿಬಿಟ್ಟು ಯಶೋದೆ ಬಂದು ಬಾಯಲ್ಲಿ ನೋಡಿದ್ಲು. ನೀನು ಸಮಸ್ತ ವಿಶ್ವವನ್ನೇ ತೋರಿಸಿದೆಯಲ್ಲ ಹೇ ಕೃಷ್ಣ, ಅಪಿ ಮೃಲ್ಲಕ ದರ್ಶನೋತ್ಸುಕಾಂ ಜನನೀಂ ತಾಂ ಬಹುತರ್ಪಯನ್ನಿವ ಪೃಥಿವೀಂ ನಿಖಿಲಂ ನ ಕೇವಲಂ ಭುವನಾನ್ಯಪ್ಯಖಿಲಾನ್ಯದಿದೃಶಃ ವಿಕಸದ್ಭುವನೇ ಮುಖೋದರೇ ನನು ಭೂಯೋಪಿ ತಥಾ ವಿಧಾನನಃ ಅನಯಾ ಸ್ಫುಟಮೀಕ್ಷಿತೋ ಭವಾನ್ ಅನವಸ್ಥಾಂ ಜಗತಾಂ ಬತಾತನೋತ್. ಸ್ಫುಟಮೀಕ್ಷಿತೋ ಭವಾನ್. ಯೋಗಿಗಳೆಲ್ಲ ಎಷ್ಟೋ ಕಲ್ಪಕೋಟಿ ಕಾಲ ತಪಸ್ಸು ಮಾಡಿದ್ರೆ ಒಂದು ಬ್ಲರ್ರಾಗಿ ಏನೋ ಕಾಣಿಸುತ್ತೆ, ಪರಮಾತ್ಮನ ಪಾದಾರವಿಂದವೋ ಅವನ ಮುಖವೋ ಏನೋ ಮಂಜಾಗಿ ಕಾಣಿಸುತ್ತೆ. ಆದರೆ ಸ್ಫುಟವಾಗಿ ಪರಮಾತ್ಮ ಯಶೋದೆಗೆ ತೋರಿಸ್ತಾನಂತೆ. ತೋರಿಸಿದ ತಕ್ಷಣ ಯಶೋದೆ ಹೇಳ್ತಾಳಂತೆ, ಇವನೇ ಸೃಷ್ಟಿಕರ್ತ, ಅವನೇ ಅಹಲ್ಜ್ಞಾನಂ ಪಡೆಯುತ್ತಿಡಂದಾನ್, ಅವನೇ ಉಂಡು ಮಿಣ್ದಾನ್ ಅಳಂದಾನ್, ಅವನೇ ಅವನುಂ 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 ಅವನೇ ಮತ್ತೆಲ್ಲಾಮಂ ಅರಿಂದನಮೇ. ನಾರಾಯಣ ಉಪನಿಷತ್ ಹೇಳುತ್ತೆ, ನಾರಾಯಣಾದ್ ಪ್ರಾಣೋ ಜಾಯತೆ ಮನಸ್ಸರ್ವೇಂದ್ರಿಯಾಣಿ ಚ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ, ನಾರಾಯಣಾದೇವ ಸಮುತ್ಪದ್ಯಂತೆ, ನಾರಾಯಣೇ ಪ್ರಲೀಯಂತೆ, ನಾರಾಯಣೇ ಪ್ರವರ್ತಂತೆ. ಅಥನಿತ್ಯೋ ನಾರಾಯಣ ಬ್ರಹ್ಮನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ ದ್ಯಾವಾ ಪೃಥಿವ್ಯೌ ಚ ನಾರಾಯಣ ಕಾಲಶ್ಚ ನಾರಾಯಣ ದಿಶಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ನಾರಾಯಣ ಏವ ಇದಗಂ ಸರ್ವಂ. ಆ ನಾರಾಯಣ ಉಪನಿಷತ್ ಏನನ್ನ ಹೇಳುತ್ತೋ ಅದನ್ನು ಇಲ್ಲಿ ಯಶೋದೆಗೆ ಅನುಭವವನ್ನು ಪರಮಾತ್ಮ ಕೊಡ್ತಾನಂತೆ. ಅವನೇ ಸರ್ವಸ್ವವನ್ನು ಸೃಷ್ಟಿ ಮಾಡ್ದ ಅಂತ ಹೇಳಿ, ಅವನೇ ಅಹಲ್ஞாலம் ಪಡೆಯ್ತು ಇಡಂದಾನ್, ಅವನೇ ಉಂಡು ಉಮಿಳ್ದಾನ್ ಅಳಂದಾನ್. ಹೆಂಗೆ ಒಂದು ಸಮುದ್ರದಲ್ಲಿ ಹುಣ್ಣಿಮೆ ದಿವಸ ಹೆಂಗೆ ಸಮುದ್ರದಿಂದ ಮೇಲಕ್ಕೆ ಅಲೆಗಳು ಏಳತ್ತೋ, ಆ ಸಮುದ್ರದಲ್ಲೇ ಹೋಗಿ ಲೀನವಾಗತ್ತೋ,
ಅದೇ ಥರ ಭಗವಂತನಿಂದ ನಾವೆಲ್ಲ ಬಂದಿದ್ದೀವಿ, ತಿರ್ಗಾ ವಾಪಸ್ಸು ಭಗವಂತನಲ್ಲೇ ಹೋಗಿ ಸೇರ್ಕೊಳ್ತೀವಿ ಎನ್ನುವಂತಹ ತಾತ್ಪರ್ಯ ಅಲ್ಲಿದೆ. ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿಬಿಟ್ಟು ಅತ್ಯದ್ಭುತವಾಗಿ ದಾಸರು ಹೇಳ್ತಾರೆ. ಈ ಥರ ಅವನೇ ಪರಮೇಶ್ವರ ಅಂತ ಹೇಳಿ ನಮಸ್ಕಾರ ಮಾಡ್ತಾಳಂತೆ. ನಮಸ್ಕಾರ ಮಾಡುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಹೇಳ್ತಾನೆ, ಇವಳು ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾನು ಕೆಳಗಡೆ ಇಳಿದು ಬಂದಿಲ್ಲ, ಇಷ್ಟೆಲ್ಲ ಕಾಸು ಖರ್ಚು ಮಾಡ್ಕೊಂಡು ಕೆಳಗಡೆ ಬಂದಿದ್ದೀನಿ, ಅಲ್ಲಿ ಪರ್ಮಿಷನ್ ಬೇರೆ ತೊಗೊಂಡ್ಬಂದಿದ್ದೀನಿ, 125 ಇಯರ್ಸ್ 125 ವಯಸ್ಸು ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ನಿತ್ಯಸೂರಿಗಳಿಗೆ ಲೀವ್ ಲೆಟರ್ ಬರೆದುಬಿಟ್ಟು ನಾನು ಬಂದಿರೋದು. ಪ್ರತಿ ಸೆಕೆಂಡು ನನಗೆ ಪ್ರಯೋಜನ ಆಗಬೇಕು. ಏನು ಪ್ರಯೋಜನ ಅಂತ ಹೇಳಿದ್ರೆ, ನನ್ನ ಸೌಲಭ್ಯ ಗುಣವನ್ನು ಅವರು ನೋಡಬೇಕು ವಿನಃ ನನ್ನ ಸ್ವಾಮಿತ್ವವನ್ನು ಅವನು ನೋಡಬಾರ್ದು ಗೋಪಿಕೆಯರು ಅಂತ ಹೇಳಿ, ಅದಕ್ಕೋಸ್ಕರನೇ ಭಗವಂತ ರಾಮನಾಗಿ ಕೃಷ್ಣನಾಗಿ ಕೆಳಗಡೆ ಬಂದಾಗ ಅವನ ಸ್ವಾಮಿತ್ವ ನಾಮದಿಂದ ನಾವು ಕರೆದ್ರೆ ಪರಮಾತ್ಮ ಎಷ್ಟೋ ಸತಿ ಮುನಿಸ್ಕೊಳ್ತಾನೆ. ವೈಕುಂಠದಲ್ಲೂ ಅದೇ ನಾಮ ಕರೀತಾರೆ, ಕ್ಷೀರಾಬ್ದಿಯಲ್ಲೂ ಅದೇ ನಾಮ ಕರೀತಾರೆ. ಆ ನಾಮ ಕೇಳಿ 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 ನನಗೆ ಅಜೀರ್ಣವಾಗ್ಬಿಟ್ಟಿದೆ. ಇಲ್ಲಿ ಬಂದಾಗ ರಾಮ ಅಂತ ಕರೀರಿ, ರಾಘವ ಅಂತ ಕರೀರಿ, ಕೃಷ್ಣ ಅಂತ ಕರೀರಿ, ನನ್ನ ಮಗು ಅಂತ ನನ್ನನ್ನು ಕರೀರಿ, ನನ್ನ ರತ್ನ ಅಂತ ನನ್ನನ್ನು ಕರೀರಿ, ನನ್ನ ಮಣಿ ಅಂತ ನನ್ನ ಕರೀರಿ. ಒಂದು ತಾಯಿ ಒಂದು ಮಗುವನ್ನು ಯಾವ ಥರ ಕರೀತಾಳೋ ಆ ಥರ ನನ್ನನ್ನು ಕರೀರಿ, ನಾನು ಓಡಿ ಬರ್ತೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನೆ. ದಾಸರು, ಆಚಾರ್ಯರು, ಆಳ್ವಾರಗಳು ಎಲ್ಲ ಪರಮಾತ್ಮನನ್ನು ಆ ಥರ ನೋಡ್ತಾ ಇದ್ರು. ಒಂದು ಚಿಕ್ಕ ಮಗು ವಿಗ್ರಹ ರೂಪದಲ್ಲಿ ನಮ್ಮ ಮನೆಗೆ ಬಂದಿದೆ. ಯಾವ ಜನ್ಮದ ಋಣಾನುಬಂಧವೋ, ಯಾವ ಜನ್ಮದ ಭಾಗ್ಯವೋ, ನಮ್ಮ ಮನೆಯನ್ನು ಕಾಯೋಕ್ಕೋಸ್ಕರ ಪರಮಾತ್ಮ ಬಂದಿದ್ದಾನೆ, ನಮ್ಮ ಜೊತೆಯಲ್ಲಿರೋಕ್ಕೋಸ್ಕರ ಬಂದಿದ್ದಾನೆ. ನಾವು ಭಗವಂತನ ಆರಾಧನೆ ಮಾಡುವಂತಹ ಪ್ರಸಂಗದಲ್ಲಿ ಲಿಂಗವಾಗಿರ್ಬೋದು, ಸಾಲಿಗ್ರಾಮವಾಗಿರ್ಬೋದು, ವಿಗ್ರಹವಾಗಿರ್ಬೋದು, ಎಲ್ಲ ಒಂದು ಫೋಟೋಗೆ ನೈವೇದ್ಯ ಮಾಡುವಂತಹ ಪ್ರಸಂಗದಲ್ಲಿ ಯಾವ ಥರ ನಾವು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಆಪ್ತ ಮಿತ್ರರಿಗೆ ಯಾವ ಥರ ನಾವು ಕೊಡ್ತೀವೋ, ನಮ್ಮ ಮಕ್ಕಳಿಗೆ ಯಾವ ಹದದಲ್ಲಿ ಹಾಲನ್ನು ಕೊಡ್ತೀವೋ, ನಾವು ಯಾವ ಥರ ಭುಜಿಸ್ತೀವೋ ಅದು ತುಂಬ ಬಿಸಿಯಾಗಿರಬಾರ್ದು, ತುಂಬ ತಣ್ಣಗಿರಬಾರ್ದು, ಎಲ್ಲ ಮೃದುವಾಗಿರಬೇಕು. ಅಂತಹ ಒಂದು ಭಾವನೆಯಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗ್ಯಾಸಲ್ಲಿ ಹಾಲು ಕುದೀತಾ ಇರುತ್ತೆ, ಅಲ್ಲಿಂದ ತೊಗೊಂಬಂದು ಮುಂದೆ ಇಟ್ಬಿಟ್ರೆ ಆ ಭಗವಂತ ಅದನ್ನು ಸ್ವೀಕಾರ ಮಾಡುವಂತಹ ಪ್ರಸಂಗದಲ್ಲಿ ಅವನ ನಾಲಿಗೆಯಲ್ಲಿ ಕೊಪ್ಪಳ ಬರುತ್ತೆ. ಈ ಒಂದು ಭಾವನೆ, ಯಾಕಂದರೆ ಇದು ದಾಸನ ವ್ಯಾಖ್ಯಾನ ಅಲ್ಲ, ಪಾಂಚರಾತ್ರ ಆಗಮದಲ್ಲಿ ಇರುವಂತಹ ವ್ಯಾಖ್ಯಾನ. ನಮ್ಮ ದೇವರ ಮನೆಯಲ್ಲಾಗಲಿ ಇಲ್ಲ ದೇವಸ್ಥಾನಗಳಲ್ಲಾಗಲಿ ಹೋಮಾದಿಗಳನ್ನೆಲ್ಲ ಮಾಡಿ, ಈಗ ಗೃಹ ಪ್ರವೇಶವನ್ನು ನಾವು ಮಾಡ್ತೀವಿ, ಅದರಲ್ಲಿ ವಾಸ್ತು ಹೋಮ ಮಾಡ್ತೀವಿ. ಇಲ್ಲ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಪ್ರಸಂಗದಲ್ಲಿ ಹೋಮವನ್ನು ಮಾಡ್ತಾರೆ. ಹೋಮ ಮಾಡುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಯಾವ ಭಗವಂತನ ಪ್ರತಿಷ್ಠಾಪನೆ ನಡೀತಾ ಇರುತ್ತೋ ಅಂತಹ ಮಂತ್ರ ಹೇಳಿದ ತಕ್ಷಣ ವೈಕುಂಠದ್ದಲ್ಲೋ ನಾರಾಯಣ, ಕೈಲಾಸದ್ದಲ್ಲೋ ಪರಮಶಿವ, ಯಾವ ಒಂದು ಶುದ್ಧ ಸತ್ವವಾಗಿ ಇರ್ತಾನೋ ಆ ಶುದ್ಧ ಸತ್ವತ್ವ ಆ ಒಂದು ಶಿಲೆಗೆ ಬರುತ್ತೆ, ಇಲ್ಲ ಪಂಚಲೋಹದ ವಿಗ್ರಹಕ್ಕೆ ಬರುತ್ತೆ. ಯಾವ ಜೀವ ವೈಕುಂಠದಲ್ಲಿ ಇರುತ್ತೋ, ಕ್ಷೀರಾಬ್ದಿಯಲ್ಲಿರುತ್ತೋ, ಅದೇ ಜೀವ ಅರ್ಚಾ ವಿಗ್ರಹದಲ್ಲೂ ಇರುತ್ತೆ. ಅದೇ ಥರ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಅನ್ನುವಂತಹ ತಾತ್ಪರ್ಯವನ್ನು ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ನೈವೇದ್ಯವನ್ನು ಅವನಿಗೆ ಸಮರ್ಪಣೆ ಮಾಡುವಂತಹ ಪ್ರಸಂಗದಲ್ಲಿ ಭಕ್ತಿಯಿಂದ ನಾವು ಮಾಡಬೇಕು ವಿನಃ ಪೂತನೆಯ ಥರ ಮಾಡಬಾರ್ದು. ನಿನ್ನೆ ನಾವು ಪೂತನಾ ಮೋಕ್ಷವನ್ನು ಅನುಸಂಧಾನ ಮಾಡುವಂತಹ ಪ್ರಸಂಗದಲ್ಲಿ ಅವಳು ಹಾಲು ಕೊಡಬೇಕು ಅಂತ ಹೋಗಿದ್ಲು. ಆದರೆ ಮನಸ್ಸಲ್ಲೇನಿತ್ತು ಅಂತ ಹೇಳಿದ್ರೆ ವಿಷ ಕೊಟ್ಟು ಸಾಯಿಸಬೇಕು ಅಂತ ಹೇಳಿ, ಎಷ್ಟೋ ಸತಿ ನಾವು ಭಗವಂತನಿಗೆ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅಂತ ಭಗವಂತನ ಹತ್ರ ಹೋಗ್ತೀವಿ. ಆದರೆ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಮಾಡಿಬಿಟ್ಟು ನಮ್ಮ ಕೆಲಸ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಅದು ನಮ್ಮ ಮನಸ್ಸಲ್ಲಿರುತ್ತೆ. ಇಲ್ಲದೆ ಹೋದರೆ ನನಗೆ ಹಸು ಆಗ್ತಾ ಇದೆ, ಅಪ್ಪ ಏನೋ ಹೇಳಿದ್ದಾರೆ, ಈ ಒಂದು ಹಾಲನ್ನು ನೈವೇದ್ಯ ಮಾಡೋ ತನಕ ಕಾಫಿ ಕುಡಿಯೋಂಗಿಲ್ಲ ಅಂತ ಹೇಳಿ ಆದಷ್ಟು ಬೇಗ ಮಾಡಿಬಿಟ್ಟು ಇದನ್ನು ಕುಡಿದು ಬಿಡಬೇಕು ಅಂತ ಹೋದರೆ ಅದು ಪೂತನ ಭಾವನೆ ಆಗುತ್ತೆ. ಯಾಕಂದರೆ ಒಂದು ಸತಿ ನಾವು ಕೊಡೋದು ಅದೇ ಭಾವನೆಯಲ್ಲಿ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ, ಕರ್ಣತ್ರಯ ಸಾರೂಪ್ಯಂ ಇತಿ ಸೌಖ್ಯ ರಸಾಯನಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ರಸಾಯನ ಯಾವುದು ಅಂತ ಹೇಳಿದ್ರೆ ಕರ್ಣತ್ರಯ ಸಾರೂಪ್ಯ. ಕಾಯ ವಾಚ ಮನಸ ಒಂದೇ ಕಡೆ ನಾವು ಕೇಂದ್ರೀಕೃತವಾಗಿರಬೇಕು ಅನ್ನುವಂತಹ ತಾತ್ಪರ್ಯ. ಈ ಥರ ಪರಮಾತ್ಮ ತಿಳ್ಕೊಳ್ತಾನಂತೆ. ಇವಳು ನಮಸ್ಕಾರ ಮಾಡಿಬಿಟ್ರೆ ಆ ಸೌಲಭ್ಯ ತೋರಿಸೋಕ್ಕೋಸ್ಕರ ನಾನು ಕೆಳಗಡೆ ಬಂದಿರೋದು, ನಾನು ನನ್ನ ಮಗು ಅಂತ ನೋಡಬೇಕು, ನನ್ನನ್ನು ಪರದೇವತೆ ಅಂತ ನೋಡಬಾರ್ದು,
ನನ್ನನ್ನು ಪರಮಾತ್ಮ ಅಂತ ನೋಡಬಾರ್ದು, ವೈಕುಂಠದಲ್ಲಿ ಸಾಕಾಗಿದೆ ಅದು, ನನ್ನ ಜೊತೆಯಲ್ಲಿ ಆಟವಾಡಬೇಕು ಈ ತಾಯಿ ಅಂತ ಹೇಳಿಬಿಟ್ಟು ಮೋಹದ ತೆರೆಯನ್ನು ಹಾಕಿಬಿಟ್ಟು ಹಾಲು ಕೊಡಮ್ಮ ಅಂತ ಹೇಳಿಬಿಟ್ಟು ಕೇಳ್ತಾನೆ ಕೃಷ್ಣ. ಆವಾಗ ತಿರ್ಗಾ ಯಶೋದೆ ಎತ್ಕೊಂಡು ಹಾಲನ್ನು ಕೊಡ್ತಾಳಂತೆ. ಇತ್ತಂ ವಿದಿತ ತತ್ವಾಯ ಗೋಪಿಕಾಯಾಂ ಸ ಈಶ್ವರಃ ವೈಷ್ಣವೀಂ ವ್ಯಸನೋನ್ಮಾಯಾಂ ಪುತ್ರ ಸ್ನೇಹಮಯೀಂ ವಿಭುಹು, ಪುತ್ರ ಸ್ನೇಹವನ್ನು ಕೊಟ್ಟ ಅಂತ ಹೇಳಿ ಶ್ರೀಮದ್ ಭಾಗವತ ಅತ್ಯದ್ಭುತವಾಗಿ ಮೃತ್ಭೋಜನ ಲೀಲೆಯಲ್ಲಿ ನಮಗೆ ಹೇಳುತ್ತೆ. ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರನ್ನು ಕೇಳ್ತಾನೆ, ನಮಗೆಲ್ಲ ಈ ಭಾವನೆ ಬರಲೇ ಇಲ್ವಲ್ಲ, ಯಾವುದೋ ಹಿಂದಿನ ವಾಸನೆ ಇದ್ದರೆ ಈ ಭಾವನೆ ಬರುತ್ತೆ, ಹಿಂದೆ ಈ ನಂದಗೋಪ ಯಶೋದೆ ಏನಾಗಿದ್ರು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಈಗ ಜನ್ಮಾಂತರ ಅಂತ ಒಂದು ಬರ್ತಾ ಇದ್ದಲ್ಲ, ಈಗಿನ ಜನ್ಮಾಂತರ ಎಲ್ಲ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ. ಯಾಕಂದರೆ ಹಿಂದೆ ಆಗಿದ್ದನ್ನೆಲ್ಲ ನಾವು ಈಗ ತಿಳ್ಕೊಂಡ್ರೆ ಈಗಿನ ಜನ್ಮದ ಒಂದು ಅನುಭವವನ್ನು ಪಡ್ಕೊಳ್ಳೋದು ಭಾಳ ಕಷ್ಟ. ಆದರೆ ಇಲ್ಲಿ ಕೇಳ್ತಾನೆ, ಯಶೋದಾ ನಂದಗೋಪರು ಏನಾಗಿದ್ರು, ನಂದಕ್ಕಿಮ ಕರೋದ್ ಬ್ರಹ್ಮನ್ ಶ್ರೇಯ ಏವಂ ಮಹೋದಯಂ ಯಶೋದಾ ಚ ಮಹಾಭಾಗ ಪಪೌ ಯಸ್ಯಾಸ್ತನಂ ಹರಿಹಿ. ಈ ಸ್ತನ್ಯಪಾನವನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಯಶೋದಾ ಹಿಂದೆ ಏನಾಗಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ಹಿಂದಿನ ವೃತ್ತಾಂತವನ್ನು ಪರೀಕ್ಷಿತ್ಗೆ ಶುಕಬ್ರಹ್ಮರ್ಷಿಗಳು ಹೇಳ್ತಾರಂತೆ. ದ್ರೋಣ ಅನ್ನುವಂತಹ ವಸು ನಂದಗೋಪನಾಗಿ ಬಂದಿದ್ದಾನೆ, ಧರ ಅನ್ನುವಂತಹ ಆ ಪತ್ನಿ ದ್ರೋಣ ವಸುಪತ್ನಿ ಯಶೋದೆಯಾಗಿ ಬಂದಿದ್ದಾಳೆ. ಬ್ರಹ್ಮನ ಮೇಲೆ ತಪಸ್ ಮಾಡಿ ಕೃಷ್ಣನ ಮೇಲೆ ನಮಗೆ ಭಕ್ತಿ, ನಾರಾಯಣನ ಮೇಲೆ ನಮಗೆ ಪರಿಪೂರ್ಣ ಭಕ್ತಿ ಬರಬೇಕು ಅಂತ ಹೇಳಿಬಿಟ್ಟು ಇವರು ಕೇಳಿದ್ದಾರೆ. ಆ ಭಕ್ತಿಯನ್ನು ಅನುಭವಿಸೋಕ್ಕೋಸ್ಕರ ಪರಮಾತ್ಮ ಸಾಕ್ಷಾತ್ತಾಗಿ ಅವರ ಬಡಾವಣೆಗೆ ಬಂದ ಅಂತ ಹೇಳಿಬಿಟ್ಟು ಇಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ಗೆ ಹೇಳ್ತಾರೆ. ಅದೇ ಥರ ಎಷ್ಟೋ ಜನ್ಮಗಳಾಗಿರ್ಬೋದು ಭಗವದ್ ಬಂಧುವರೇ, ನಾನಾ ಯೋನಿಗಳಲ್ಲಿ ನಾನಾ ನಲಿದು ಪುಟ್ಟಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ದಾಸರು ಹೇಳುವಂತಹ ಪ್ರಸಂಗದಲ್ಲಿ ನಾವು ಎಷ್ಟೋ ಯೋನಿಗಳಲ್ಲಿ ಬಂದು 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 ಬಂದಿದ್ದೀವಿ, ಮುಂದೆ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ, ಅದು ಪರಮಾತ್ಮನಿಗೆ ಗೊತ್ತು. ಕೇಳ್ಕೋಬೇಕು, ಪರಮಾತ್ಮ ಇದೇ ಕೊನೆಯದಾಗಿರಬೇಕು ಅಂತ ನಾವು ಕೇಳ್ಕೋಬೇಕು. ಆದರೆ ಮುಂದೆ ಎಷ್ಟಾಗತ್ತೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಾವು ಕೇಳಬೇಕು, ಹೇ ಪರಮಾತ್ಮ, ಎಷ್ಟೇ ಜನ್ಮಗಳು ಬಂದರೂ ನಿನ್ನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಮಾತ್ರ ಕೊಡು ಅಂತ ಹೇಳಿಬಿಟ್ಟು ಕೇಳ್ಕೋಬೇಕು. ಎಷ್ಟೋ ಜನ್ಮಗಳು, ಹೇ ಪರಮಾತ್ಮ, ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಭೋರು ಯುಗಗತ ನಿಶ್ಚಲ ಭಕ್ತಿರಸ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಆಚಾರ್ಯವರ್ಯರೆಲ್ಲ ಹೇಳ್ತಾರೆ, ಒಬ್ಬರು ಭಕ್ತರ ಮನೆಯಲ್ಲಿ ಒಂದು ಕೀಟವಾಗಿ ಆದರೂ ನನ್ನನ್ನು ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸ್ತೋತ್ರ ರತ್ನದಲ್ಲಿ ಯಮನಾಚಾರ್ಯರು ಹೇಳುವಂತಹ ಪ್ರಸಂಗದಲ್ಲಿ, ನನಗೆ ಮನುಷ್ಯ ಜನ್ಮ ಬರಬೇಕು ಅಂತ ಹೇಳಿ ನನಗೆ ಯೋಗ್ಯತೆ ಇಲ್ಲದೆ ಹೋದರೆ ನನ್ನ ಭಕ್ತರ ಮನೆಯಲ್ಲಿ, ನಿನ್ನ ಭಕ್ತರ ಮನೆಯಲ್ಲಿ ಪರಮಾತ್ಮ ಒಂದು ಕೀಟವಾಗಿಯೂ ನನ್ನನ್ನು ಮಾಡು, ಅವರ ಒಂದು ಆ ಒಂದು ನಾಮವನ್ನು ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಪರಮಾತ್ಮ ಮೃದ್ಭೋಜನ ಲೀಲೆಯನ್ನು ಮಾಡಿ ಎಲ್ಲವೂ ಅವನ ಒಳಗಡೆ ಅಂತರ್ಗತವಾಗಿದೆ ಅನ್ನುವಂತಹ ತಾತ್ಪರ್ಯವನ್ನು ಪರಮಾತ್ಮ ತೋರಿಸ್ತಾನೆ. ಎಲ್ಲರೂ ಭಗವಂತನ ಒಳಗಡೆ, ನಾವೆಲ್ಲ ಅವನ ಒಳಗಡೆ ಇದ್ದೀವಿ. ನಮ್ಮ ಸುತ್ತಲೂ ಪರಮಾತ್ಮ ಆವಿರ್ಭವಿಸ್ಕೊಂಡಿದ್ದಾನೆ. ವಿಶ್ವಂ ವಿಷ್ಣುರ್ವಷಟ್ಕಾರ ಭೂತಭವ್ಯ ಭವತ್ ಪ್ರಭು. ಅದಕ್ಕೋಸ್ಕರನೇ ಜೀವನದಲ್ಲಿ ನಮ್ಮ ನಡತೆಯಲ್ಲಿ ನಾವು ಬಹಳ ಜಾಗೃತಿಯಾಗಿರಬೇಕು ಅನ್ನುವಂತಹ ತಾತ್ಪರ್ಯವನ್ನು ಅತ್ಯದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ವಿ ಆರ್ ಕಂಟೈನ್ಡ್ ಇನ್ಸೈಡ್ ದ ಲಾರ್ಡ್. ಇದನ್ನು ಹೇಳಿ ಅಂತರ್ಬಹಿಶ್ಚ ನಾರಾಯಣ, ನಾರಾಯಣ ಏವ ಇದಗಂ ಸರ್ವಂ ಅಂತರ್ಬಹಿಶ್ಚ ನಾರಾಯಣ ಮುಂದು ಎನುಕಾವಿನಿ ರಕ್ಷಣ ತ್ರೋಡೈ. ಇದನ್ನು ತ್ಯಾಗರಾಜರು ಹೇಳುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು ಆಕರ್ಣ ಪೂರ್ಣಧನ್ವಾನವು ರಕ್ಷೇತಾಂ ರಾಮಲಕ್ಷ್ಮಣವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಪರಮಾತ್ಮ ಮೃದ್ಭೋಜನ ಲೀಲೆಯಲ್ಲಿ ಎಲ್ಲರೂ ಅಂತರ್ಗತವಾಗಿದೆ ಅಂತ ತೋರಿಸ್ಬಿಟ್ಟು ಮುಂದೆ ಒಂದು ಉತ್ತಮವಾಗಿರುವಂತಹ ಒಂದು ಲೀಲೆಯನ್ನು ಕೃಷ್ಣಾವತಾರದಲ್ಲಿ ಮಾಡ್ತಾನೆ. ಅದು ದಾಮೋದರೋಪಾಖ್ಯಾನ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಪರಮಾತ್ಮ ದಾಮೋದರನಾಗಿ ಅವನು ಅಹಂ ಭಕ್ತಪರಾಧೀನ ಅಸ್ವತಂತ್ರ ಅಂತ ಹೇಳಿಬಿಟ್ಟು ಅಜಾಮಿಳೋಪಾಖ್ಯಾನದಲ್ಲಿ ಹೆಂಗೆ ಹೇಳ್ತಾನೋ, ಭಕ್ತರು ಒಂದು ಪತಿವ್ರತ ಸ್ತ್ರೀ ತನ್ನ ಪತಿಯನ್ನು ಯಾವ ಥರ ಇಟ್ಕೊಳ್ತಾಳೋ ಆ ಥರ ನಾನು ಭಕ್ತರ ವಶದಲ್ಲಿ ನಾನಿದ್ದೀನಿ, ಭಕ್ತರು ಏನು ಹೇಳಿದ್ರು ನಾನು ಆ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನೆ.
ಭಕ್ತರ ಆಜ್ಞೆಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನೆ. ಏಕದಾ ಗೃಹದೇಶೀಷು ಯಶೋದಾನಂದಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧಿ ಯಾನಿ ಯಾನಿ ಹಿ ಗೀತಾನಿ ತದ್ಬಾಲಚರಿತಾನಿ ಚ ದಧಿ ನಿರ್ಮಂಥನೆ ಕಾಲೇ ಸ್ಮರಂತಿ ತಾನ್ಯಗಾಯತ. ಪರಮಾತ್ಮ ದಿನ ಯಶೋದೆ ಬಂದು ಎಬ್ಬಿಸ್ತಾಳೆ ಕೃಷ್ಣನನ್ನ. ಹೇ ಕೃಷ್ಣ, அரவணையாய் அயரேரே அம்மமுண்ண துயிலடாயே இரவும் உண்ணாது உறங்கி நீ போய் இன்னும் உச்சிக்கொண்டதாலோ வரவும் ಕಾಣೇನ್ ವೈರಶೆಯಿಂದಾಯ್ ವನಮುಲಹಳ್ ಶೋರ್ವುಪಾಯ. ಬೆಳಗ್ಗೆ ಆಯಿತು, ಹೇ ಪರಮಾತ್ಮ ಬೆಳಗ ಜಾವದಿ ಬಾರೋ ಹರಿಯೇ ನಿನ್ನ. ಹೇ ಪರಮಾತ್ಮ ಬೆಳಗ್ಗೆ ಆಗಿದೆ ಏಳೋ ಅಂತ ಹೇಳಿಬಿಟ್ಟು ದಾಸರು ಯಾವ ಥರ ಹಾಡ್ತಾರೋ ಆ ಥರ ಯಶೋದೆ ಎಬ್ಬಿಸ್ತಾಳಂತೆ ಕೃಷ್ಣನನ್ನು. ಆವತ್ತಿನ ದಿವಸ ಅವಳು ಎಬ್ಬಿಸ್ಲಿಲ್ವಂತೆ, ಕೃಷ್ಣನೇ ಓಡಿ ಬರ್ತಾನಂತೆ ಯಶೋದೆ ಕಡೆಗೆ. ಕೃಷ್ಣನನ್ನು ನಾವು ಎಬ್ಬಿಸಬೇಕಾಗಿಲ್ಲ, ಕೃಷ್ಣ ತಾನೇ ಎದ್ದು ಬಿಟ್ಟು ನಮ್ಮ ಕಡೆಗೆ ಯಾವಾಗ ಬರ್ತಾನೆ ಅಂತ ಹೇಳಿದ್ರೆ, ನಮ್ಮ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ನಾವು ಮಾಡಿದರೆ ಪರಮಾತ್ಮ ಬರ್ತಾನೆ. ಶ್ರದ್ಧೆ ಎಲ್ಲಿ ಇರುತ್ತೋ ಅಲ್ಲಿ ಭಗವಂತನ ವಾಸ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭಗವಂತ ವಿಭೂತಿ ಯೋಗವನ್ನು ಹೇಳುವಂತಹ ಪ್ರಸಂಗದಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವವ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಎಲ್ಲದರಲ್ಲೂ ಆ ಒಂದು ಎಸೆನ್ಸ್ ಇರುತ್ತಲ್ಲ, ಅದು ಎಸೆನ್ಸ್ ಆಫ್ ಆಲ್ ಮೆಟೀರಿಯಲ್ಸ್ ಇಸ್ ಮೀ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಸಕ್ಕರೆಯಲ್ಲಿ ಆ ಸಕ್ಕರೆ, ಆ ಒಂದು ಸ್ವೀಟ್ನೆಸ್ ಕೊಡುವಂತಹ ಒಂದು ಶಕ್ತಿ ನಾನು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಉಪ್ಪಲ್ಲಿ ಆ ಉಪ್ಪು ಲವಣ ಕೊಡುವಂತಹ ಸ್ವಾದ, ಆ ಉಪ್ಪಿನ ಸ್ವಾದ ನಾನು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಈ ಥರ ಎಲ್ಲ ಅದರಲ್ಲೂ ಅದರ ಗುಣ ಇರುತ್ತಲ್ಲ, ಅದು ನಾನಾಗಿದ್ದೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನೆ. ಇವನ ಐಶ್ವರ್ಯ, ಇವನ ವಿಭೂತಿ ಏನು ಅಂತ ಹೇಳಿಬಿಟ್ಟು ಕೇಳುವಾಗ ಇವನು ಕೇಳ್ತಾನೆ. 10ನೇ ಅಧ್ಯಾಯದಲ್ಲಿ ವಿಭೂತ್ಯಧ್ಯಾಯ ಅಂತ ಹೇಳಿಬಿಟ್ಟು ಅದಕ್ಕೆ ಹೆಸರು. ವಿಭೂತಿ ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಹೆಸರು. ನಿನ್ನ ಐಶ್ವರ್ಯ ಏನು ಅಂತ ಹೇಳಿಬಿಟ್ಟು ಇವನು ಕೇಳ್ತಾನೆ ಅರ್ಜುನ. ಅದಕ್ಕೆ ನನ್ನ ಐಶ್ವರ್ಯ ಪೂರ್ತಿ ಹೇಳೋಕ್ಕಾಗಲ್ಲ ಹೇ ಅರ್ಜುನ, ಅದನ್ನು ನಾನು ಗ್ರೂಪ್ಸಲ್ಲಿ ಸ್ಪ್ಲಿಟ್ ಮಾಡಿಬಿಟ್ಟು ಮೇನ್ ಆಗಿ ಹೇಳ್ತಾ ಹೋಗ್ತೀನಿ, ಆದರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ನಮ್ಮ ಥರ ಅರ್ಜುನ ಸಂಶಯ ಪ್ರಾಣಿ. ಅವನು ಹೇಳ್ತಾನೆ, ಇಷ್ಟೆಲ್ಲ ಹೇಳಿದೆಯಲ್ಲ 10ನೇ ಅಧ್ಯಾಯದಲ್ಲಿ, ಅದು ತೋರಿಸ್ತೀಯನೋ ಅಂತ ಹೇಳಿದಾಗ 11ನೇ ಅಧ್ಯಾಯದಲ್ಲಿ ಆ ವಿಭೂತಿಯನ್ನು ಪರಮಾತ್ಮ ತೋರಿಸ್ತಾನೆ. ಚಿದಜಿತ್ ವಿಶಿಷ್ಟನಾಗಿರುವಂತಹ ಪರಮಾತ್ಮ ಶ್ರದ್ಧೆ ಎಲ್ಲಿರತ್ತೋ ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಅಂತ ಹೇಳಿಬಿಟ್ಟು ಪರಮಾತ್ಮ ತೈತ್ರೀಯ ಉಪನಿಷತ್ತಲ್ಲಿ ಹೇಳ್ತಾರೆ. ಶ್ರದ್ಧಯಾಗ್ನಿಸ್ಸಮಿಧ್ಯತೆ ಶ್ರದ್ಧಯಾ ವಿಂದತೆ ಹವಿಹಿ ಶ್ರದ್ಧಾಂ ಕಾಮಸ್ಯ ಮಾತರಂ ಅಂತ ಹೇಳಿ ನಾವು ಮಾಡುವಂತಹ ಕೆಲಸಕ್ಕೆ, ಆ ಕೆಲಸ ನಾರಾಯಣನಾಗಿದ್ದರೆ ಭಗವದ್ಬಂಧುವರೇ, ಕೆಲಸವೇ ಭಗವಂತನ ಅರೂಪ ಅಂತ ನಾವು ತಿಳ್ಕೋಬೇಕು. ಯಾಕಂದರೆ ಭಗವಂತನ ರೂಪ ವಿಗ್ರಹ ರೂಪದಲ್ಲಿರುತ್ತೆ. ಆದರೆ ದ ಪ್ರೋಸೆಸ್ ಆಫ್ ವರ್ಕ್ ಇಟ್ ಸೆಲ್ಫ್ ಇಸ್ ಗಾಡ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾವು ಮಾಡುವಂತಹ ಕೆಲಸವೇ ಅದು ಭಗವಂತನ ಒಂದು ಪ್ರೋಸೆಸ್. ಆ ಒಂದು ಕೆಲಸವೇ ಭಗವಂತನಾಗಿದ್ದರೆ ಆ ಕೆಲಸದ ಮೇಲಿರುವಂತಹ ಶ್ರದ್ಧೆ ಇದೆಯಲ್ಲ, ಅದು ಲಕ್ಷ್ಮಿ ಅಂತ ನಾವು ತಿಳ್ಕೋಬೇಕು. ಭಗವಂತನ ಪತ್ನಿ. ಅದಕ್ಕೋಸ್ಕರನೇ ಶ್ರದ್ಧಾಂ ಕಾಮಸ್ಯ ಮಾತರಂ ಅಂತ. ಆ ಶ್ರದ್ಧೆ ನಮಗೆ ಇರುವಂತಹ ಪ್ರಸಂಗದಲ್ಲಿ ನಮ್ಮ ಒಳಗಡೆ ಆ ಕೆಲಸ ಮಾಡುವಂತಹ ಕಾಮನೆ ಜಾಸ್ತಿ ಆಗ್ತಾ ಇರುತ್ತೆ. ಆ ಒಂದು ಕಾಮನೆ ಯಾವ ಕಡೆ ಇರಬೇಕು ಅಂತ ಹೇಳಿದ್ರೆ, ಆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ನಾವು ಪಡ್ಕೋಬೇಕು ಅಂತ ಹೇಳಿ ಆ ಕೆಲಸದ ಮೂಲಕ 4 ಜನಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಭಾವನೆ ನಮ್ಮ ಒಳಗಡೆ ಇರಬೇಕು. ಈ ಥರ ಒಂದು ಭಾವನೆ ನಮ್ಮಲ್ಲಿದ್ರೇನೆ ಶ್ರದ್ಧಾಂ ಕಾಮಸ್ಯ ಮಾತರಂ ಹವಿಷಾ ವರ್ಧಯಾಮಸಿ ಪ್ರಿಯಗ್ಗ ಶ್ರದ್ಧೇ ದದತಃ ಪ್ರಿಯಗ್ಗ ಶ್ರದ್ಧೇದಿತಾ ಸತಃ ಪ್ರಿಯನ್ ಭೋಜೇಶು ಯಜ್ವಸು ಶ್ರದ್ಧಾ ಸೂಕ್ತ. ಇದು ಉಪನಿಷತ್ತಲ್ಲಿ ಶ್ರದ್ಧಾ ಸೂಕ್ತ ಬರುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ. ಆ ಶ್ರದ್ಧಾ ಹೇಳುವಂತಹ ಪ್ರಸಂಗದಲ್ಲಿ ಎವ್ರಿ ಫಂಕ್ಷನ್ ಇಸ್ ದ ಲಾರ್ಡ್ ಆ್ಯಂಡ್ ದ ಪವರ್ ಬಿಹೈಂಡ್ ದಟ್ ಫಂಕ್ಷನ್ ಈಸ್ ದ ಗಾಡೆಸ್ ಅಂತ ಹೇಳಿಬಿಟ್ಟು ತೈಮಿನಿ ಅವರ ಪುಸ್ತಕದಲ್ಲಿ ಗಾಡ್ ಆ್ಯಂಡ್ ಗಾಡೆಸಸ್ಸಲ್ಲಿ ಬರೀತಾರೆ. ಅದೇ ಥರ ಒಂದು ಕೆಲಸ ನಾರಾಯಣನ ರೂಪವಾಗಿದ್ದರೆ 10ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಮಾಡುವಂತಹ ಕೆಲಸ ನಾನಾಗಿಯೇ ಮಾಡೋ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ವರ್ಕ್ಶಿಪ್ ಅಂತ ಹೇಳ್ತಾನೆ. ಅಂತಹ
ಅವನ ಪರಮಾತ್ಮನಾಗಿ ನಾವು ಮಾಡುವಂತಹ ಪ್ರಸಂಗದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಂಡ್ರೆ ಪರಮಾತ್ಮ ಹೇಳ್ತಾನೆ, ಶ್ರದ್ಧೆ ಇರೋ ಕಡೆ ನಾನಿರ್ತೀನಿ ಅಂತ ಹೇಳಿಬಿಟ್ಟು. ಯಶೋದೆ ಆ ಒಂದು ಶ್ರದ್ಧೆಯಿಂದ ಅವತ್ತು ಕೆಲಸ ಮಾಡ್ತಾ ಇರ್ತಾಳೆ. ಯಾನಿ ಯಾನಿ ಹಿ ಗೀತಾನಿ ತದ್ಬಾಲಚರಿತಾನಿ ಚ ದಧಿ ನಿರ್ಮಂಥನೆ ಕಾಲೇ ಸ್ಮರಂತಿ ಧನ್ಯಗಾಯತ. ಕೈಯಲ್ಲಿ ಬೆಣ್ಣೆಯನ್ನು ಅವಳು ಕಡಿತಾ ಇರ್ತಾಳೆ, ಅದು ಕಾಯ. ಬಾಯಲ್ಲಿ ಯಾನಿ ಯಾನಿ ಗೀತಾನಿ ಪರಮಾತ್ಮನ ನಾಮವನ್ನು ಹೇಳ್ತಾ ಇರ್ತಾಳೆ, ಅದು ವಾಚ. ಮನಸ್ಸಲ್ಲಿ ದಧಿ ನಿರ್ಮಂಥನೆ ಕಾಲೇ ಸ್ಮರಂತಿ ಧನ್ಯಗಾಯತ. ಮನಸ್ಸಲ್ಲಿ ಕೃಷ್ಣನನ್ನು ಅವಳು ನೆನೆಸ್ಕೊಡ್ತಾ ಇರ್ತಾಳೆ. ತೂಮಲರ್ ತೂವಿತ್ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಶಿಂದಿಕ್ಕ ಅಂತ ತಿರುಪ್ಪಾವೆಯಲ್ಲಿ ಆಂಡಾಳೆ ಹೇಳ್ತಾಳೆ. ಕೈಯಿಂದ ಪುಷ್ಪವನ್ನು ನಾವು ಸಮರ್ಪಣೆ ಮಾಡ್ತಾ ಇರ್ತೀವಿ ಭಗವಂತನಿಗೆ. ಅರ್ಚನೆ ಮಾಡುವಂತಹ ಪ್ರಸಂಗದಲ್ಲಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ ಅಂತ ಕೊಡುವಂತಹ ಪ್ರಸಂಗದಲ್ಲಿ ಪುಷ್ಪವನ್ನು ಪರಮಾತ್ಮನ ಪಾದಾರವಿಂದದಲ್ಲಿ ನಾವು ಹಾಕ್ತಾ ಇರ್ತೀವಿ. ಆ ಪುಷ್ಪವನ್ನು ಹಾಕುವಂತಹ ಪ್ರಸಂಗದಲ್ಲಿ ಈ ಪುಷ್ಪ ಯಾವ ಥರ ಅರಳಿದೆಯೋ ಹೇ ಪರಮಾತ್ಮ, ಈ ಆತ್ಮವನ್ನು ನಿನ್ನ ಪಾದಾರವಿಂದದಲ್ಲಿ ನೀನು ಸ್ವೀಕರಿಸಿ ಅರಳಿಸೋ ಅನ್ನುವಂತಹ ತಾತ್ಪರ್ಯ. ಅದಕ್ಕೋಸ್ಕರನೇ ದುರ್ಗೆಯನ್ನು ನಾವು ದರ್ಶನ ಮಾಡುವಂತಹ ಪ್ರಸಂಗದಲ್ಲಿ 8 ಕೈಯಲ್ಲಿ ಒಂದು ಕೈಯಲ್ಲಿ ತಾವರೆ ಇಟ್ಕೊಂಡಿರ್ತಾಳೆ. ಆ ತಾವರೆ ಪೂರ್ತಿ ಅರಳಿರುವಂತಹ ತಾವರೆ ಅಲ್ಲ, ಅರ್ಧ ಅರಳಿರುವಂತಹ ತಾವರೆ. ಯಾಕಂದರೆ ಭಗವಂತನಲ್ಲಿ 3 ಶಕ್ತಿಗಳಿದೆ. ಆ 3 ಶಕ್ತಿಗಳನ್ನ ದುರ್ಗಾ, ಲಕ್ಷ್ಮೀ, ಸರಸ್ವತಿ ಅಂತ ಹೇಳಿಬಿಟ್ಟು ನಾವು ನೋಡ್ತೀವಿ. ದುರ್ಗತಿ ಹಾರಿಣಿ ದುರ್ಗಾ. ಒಂದು ಕೆಲಸದಲ್ಲಿ ನಾವು ಸಫಲತೆಯನ್ನು ನೋಡಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಒಳಗಡೆ ಇರುವಂತಹ ದುರ್ಗತಿಗಳೆಲ್ಲ ಹೋಗಬೇಕು. ನರಾಣಾಂ ಕ್ಷೀಣ ಪಾಪಾನಾಂ ಕೃಷ್ಣೇ ಭಕ್ತಿ ಪ್ರಜಾಯತೆ ಅಂತ ಹೇಳಿಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಮ್ಮ ಪಾಪಗಳೆಲ್ಲ ಬಂದು ಅಡ್ಡಿಯಾಗಿ ನಿಂತ್ಕೊಳ್ಳುತ್ತೆ. ಕರ್ಮಯೋಗ ಅದನ್ನು ಹೋಗಿಸುತ್ತೆ. ಕರ್ಮಯೋಗದಿಂದ ನಮ್ಮ ಪಾಪಗಳೆಲ್ಲ ಹೋಗುತ್ತೆ ಅನ್ನುವಂತಹ ತಾತ್ಪರ್ಯ. ಯಾಕಂದರೆ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಒಳಗಡೆ ಆ ತಡೆ ಇರಬಾರ್ದು ಅಂತ ಹೇಳ್ತಾರೆ. ಈ ಥರ ದುರ್ಗತಿ ಹಾರಿಣಿ ದುರ್ಗಾ. ಅವಳು ಮಹಿಷಾಸುರನನ್ನು ಅವಳು ಸಂಹಾರ ಮಾಡಿದ್ಲು ಅಂತ ಹೇಳಿಬಿಟ್ಟು ನಮ್ಮ ಮಹೀಶ್ವರಪುರ ಮೈಸೂರು. ಮಹಿಷ ಅಂತ ಹೇಳಿದ್ರೆ ಎಮ್ಮೆ. ಆ ಎಮ್ಮೆಗೆ ಏನು ವೈಶಿಷ್ಟ್ಯ ಅಂತ ಹೇಳಿದ್ರೆ ಒಂದು ಕಪ್ಪಿಗಿರುತ್ತೆ, ಇನ್ನೊಂದು ನಿಧಾನವಾಗಿ ಸಂಚಾರ ಮಾಡುತ್ತೆ. ನಮ್ಮ ಒಳಗಡೆ ಇರುವಂತಹ ಇನರ್ಷ್ಯಾನೇ ಮಹಿಷ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ನಮ್ಮ ಒಳಗಡೆ ಇರುವಂತಹ ತಮೋಗುಣವನ್ನು ಮೊದಲು ಹೋಗಿಸ್ತಾಳೆ. ಜೀವನದಲ್ಲಿ ಅರವಿಂದರು ಅವರ ಎಸೆಸ್ ಆಫ್ ಗೀತಾ ಅಲ್ಲಿ ಬರೀತಾರೆ, ವೆನ್ ಎ ಮ್ಯಾನ್ ಇವಾಲ್ವ್ಸ್, ಇಂಟ್ಯೂಷನ್ ಇಸ್ ಜಸ್ಟ್ ಅನದರ್ ಥಿಂಗ್ ವಿಚ್ ಇಸ್ ದೇರ್ ಇನ್ಸೈಡ್ ಎ ಪರ್ಸನ್ ಅಂತ ಹೇಳ್ತಾರೆ. ಫಸ್ಟು ಇನರ್ಷಿಯಾ. 99% ಆಫ್ ದ ಪೀಪಲ್ ಇನರ್ಷಿಯಾಯಿಂದಾನೇ ಮೇಲೆ ಹೇಳೋದಿಲ್ಲ. ಆ ಇನರ್ಷಿಯಾ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ಆಲಸ್ಯ. ಹೆಂಗೆ ಒಂದು ಬಸ್ ಬರುವಂತಹ ಪ್ರಸಂಗದಲ್ಲಿ ಒಂದು ಎಮ್ಮೆ ಹೋಗುವಾಗ ಈ ಬಸ್ ಎಷ್ಟು ಹಾರ್ನ್ ಹೊಡೆದ್ರೂ ಆ ಎಮ್ಮೆ ತನ್ನ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ. ಆ ಥರ ಜೀವನದಲ್ಲಿ ನಿಧಾನತ್ವ, ಆಲಸ್ಯ ನಮಗೆ ಬರುತ್ತೆ. ಅದೇ ಮಹಿಷನ ಒಂದು ಸಿಂಬಾಲಿಸಮನ್ನು ಕೊಟ್ಟು ಮಹಿಷಾಸುರ ಮರ್ದಿನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಒಳಗಡೆ ಇರುವಂತಹ ತಮೋಗುಣದಿಂದ ಇನರ್ಷಿಯಾ ಬರುತ್ತೆ. ಆ ಇನರ್ಷಿಯಾ ಹೋಗಿಸ್ತಾ ನಮ್ಮ ಒಳಗಡೆ ಇನ್ಕ್ವಿಸಿಟಿವ್ನೆಸ್ ಬರುತ್ತೆ. ಕಲಿಯುವಂತಹ ಇನ್ಕ್ವಿಸಿಟಿವ್ನೆಸ್ ಬರುತ್ತೆ. ಆ ಇನ್ಕ್ವಿಸಿಟಿವ್ನೆಸ್ ಬರ್ತಾ ಏನಾಗುತ್ತೆ, ಅದು ಹೋಗಿ ಮುಂದೆ ಇಂಟಲೆಕ್ಚುವಲ್ ಕೇಪಬಿಲಿಟಿ ಬರುತ್ತೆ. ಇಂಟಲೆಕ್ಚುವಲ್ ಕೇಪಬಿಲಿಟಿಯನ್ನು ಯೂಸ್ ಮಾಡಿಕೊಂಡು ಆ ಇಂಟಲೆಕ್ಚುವಲ್ ಫಸ್ಟು ಇನರ್ಷಿಯಾ, ಆಮೇಲೆ ಇಂಟಲೆಕ್ಚುವಲ್ ಕೇಪಬಿಲಿಟಿ, ಆಮೇಲೆ ಇನ್ಕ್ವಿಸಿಟಿವ್ನೆಸ್. 4 ಪುಸ್ತಕ ಓದಿದ್ರೆ, ಇವಾಗ ಒಂದು ಉಪನ್ಯಾಸ ಕೇಳಿದ್ರೆ, ಓಹೋ ಈ ಉಪನ್ಯಾಸದಲ್ಲಿ ಏನೋ ಹೇಳ್ತಾ ಇದ್ರಲ್ಲ ಅಂತ ಹೇಳಿಬಿಟ್ಟು ನಾವು ಓದೋಕ್ಕೆ ಆರಂಭಿಸ್ತೀವಿ. ಆ ಓದೋಕ್ಕೆ ಆರಂಭಿಸಿದ್ರೆ ದಟ್ ಈಸ್ ಕಾಲ್ಡ್ ಇನ್ಕ್ವಿಸಿಟಿವ್ನೆಸ್. ವಿ ವಿಲ್ ಹ್ಯಾವ್ ಟು ರೈಸ್ ಫ್ರಮ್ ಇನರ್ಷಿಯಾ to the next level of intellectual capability which God has given us, then become inquisitive. ಆ ಇನ್ಕ್ವಿಸಿಟಿವ್ನೆಸ್ ನಮಗೆ ಬಂದರೆ ಆವಾಗ ನಮ್ಮ ಒಳಗಡೆ ಇಂಟ್ಯೂಷನ್ ಬರುತ್ತೆ. 4 ಐಸ್ ತುಂಬ ಮುಖ್ಯ. ಆ ಒಂದು ಇಂಟ್ಯೂಷನ್ ನಮಗೆ ಬರುತ್ತೆ. ಆ ಇಂಟ್ಯೂಷನ್ ಯಾವುದು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ಮ್ಯಾನಿಫೆಸ್ಟೇಷನ್ ಆಫ್ ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಪರ್ಫೆಕ್ಷನ್ ಇನ್ಸೈಡ್ ಮ್ಯಾನ್ ಅಂತ ವಿವೇಕಾನಂದರು ಹೆಂಗೆ ಹೇಳ್ತಾರೋ, ನಮ್ಮ ಒಳಗಡೆ ಇರುವಂತಹ ಆ ಒಂದು ಪರ್ಫೆಕ್ಷನ್ ಇದೆಯಲ್ಲ, ಅದು ನಿಧಾನವಾಗಿ ಬರೋಕ್ಕೆ ಆರಂಭಿಸುತ್ತೆ. ಆವಾಗ
ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಒಂದು ಸಿಗೆ 4 ಐಸ್ ಆರ್ ದ ಫಂಡಮೆಂಟಲ್ಸ್. ಫಸ್ಟ್ ಯು ಹ್ಯಾವ್ ಟು ಗೆಟ್ ಅಪ್ ಫ್ರಮ್ ಇನರ್ಷಿಯಾ, ಆಲಸ್ಯ. ಅದಕ್ಕೋಸ್ಕರನೇ ದುರ್ಗತಿ ಹಾರಿಣಿ ದುರ್ಗೆ ನಮ್ಮ ಒಳಗಡೆ ಇರುವಂತಹ ಆ ಆಲಸ್ಯವನ್ನು ತೆಗಿತಾಳೆ. ಎರಡನೇದಾಗಿ ಕ್ರಿಯಾಶಕ್ತಿ ಬರಬೇಕು. ಆ ಕ್ರಿಯಾಶಕ್ತಿ ಕೊಡೋದು ಲಕ್ಷ್ಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರನೇ ಶ್ರೀಹಿ ಅಂತ ಹೇಳಿಬಿಟ್ಟು ಅವಳಿಗೆ ಹೆಸರು. ಶ್ರೀಯತೆ ಇತಿ ಶ್ರೀಹಿ, ಶ್ರಯತೆ ಇತಿ ಶ್ರೀಹಿ, ಶೃಣೋತಿ ಇತಿ ಶ್ರೀಹಿ, ಶ್ರಾವಯತಿ ಶ್ರೀಹಿ, ಶೃಣಾತಿ ಇತಿ ಶ್ರೀಹಿ, ಶ್ರೀಣಾತಿ ಇತಿ ಶ್ರೀಹಿ. 6 ವಿಧವಾಗಿ ಕಂಟಿನ್ಯೂಸ್ ಆಗಿ ಲಕ್ಷ್ಮಿ ಕೆಲಸ ಮಾಡ್ತಾಳೆ. ಆ ಒಂದು ಕ್ರಿಯಾಶಕ್ತಿ ಅವಳೇ ಕೊಡ್ತಾಳೆ. ಲಕ್ಷ್ಮಿ ಮುಂದೆ ಮಂಗಳಾರತಿ ಮಾಡಿದರೆ ಐಶ್ವರ್ಯ ಬರೋದಿಲ್ಲ. ಕ್ರಿಯಾಶೀಲತೆಯನ್ನು ನಾವು ತೋರಿಸಿದರೆ ನಾರಾಯಣ ಅಲ್ಲಿ ಇರ್ತಾನೆ. ಎಲ್ಲಿ ಕೆಲಸ ಇರುತ್ತೋ ಅಲ್ಲಿ ನಾರಾಯಣ ಜೊತೆಯಲ್ಲಿರ್ತಾನೆ. ಆ ಕ್ರಿಯಾಶೀಲತೆ ಕೊಡೋದು ಲಕ್ಷ್ಮಿ. ಆ ಕ್ರಿಯಾಶೀಲತೆ ಕೊಟ್ಟ ಮೇಲೆ ಆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಕೊಡೋದು ಸರಸ್ವತಿ. ನಾರಾಯಣ ಕೆಲಸ ರೂಪದಲ್ಲಿರುವಂತಹ ಪ್ರಸಂಗದಲ್ಲಿ 3 ಶಕ್ತಿ ರೂಪದಲ್ಲಿ ದುರ್ಗಾ, ಸರಸ್ವತಿ, ಲಕ್ಷ್ಮಿ 3 ಜನನೂ ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಥರ ಆ ಒಂದು ಸರಸ್ವತಿ ನಮಗೆ ಆ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಕೊಟ್ಟು, ಆಮೇಲೆ ನಿರ್ಲಿಪ್ತವಾಗಿ ತಾವರೆ ಮೇಲೆ ಕೂತಿರ್ತಾಳಲ್ಲ ಆ ಥರ ಇಂಟ್ಯೂಟಿವ್ ಕೆಪಾಸಿಟಿ ನಮಗೆ ಕೊಟ್ಟು, ಕ್ರಿಯೇಟಿವಿಟಿಯನ್ನು ಕೊಟ್ಟು, ಅರವಿಂದರು ಬರೀತಾರೆ, ವೆನ್ ಎ ಪರ್ಸನ್ ಸಿಟ್ಸ್ ಇನ್ ಥಾಟ್, ಎವ್ರಿ ಹ್ಯೂಮನ್ ಥಾಟ್ ವಿಲ್ ಬಿ ಇಂಟ್ಯೂಷನ್ ಎಟ್ ದಟ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಆ ಒಂದು ಇಂಟ್ಯೂಷನ್ನಿಂದ ನಮಗೆ ಸೃಜನಶೀಲತೆ ಉಂಟಾಗುತ್ತೆ. ಸೃಜನಶೀಲತೆ ಇಸ್ ಕ್ರಿಯೇಟಿವಿಟಿ. ಆ ಸೃಜನಶೀಲತೆ ಉಂಟಾದ್ರೇ ನಮ್ಮಲ್ಲಿ ಮಾರ್ಪಾಡು ಬರುತ್ತೆ, ನಮ್ಮಲ್ಲಿ ಬದಲಾವಣೆ ಬರುತ್ತೆ, ನಾವು ಮುಂದಕ್ಕೆ ಹೋಗ್ತೀವಿ. ನಾವು 1 ಹೆಜ್ಜೆ ಮುಂದಕ್ಕೆ ಹೋದರೆ ಕೃಷ್ಣ 100 ಹೆಜ್ಜೆ ನಮ್ಮ ಕಡೆಗೆ ಹಾಕ್ತಾನೆ. ಇಲ್ಲದೆ ಹೋದರೆ ಒಂದೇ ಕಡೆ ಕೂತಿದ್ರೆ ನಮ್ಮ ಒಳಗಡೆ ಮಹಿಷನನ್ನು ದುರ್ಗಾ ಸಂಹಾರ ಮಾಡೋದಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಈ ಥರ ಯಶೋದೆ ಅವಳು ಬೆಣ್ಣೆಯನ್ನು ಕಡಿತಾ ಇರ್ತಾಳೆ. ತದ್ಬಾಲ ಚರಿತಾನಿಚ ದಧಿ ನಿರ್ಮಂತನೆ ಕಾಲೇ ಸ್ಮರಂತಿ ತನ್ಯಗಾಯಥ ಅಂತ ಹೇಳಿ, ಅವಳ ಸ್ವಧರ್ಮ ಎಲ್ಲಿ ಇರುತ್ತೋ ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೇ ಭಯಾವಹ ಅಂತ ಹೇಳಿಬಿಟ್ಟು ಪರಮಾತ್ಮ ಘೋಷಿಸಿದ್ದಾನೆ ಭಗವದ್ಗೀತೆಯಲ್ಲಿ. ಸ್ವಧರ್ಮೇ ನಿಧನಂ ಶ್ರೇಯ. ನಮ್ಮ ಧರ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬ ಮುಖ್ಯವಾಗಿ ಸತ್ಯಂ ತಪಃ ದಯಾ ಶೌಚಂ, ಇದು 4 ಫಂಡಮೆಂಟಲ್ಸ್. ಸತ್ಯ, ಕಾಯ ವಾಚ ಮನಸ ಸತ್ಯದಲ್ಲೇ ಇರಬೇಕು. ಮಾನಸಿಕವಾಗಿ ಸತ್ಯ ಇರೋದು ಬಹಳ ಕಷ್ಟ. ಯಾಕಂದರೆ ಮನಸ್ಸಿಂದಾನೂ ಬೇರೆಯವರ ಕೇಡನ್ನು ನಾವು ಬಯಸಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮನಸ್ಸಿಂದಾನೂ ಬೇರೆಯವರ ಕೇಡನ್ನು, ಬೇರೆಯವರ ಬಗ್ಗೆ ನಾವು ಅಶ್ಲೀಲವಾಗಿ ನೆನೆಸ್ಕೋಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ಆಚಾರ್ಯ ಪರಂಪರೆಯಲ್ಲಿ ಕೂರತ್ತಾಳ್ವಾನ್ ಅನ್ನುವಂತಹ ಮಹಾಚಾರ್ಯರು, ರಾಮಾನುಜಾಚಾರ್ಯರ ಶಿಷ್ಯರು. ಕೂರತ್ತಾಳ್ವಾನ್ಗೆ ಚೋಳ ಮಹಾರಾಜ ಕಣ್ಣನ್ನು ತೆಗೆಯುವಂತಹ ಪ್ರಸಂಗದಲ್ಲಿ ಇವ್ರ ಕಣ್ಣನ್ನು ಇವರೇ ತೆಕ್ಕೊಳ್ತಾರೆ. ರಾಮಾನುಜಾಚಾರ್ಯರಿಗೆ ತನ್ನ ಕಣ್ಣನ್ನೇ ಕೊಟ್ಟಿರುವಂತಹ ಮಹನೀಯರು ಕೂರತ್ತಾಳ್ವಾನ್. ರಾಮಾನುಜಾಚಾರ್ಯರು ಬಂದು ಆಲಿಂಗನ ಮಾಡಿ ಕೂರತ್ತಾಳ್ವಾನ್ನ ಕೇಳ್ತಾರಂತೆ, ನಿನ್ನ ಕಣ್ಣು ಯಾಕೋ ಹೋಯಿತು ಅಂತ ಹೇಳಿ. ಯಾರೋ ಒಬ್ಬರು ವೈಷ್ಣವರು ಹೋಗ್ತಾ ಇರ್ಬೋದು, ಅವರ ಒಂದು ಲಾಂಛನ ಸೊಟ್ಟಾಗಿದ್ದರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಇವ್ರಿಗೆ ಲಾಂಛನ ಇಟ್ಕೊಳ್ಳೋಕ್ಕೂ ಬರಲ್ಲ ಅಂತ ಹೇಳಿ ಅಂದ್ಕೊಂಡಿರ್ಬೋದು. ಅವ್ರು ಅಂದ್ಕೊಂಡಿರಲ್ಲ. ಆದರೆ ಇವರು ಹೇಳ್ತಾರೆ, ಮನಸ್ಸಿಂದಾನೂ ಬೇರೆಯವರ ಕೇಡನ್ನು ನಾನು ಅಂದ್ಕೊಂಡಿರ್ಬೋದು, ಅದಕ್ಕೋಸ್ಕರ ನನ್ನ ಕಣ್ಣೇ ಬೇಡ ಅಂತ ಹೇಳಿಬಿಟ್ಟು ಪರಮಾತ್ಮ ಕಣ್ಣು ತೆಗೆದು ಬಿಟ್ಟ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸತ್ಯ ಅನ್ನೋದು ಭಗವದ್ ಬಂಧುವರೇ ಬರೀ ನಾಲಿಗೆಯಲ್ಲ, ತ್ರಿಕರಣಗಳಿಂದಾನೂ ನಾವು ಸತ್ಯವಂತರಾಗಿರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸತ್ಯಂ ತಪಃ, ನಾವು ಮೊದಲನೇ ದಿನ ನೋಡಿರುವಂತಹ ಪ್ರಕಾರ ತಪಸ್ಸು ಅನ್ನೋದು ರಾಮಾವತಾರದಲ್ಲಿ ನಾವು ನೋಡಿದ್ವಿ. ತಪಸ್ಸು ಅಂತ ಹೇಳಿದ್ರೆ 17ನೇ ಅಧ್ಯಾಯದಲ್ಲಿ ಕಾಯಿಕ ವಾಚಕ ಮಾನಸಿಕ ತಪಸ್ಸನ್ನು ಪರಮಾತ್ಮ 14, 15, 16 ಹೇಳಿದಾನೆ. ಇನ್ ದ 17th ಚಾಪ್ಟರ್ ಆಫ್ ದ ಭಗವದ್ಗೀತಾ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚೇತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಮನಪ್ರಸಾದ ಸೌಮ್ಯತ್ವಾತ್ ಮೌನಂ ಆತ್ಮವಿನಿಗ್ರಹ ಆತ್ಮಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಉಚ್ಯತೆ. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ತಪಸ್ಸು ತ್ರಿಕರಣಗಳಿಂದ ಮಾಡಬೇಕು. ಸತ್ಯಂ ತಪಃ ದಯಾ. ರಸ್ತೆಯಲ್ಲಿ ಒಂದು ನಾಯಿ ಹೋಗುವಂತಹ ಪ್ರಸಂಗದಲ್ಲಿ ಕಲ್ತುಕೊಂಡು ಹೊಡಿಬಾರ್ದು.
ಒಂದು ನಾಯು ಭಗವಂತನ ರೂಪ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿಣ. ಆ ಸಮದರ್ಶಿತ್ವ ಯಾವಾಗ ನಮಗೆ ಬರುತ್ತೋ ಆವಾಗ ದೈವೀಕದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವಂತಹ ತಾತ್ಪರ್ಯ ನಾವು ಅರ್ಥ ಮಾಡ್ಕೋಬೇಕು ವಿನಃ ಇಲ್ಲ ಇದರಲ್ಲಿ ಇದು ನಾಯಿ, ಇದು ಆನೆ, ಇದು ಜಿಂಕೆ ಅಂತ ಹೇಳಿಬಿಟ್ಟು ಅದರಲ್ಲಿ ಭೇದ ಭಾವ ನೋಡುವಂತಹ ಪ್ರಸಂಗದಲ್ಲಿ ಸರ್ವಸ್ವವು ಆತ್ಮಸ್ವರೂಪ ಅಂತ ಹೇಳಿಬಿಟ್ಟು ಶುಕಬ್ರಹ್ಮರ್ಷಿಗಳಿಗೆ ಆ ಒಂದು ತತ್ವ ಪರಮಾತ್ಮ ಯಾತಕ್ಕೋಸ್ಕರ ಶ್ರೀಮದ್ ಭಾಗವತ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ ನಾವು ಹೇಳ್ತೀವಿ. ವಿಷ್ಣುರೂಪರಾಗಿರುವಂತಹ ವ್ಯಾಸಾಚಾರ್ಯರು ಯಾತಕ್ಕೋಸ್ಕರ ಶುಕಬ್ರಹ್ಮರ್ಷಿಗಳಿಗೆ ಭಾಗವತವನ್ನು ಹೇಳಿಕೊಟ್ರು ಅಂತ ಹೇಳಿದ್ರೆ, ಶುಕಬ್ರಹ್ಮರ್ಷಿಗಳಿಗೆ ಆ ಆತ್ಮತತ್ವ ಎಲ್ಲ ಕಡೆಯೂ ಅವರಿಗೆ ಗೊತ್ತಿತ್ತು. ಒಂದು ಮರದಲ್ಲಿರೋದು ಒಂದು ಆತ್ಮ, ಸತ್ವಶೂನ್ಯವಾಗಿರುವಂತಹ ತಮೋಗುಣ ಪ್ರಾಧಾನ್ಯವಾಗಿರುವಂತಹ ಆತ್ಮ ಮರದ ರೂಪದಲ್ಲಿರುತ್ತೆ. ಶ್ರೀಮದ್ ಭಾಗವತ ಏಕಾದಶ ಸ್ಕಂದದಲ್ಲಿ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ಹೇ ಉದ್ಧವ, ತುಂಬ ಪರಮ ಕರುಣೆಯಿಂದ 2 ಕಾಲು ಪ್ರಾಣಿಗಳಿದೆ, 3 ಕಾಲು ಪ್ರಾಣಿಗಳಿದೆ, 4 ಕಾಲು ಪ್ರಾಣಿಗಳಿದೆ, 100 ಕಾಲು ಪ್ರಾಣಿಗಳಿದೆ, 1000 ಕಾಲು ಪ್ರಾಣಿಗಳಿದೆ. ಸೆಂಟಿಪೀಡ್, ಮಿಲಿಪೀಡ್ ಅಂತ ನಾವು ಏನು ಹೇಳ್ತೀವೋ ಆ ಥರ 1000 ಕಾಲು ಪ್ರಾಣಿಗಳಿದೆ. ಆದರೆ ಹೇ ಉದ್ಧವ, ನನಗೆ ಮನುಷ್ಯನ ಮೇಲೆ ತುಂಬ ಪ್ರೀತಿ ಕಣೋ. ಈ ಪ್ರಾಣಿಗಳಲ್ಲಿ ತುಂಬ ಪ್ರೀತಿಯಿಂದ ಒಂದು ಮನುಷ್ಯನನ್ನು ನಾನು ಸೃಷ್ಟಿ ಮಾಡ್ತೀನಿ. ಸೃಷ್ಟಿ ಮಾಡಿದ ಮೇಲೆ ಪರೀ ತಮೋಗುಣದಲ್ಲಿ ಒಬ್ಬ ಇದ್ಬಿಟ್ರೆ ಅವನನ್ನು ಮುಂದಿನ ಜನ್ಮದಲ್ಲಿ ನಾನು ಒಂದು ಗಿಡವಾಗಿಯೋ ಮರವಾಗಿಯೋ ತರಕಾರಿಯಾಗಿಯೋ ತಿರ್ಗಾ ಕೆಳಗಡೆ ಕಳಿಸ್ಬೇಕಾಗತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಭಗವದ್ ಬಂಧುವರೇ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಒಂದೊಂದು ಕ್ಷಣವೂ ಕಾಲನ ದೂತರು ಕಾಲ್ಪಿಡಿದೆಳವಾಗ ತಾಳು ತಾಳು ಎಂದರೆ ತಾಳುವರೆ. ವೇಳೆ ಹೋಗುವ ಮುನ್ನ ನಮ್ಮ ವೇಳೆ ಹೋಗುವವನ್ನ ಪರಮಾತ್ಮನನ್ನು ಧ್ಯಾನಿಸು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂತಹ ಒಂದು ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಭಗವದ್ ಬಂಧುವರೇ. ಸ್ವಧರ್ಮವನ್ನು ನಾವು ಮಾಡಬೇಕು, ಪರಮಾತ್ಮ ಕೊಟ್ಟಿರುವಂತಹ ಕೆಲಸವನ್ನು ನಾವು ಮಾಡಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೇ ಭಯಾವಹ. ನಮಗೆ ಅಂತ ಒಂದು ಧರ್ಮವನ್ನು ಪರಮಾತ್ಮ ಕೊಟ್ಟಿದ್ದಾನೆ, ಆ ಧರ್ಮವನ್ನು ನಾವು ಮಾಡ್ತಾ ಹೋಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಒಂದು ಧರ್ಮವನ್ನು ಮಾಡುವಂತಹ ಪ್ರಸಂಗದಲ್ಲಿ ಆ ಧರ್ಮವನ್ನು ಶ್ರದ್ಧೆಯನ್ನು ಇಟ್ಟುಬಿಟ್ಟು ಇದೆಲ್ಲ ಸಮಾಜಕ್ಕೆ ಸೇರಬೇಕು, ಇದು ನನ್ನದಲ್ಲ, ನನ್ನ ಕೈಯಿಂದ ಪರಮಾತ್ಮ ಕೈ ಹಿಡಿದು ಹೆಂಗೆ ಒಬ್ಬ ಶಸ್ತ್ರಚಿಕಿತ್ಸೆ ಮಾಡುವನು, ಒಬ್ಬ ಡಾಕ್ಟ್ರು, ಅವನು ಸರ್ಜರಿ ಮಾಡುವಂತಹ ಪ್ರಸಂಗದಲ್ಲಿ ಕತ್ರಿಯನ್ನು ಇಟ್ಕೊಂಡು ಸರ್ಜರಿ ಮಾಡುವಾಗ ಕತ್ರಿ ಸ್ಥಾನದಲ್ಲಿ ನಾವಿರಬೇಕು. ಕತ್ರಿ ಸ್ಥಾನದಲ್ಲಿ ನಾವಿರಬೇಕು. ಕೊನೆಗೆ ಸರ್ಜರಿ ಸಕ್ಸಸ್ ಆದರೆ ಆ ಡಾಕ್ಟ್ರಿಗೆ ಹಿರಿಮೆ ಬರುತ್ತಾ ಇಲ್ಲ ಕತ್ರಿಗೆ ಹಿರಿಮೆ ಬರುತ್ತಾ ಅಂತ ಹೇಳಿದ್ರೆ ಡಾಕ್ಟ್ರಿಗೆ ಹಿರಿಮೆ ಬರೋದು. ಅದೇ ಥರ ಭಗವದ್ ಬಂಧುವರೇ, ನಾವು ಮಾಡುವಂತಹ ಕೆಲಸದಲ್ಲಿ ಸಾಫಲ್ಯವನ್ನು ನಾವು ಪಡ್ಕೊಂಡಿದ್ದ ತಕ್ಷಣ ಕೊನೆಗೆ ಆ ಹಿರಿಮೆ ಕೊಡಬೇಕಾಗಿರೋದು ನಾರಾಯಣನಿಗೆ, ಭಗವಂತನಿಗೆ, ನಮಗಲ್ಲ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಆ ಕತ್ರಿಯನ್ನು ಹೆಂಗೆ ಇಟ್ಟುಬಿಡ್ತಾರೋ ಅದೇ ಥರ ಕೆಲಸ ಆದಮೇಲೆ ಅಲಿಪ್ತವಾಗಿ ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕು. ಹೆಂಗೆ ಅಂತ ಹೇಳಿದ್ರೆ ಪಾದರಸ ಯಾವ ಥರ ಇರುತ್ತೋ, ಮರ್ಕ್ಯುರಿ ಯಾವ ಥರ ಇರುತ್ತೋ, ಯು ಶುಡ್ ನಾಟ್ ಬಿ ಸ್ಟಿಕ್ಕಿಂಗ್ ಆನ್ ಕ್ಯಾಸ್ಟ್ರಾಯಿಲ್ ಥರ, ಹರಳೆಣ್ಣೆ ಥರ ಒಂದೇ ಕಡೆ ಅಂಟ್ಕೊಂಡು ಅದು ಮುಂದೆ ಹೋಗುವಂತಹ ಪ್ರಸಂಗದಲ್ಲೂ ಅಲ್ಲೇ ಅದರ ಒಂದು ಸ್ವಲ್ಪ ಅಂಶವನ್ನು ಬಿಟ್ಕೊಂಡು ಅದು ಹೋದರೆ ಜನಗಳು ಅಸಹ್ಯ ಪಡ್ತಾರೆ, ಅಂಟಾಗತ್ತೆ. ಅಂಟನ್ನು ಬಿಟ್ಟು ಸಮಾಜಕ್ಕೆ ಸರ್ವಸ್ವವನ್ನು ನಾವು ಕೊಡಬೇಕು. ಅದೇ ಥರ ಯಶೋದೆ ಇಲ್ಲಿ ಮಾಡಿದ್ಲು ಅವಳ ಕೆಲಸವನ್ನು. ಏಕದದಿ ವಿಮಾಥಕಾರಿಣಿ ಮಾತರಂ ಸಮುಪಸೇದಿವಾನ್ ಭವಾನ್ ಸ್ತನ್ಯಲೋಲುಪತಯ ನಿವಾರಯನ್ ಅಗಮೇತ್ಯಪಪಿವಾನ್ ಪಯೋಧರವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಥರ ಪರಮಾತ್ಮ ಅಲ್ಲಿ ಇರುವಂತಹ ಒಂದು ಶ್ರದ್ಧೆಯನ್ನು, ಭಕ್ತಿಯನ್ನು ಅವನು ನೋಡಿಬಿಟ್ಟು ಅವಳು ಮಾಡುವಂತಹ ಪ್ರಸಂಗದಲ್ಲಿ ಕ್ಷೌಮಂ ವಾಸಃ ಪೃಥುಕಟಿತಟೆ ಬಿಭ್ರತಿ ಸೂತ್ರನದ್ದಂ ಪುತ್ರಸ್ನೇಹ ಸ್ತನಕುಚಯುಗಂ ಜಾತಕಂಪಂ ಚ ಸುಬ್ರೂ ರಜ್ವಾಬದ್ಧ. ಕೈಯಲ್ಲಿ ಬಳೆಯನ್ನು ಧರಿಸ್ಕೊಂಡಿದ್ದಾಳಂತೆ, ಸೂಕ್ಷ್ಮವಾಗಿರುವಂತಹ ಒಂದು ಸೀರೆಯನ್ನು ಉಟ್ಕೊಂಡಿರ್ತಾಳಂತೆ. ಪರೀಕ್ಷಿತ್ಗೆ ಇನ್ನೂ ಜೀವನ ಇದ್ದಿದ್ದು 3 ದಿವಸ. ಆದರೆ ಎಲ್ಲಿ ಶುಕಬ್ರಹ್ಮರ್ಷಿಗಳು ಹೇಳುವಂತಹ ಪ್ರಸಂಗದಲ್ಲಿ ಪರೀಕ್ಷಿತೆ ಯಶೋದೆ ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾರೆ.
3 ದಿವಸ ಜೀವನ ಇರೋವಾಗ ಪರೀಕ್ಷೆಗೆ ಇವಳು ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ರೆ ಏನು, ಕಾಟನ್ ಸ್ಯಾರಿ ಉಟ್ಕೊಂಡಿದ್ರೆ ಏನು, ಟಿಶ್ಯೂ ಸ್ಯಾರಿ ಉಟ್ಕೊಂಡ್ರೆ ಇವನಿಗೇನು ಇಶ್ಯೂ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಯಾಕದನ್ನು ಸೂಕ್ಷ್ಮವಾಗಿರುವಂತಹ ಸ್ಯಾರಿ ಕ್ಷೌಮಂ ವಾಸಃ ಪೃಥುಕಟಿತಟೆ ಬಿಭ್ರತಿ ಸೂತ್ರನದ್ಧಂ, ಇದು ಶ್ರೀಮದ್ ಭಾಗವತದ ಶ್ಲೋಕ. ಯಾತಕ್ಕೋಸ್ಕರ ಸೂಕ್ಷ್ಮವಾಗಿರುವಂತಹ ಸೂಕ್ಷ್ಮ ವಾಸನೆ ನಮ್ಮ ಮನಸ್ಸಲ್ಲಿ ಬಂದರೆ ಶ್ರದ್ಧೆಯನ್ನು ಇಟ್ಟು ಯಾರು ಒಬ್ಬರು ಭಗವಂತನ ಕೈಂಕರ್ಯವನ್ನು ಒಂದು ಸಮಯ ಇಲ್ಲದೆ 24/7/6 365 ಇಂಟು ನಂಬರ್ ಆಫ್ ಇಯರ್ಸ್ ಈಸ್ ಲಿವಿಂಗ್ ಇನ್ ಎ ಹ್ಯೂಮನ್ ಬರ್ತ್, ಈ ಒಂದು ಕಾಲಾವಕಾಶದಲ್ಲಿ ಯಾರು ಭಗವಂತನಿಗೆ ಅವರ ಜೀವನವನ್ನು ಅರ್ಪಿಸ್ತಾರೋ ಅಂಥವರಿಗೆ ಅಂತಹ ಸೂಕ್ಷ್ಮ ವಾಸನೆ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಎವ್ರಿ ಸೆಕೆಂಡ್ ಇಸ್ ದ ಕೈಂಕರ್ಯ ಆಫ್ ಲಾರ್ಡ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದನ್ನು ನಾವು ತಿಳ್ಕೋಬೇಕು. ಪ್ರತಿಯೊಂದು ಕ್ಷಣವೂ ನಾವು ಮಾತಾಡುವಂತಹ ಮಾತಾಗಿರಲಿ, ಮಾಡುವಂತಹ ಕೆಲಸ ಆಗಿರಲಿ, ನಡೆಯುವಂತಹ ಒಂದು ಕ್ರಿಯೆ ಆಗಿರಲಿ, ಅದನ್ನು ಪರಮಾತ್ಮನ ಕೈಂಕರ್ಯ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಈ ಥರ ನಾವು ಕೆಲಸ ಮಾಡಿದ್ರೆ ಅದು ನಮಗೆ ಸೂಕ್ಷ್ಮ ವಾಸನೆ ನಮಗೆ ಇದೆ. ಕ್ಷೌಮಂ ವಾಸಃ, ಅದು ಸಿಲ್ಕ್ ಸ್ಯಾರಿ. ಅಂತಹ ಸಿಲ್ಕ್ ಸ್ಯಾರಿ ಜಾರದೆ ಬಿಭ್ರತಿ ಸೂತ್ರನದ್ಧಂ, ಸೂತ್ರವನ್ನು ಹಾಕಿ ಕಟ್ಕೊಂಡಿದ್ದಾಳಂತೆ. ಇಂದ್ರಿಯಗಳು ಅದನ್ನು ಜಾರಿಸುತ್ತೆ. ಇಂದ್ರಿಯಗಳು ಆ ಸೂಕ್ಷ್ಮತೆಯನ್ನು ಜಾರಿಸುತ್ತೆ. ಯಾಕಂದರೆ ವಿತಿನ್ 1 ಸೆಕೆಂಡ್ ನಮ್ಮ ಮನಸ್ಸು ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆ ಇಂದ್ರಿಯಗಳ ಬಲ ಇದೆಯಲ್ಲ, ಅದು ಜಾರಿಸುತ್ತೆ ನಮ್ಮನ್ನು, ಆ ಸೂಕ್ಷ್ಮ ವಾಸನೆಯನ್ನು ಹೋಗಿಸುತ್ತೆ. ಅದಕ್ಕೋಸ್ಕರನೇ ಕಟ್ಕೊಂಡಿದ್ಲು ಆ ಸೀರೆಯನ್ನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಟ್ಕೊಂಡಿದ್ಲು ಅಂದರೆ ಬಿಗಿಯಾಗಿರಬೇಕು. ಆ ದೃಢ ವಿಶ್ವಾಸ ಆ ಪರಮಾತ್ಮನಲ್ಲಿಟ್ಟು ಎವ್ರಿ ಸೆಕೆಂಡ್ ಕೃಷ್ಣಾರ್ಪಣಂ ರಾಮಾರ್ಪಣಂ ಅಂತ ಹೇಳಿಬಿಟ್ಟು ಅವನಿಗೆ ನಾವು ಸಮರ್ಪಣೆ ಮಾಡಬೇಕು. ಎರಡು ಕೈಯಲ್ಲೂ ಬಳೆ ಹಾಕ್ಕೊಂಡಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಪರೀಕ್ಷೆಗೆ ಬಳೆ ಹಾಕ್ಕೊಂಡ್ರೆ ಏನು, ಹಾಕ್ಕೊಳ್ದೆ ಹೋದರೆ ಏನು. ಬಲಗೈಯಲ್ಲಿ ಹಾಕ್ಕೊಂಡಿರುವಂತಹ ಬಳೆ ಕರ್ಮಯೋಗವನ್ನು, ಆ ಬಳೆ ಕರ್ಮಯೋಗವನ್ನು ಹೇಳುತ್ತೆ. ಎಡಗೈಯಲ್ಲಿ ಧರಿಸ್ಕೊಂಡಿರುವಂತಹ ಬಳೆ ಭಕ್ತಿಯೋಗವನ್ನು ಹೇಳುತ್ತೆ. 2 ಕಿವಿಗೂ ಅವಳು ಆ ಒಂದು ಇಯರ್ ರಿಂಗ್ಸನ್ನು ಹಾಕ್ಕೊಂಡಿದ್ಲು ಅಂತ ಹೇಳಿಬಿಟ್ಟು, ಓಲೆಯನ್ನು ಹಾಕ್ಕೊಂಡಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಶೋದೆ. 1 ಕಿವಿಯಲ್ಲಿ ಹಾಕ್ಕೊಂಡಿರುವಂತಹ ಓಲೆ ಇದೆಯಲ್ಲ, ಅದು ಸಾಂಖ್ಯ. ಇನ್ನೊಂದು ಕಿವಿಗೆ ಹಾಕ್ಕೊಂಡಿರುವಂತಹ ಓಲೆ ಅದು ಯೋಗ. ಸಾಂಖ್ಯ ಅನ್ನೋದು ನಮಗೆ ವಿಷಯವನ್ನು ಕೊಡುತ್ತೆ. ಸಾಂಖ್ಯ ಅನ್ನೋದು ನಮಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಕೊಡುತ್ತೆ. ಆದರೆ ಅದನ್ನು ನಮ್ಮ ಒಳಗಡೆ ತಗೋಬೇಕು ಅಂತ ಹೇಳಿದ್ರೆ ಜ್ಞಾನ ಸಾಂಖ್ಯ ಕೊಡುತ್ತೆ. ಆದರೆ ಪ್ರಾಕ್ಟಿಕಾಲಿಟಿಗೆ ತರೋಕೆ ನಾವು ಯೋಗವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಂದಿರುವಂತಹ ಜ್ಞಾನವನ್ನು ವಿ ವಿಲ್ ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ವಿಚ್ ಇಸ್ ಯೋಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 2 ಕಿವಿಗೂ ಹಾಕ್ಕೊಂಡಿರುವಂತಹ ಓಲೆ ಒಂದು ಸಾಂಖ್ಯವನ್ನು ಹೇಳುತ್ತೆ, ಒಂದು ಯೋಗವನ್ನು ಹೇಳುತ್ತೆ. 1 ಕಿವಿಯಿಂದ ನಾವು ಸಾಂಖ್ಯವನ್ನು ಕೇಳಬೇಕು, 1 ಕಿವಿಯಿಂದ ಯೋಗವನ್ನು ಕೇಳಬೇಕು. ನಾಲೆಡ್ಜ್ ಇಸ್ ನಾಟ್ ಇಂಪಾರ್ಟೆಂಟ್, ನಾಲೆಡ್ಜ್ ಇಸ್ ನಾಟ್ ಪವರ್, ಅಪ್ಲೈಡ್ ನಾಲೆಡ್ಜ್ ಇಸ್ ಪವರ್, ವಿಸ್ಡಮ್ ಇಸ್ ಪವರ್ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ಆ ಒಂದು ನಾವು ಗ್ರಹಿಸ್ಕೊಂಡು ವಿಷ್ಣು ಸಹಸ್ರನಾಮ ಆಗಲಿ ಭಗವದ್ಗೀತೆ ಆಗಲಿ ಬರೀ ಶ್ಲೋಕ ರೂಪದಲ್ಲಿ ನಾವು ಹೇಳಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ, ಅದನ್ನು 4 ಕಡೆ ನಾವು ಪ್ರಯೋಗ ಮಾಡದೆ ಹೋದರೆ ಆವಾಗ ಅದಕ್ಕೆ ಏನು ಉಪಯೋಗ? ದಟ್ ಇಸ್ ನಾಟ್ ಪವರ್, ನಮ್ಮ ಜೊತೆಯಲ್ಲೇ ಹೊರಟೋಗತ್ತೆ. ಕೊನೆ ಕಾಲದಲ್ಲಿ ರಾಬಿನ್ ಶರ್ಮಾ ಅನ್ನುವಂತಹ ಒಬ್ಬ ಲೇಖಕ ಇಂಗ್ಲೀಷಲ್ಲಿ ಬರೆದಿದ್ದಾನೆ, ಆಧುನಿಕ ಲೇಖಕ. ಹೂ ವಿಲ್ ಕ್ರೈ ವೆನ್ ಯು ಡೈ ಅಂತ ಹೇಳಿಬಿಟ್ಟು ಒಂದು ಹೂ ವಿಲ್ ಕ್ರೈ ವೆನ್ ಯು ಡೈ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಕೊಡ್ತಾನೆ. ಒಬ್ಬನಿಗೆ ಸಂಗೀತ ಹಾಡುವಂತಹ ಟ್ಯಾಲೆಂಟ್ ಕೊಡ್ತಾನೆ, ಒಬ್ಬನಿಗೆ ಉಪನ್ಯಾಸ ಮಾಡುವಂತಹ ಟ್ಯಾಲೆಂಟ್ ಕೊಡ್ತಾನೆ, ಒಬ್ಬನಿಗೆ ಕೈ ನಡುಗದೆ ಸರ್ಜರಿ ಮಾಡುವಂತಹ ಟ್ಯಾಲೆಂಟ್ ಕೊಡ್ತಾನೆ. ಹೋಗ್ಬಿಟ್ಟು ಸರ್ಜನ್ ಕೈ ನಡುಗ್ತಾ ಇದ್ರೆ ಒಳಗಡೆ ಹೋಗಿ ಎಂಡೋಸ್ಕೋಪಿ ಮಾಡುವಾಗ ಅದು ನಡುಗ್ತಾ ಇದ್ರೆ ಕೈ, ಅದೇನಾಗತ್ತೆ? ಅದು ಹೋಗಿ ಬೇರೆ ಥರನೇ ಆಗುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಅವರವರ ಕರ್ಮ ಅನ್ನುವಂತಹ ಬಯೋಡೇಟಾ ಪ್ರಕಾರ ಕೆಳಗಡೆ ಕಳಿಸಿರ್ತಾನೆ. ಆ ಒಂದು ನಮಗೆ ಇರುವಂತಹ ಶಕ್ತಿಯನ್ನು ನಾವು ತಿಳ್ಕೊಳ್ಳದೆ, ಅದನ್ನು ಬೆಳೆಸ್ಕೊಳ್ಳದೆ, ಆಲಸ್ಯ ಮಾಡಿಕೊಂಡು ನಾವು ಜೀವನ ಪೂರ್ತಿ ತಳ್ಳಿಬಿಟ್ರೆ ಕೊನೆ ಕಾಲದಲ್ಲಿ ನಮಗೆ ಭಗವಂತ ಸಂಗೀತ ಹಾಡುವಂತಹ ಶಕ್ತಿ ಉದಾಹರಣೆಗೆ ಕೊಟ್ಟಿದ್ರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡದೆ ನಾವು ಬರೀ ಲೇಸಿನೆಸ್ಸಲ್ಲಿ ನಾವು ಇದ್ದು ಕೊನೆ ಕಾಲದ ತನಕ ನಾನು ಹಿಂದೆ ಪ್ರಾಕ್ಟೀಸ್ ಮಾಡಿದರೆ ಸುಬ್ಬಲಕ್ಷ್ಮಿಗೆಲ್ಲ ಭಾರತ ರತ್ನ ಸಿಗ್ತಾ ಇರಲಿಲ್ಲ, ನನಗೆ ಸಿಗ್ತಾ ಇತ್ತು ಅಂತ ಹೇಳಿ
ಆ ಥರ ನಾವು ಹೇಳ್ತಾ ಹೋದರೆ ಕೊನೆ ಕಾಲದಲ್ಲಿ ಆ ಸಂಗೀತ ದೇವತೆ ಬಂದು ಹೇಳ್ತಾಳಂತೆ, ನಿನಗೆ ನಾನು ಬಂದೆ, ನನ್ನನ್ನು ನೀನು ಇಟ್ಕೊಂಡೆ ಒಳಗಡೆ, ನನ್ನನ್ನು ಬೆಳೆಸಲಿಲ್ಲ, ನಿನ್ನ ಮೂಲಕ 4 ಕಡೆಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವತ್ತು ತುಂಬ ದುಃಖಿತಳಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವಳು ಅತ್ತು ಬಿಟ್ಟು ಹೋಗ್ತಾಳಂತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಭಗವದ್ ಬಂಧುವರೇ. ಪರಮಾತ್ಮ ಎಲ್ಲರಿಗೂ ಒಂದೊಂದು ವೈಶಿಷ್ಟ್ಯವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಕೂತ್ಕೊಂಡು 23 ಗಂಟೆ ದಿನದಲ್ಲಿ ಮೊಬೈಲ್ ಫೋನ್ಗಳಿಗೆ ನಿದ್ರೆ ಕೊಟ್ಟರು, ಅರ್ಧ ಗಂಟೆ ನಮಗೋಸ್ಕರ ನಾವು ಕೊಟ್ಕೋಬೇಕು. ಅರ್ಧ ಗಂಟೆ ನಾವು ನಮಗೋಸ್ಕರ ಕೊಟ್ಕೊಂಡ್ರೆ ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ನಮ್ಮ ನಿಜವಾದ ಒಂದು ಧ್ಯೇಯ ಏನು, ಇಲ್ಲಿ ಕೂತ್ಕೊಂಡು ಹೂ ಆಮ್ ಐ, ನಾನು ಯಾರು, ನನ್ನ ಧ್ಯೇಯ ಏನು, ನನ್ನ ಕೆಲಸ ಏನು, ಇಲ್ಲಿ ನನ್ನ ಕರ್ತವ್ಯ ಏನು, ಭಗವಂತ ಯಾರು, ಅವನ ಸ್ವರೂಪ ಏನು, ನನ್ನ ಸ್ವರೂಪ ಏನು, ಅದು ಗೊತ್ತಾಗತ್ತೆ. ಅದು ಒಂದು ಸಾಂಖ್ಯದಲ್ಲಿ ಬರುತ್ತೆ. ಅದನ್ನು ನಾವು ಪ್ರಾಕ್ಟಿಕಲೈಸ್ ಮಾಡಿದ್ರೆ ಅದು ಯೋಗವಾಗತ್ತೆ. ಸುಮ್ಮನೆ ಕಿವಿಗೆ ಓಲೆ ಹಾಕ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಅದು ಭೂಷಣ ಮಾತ್ರ ಅಲ್ಲ, ಅದಕ್ಕೆ ಭಾಗವತ ಅರ್ಥ ಕೊಟ್ಟಿದೆ. ಭಗವದ್ ಬಂಧುವರೇ, ಅರ್ಥ ಕೊಟ್ಟಿದೆ. ಈ ಥರ ಅವಳ ರೂಪವನ್ನು ವರ್ಣಿಸಿ ಇವಳು ಬೆಣ್ಣೆಯನ್ನು ಕಡಿತಾ ಇರ್ತಾಳಂತೆ. ಪರಮಾತ್ಮ ಓಡಿ ಬರ್ತಾನೆ. ಪರಮಾತ್ಮ ಓಡಿ ಬಂದು ಪರಮಾತ್ಮ ತೊಡೆ ಮೇಲೆ, ಯಶೋದ ತೊಡೆ ಮೇಲೆ ಮಲ್ಕೊಳ್ತಾನಂತೆ. ಅಮ್ಮ ಇವತ್ತು ನಾನೇ ಬಂದುಬಿಟ್ಟೆ ಅಂತ ಹೇಳಿ, ಯಾಕಂದರೆ ಶ್ರದ್ಧೆ ನೋಡಿಬಿಟ್ಟು ಓಡಿ ಬರ್ತಾನೆ ಪರಮಾತ್ಮ. ಶ್ರದ್ಧೆ ಇರೋ ಕಡೆ ಭಗವಂತ ಕೆಲಸವನ್ನು ನಮ್ಮ ಕೈ ಹಿಡಿದು ಬಿಟ್ಟು ಮಾಡಿಸ್ತಾನೆ. ಇದನ್ನು ದಾಸ ಹೇಳ್ತಾ ಇಲ್ಲ, ಅಚ್ಛಿದ್ರ ಪ್ರಶ್ನೆ ಹೇಳುತ್ತೆ. ಅಚ್ಛಿದ್ರ ಪ್ರಶ್ನೆ ಸರ್ವಕರ್ಮ ಕರ್ತಾರಮೇಥತ್. ಪರಮಾತ್ಮ ಎಲ್ಲರ ಕೆಲಸವನ್ನು ಅವನು ಕೈ ಹಿಡಿದು ಮಾಡಿಸ್ತಾನೆ ಅನ್ನುವಂತಹ ತಾತ್ಪರ್ಯ. ಅಂತ ಪ್ರವಿಷ್ಟ ಶಾಸ್ತಾ ಜನಾನಾಂ ಸರ್ವಾತ್ಮ ಸರ್ವಕರ್ಮ ಕರ್ತಾರಮೇತತ್. ಪರಮಾತ್ಮ ಬಂದು ಮಲಗುತ್ತಾನಂತೆ. ಕೃಷ್ಣ ಬಂದು ತೊಡೆ ಮೇಲೆ ತಮಂಕಮಾರೂಢಮಪಾಯಸ್ಥನಂ ಸ್ನೇಹಸ್ಮೃತಂ ಸಸ್ಮಿತಮಿಕ್ಷತಿ ಮುಖಂ ಅತೃಪ್ತಮುತ್ಸೃಜ್ಯ ಜವೇನ ಸಾಯಯ ಉತ್ಸಿಚ್ಯಮಾನೇ ಪಯಸಿತ್ವಧಿಶ್ರಿತೆ. ತೊಡೆ ಮೇಲೆ ಮಲ್ಕೊಂಡಿದ್ದ ತಕ್ಷಣ ಸ್ತನ್ಯಪಾನವನ್ನು ಕೊಡೋಕೆ ಆರಂಭಿಸ್ತಾಳಂತೆ. ಯಶೋದೆ ಕೃಷ್ಣನಿಗೆ ಸ್ತನ್ಯಪಾನ ಕೊಡೋವಾಗ ಹಿಂದೆ ನಾನು ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಅನ್ನೋದು ಇವಳಿಗೆ ಜ್ಞಾಪಕ ಬರುತ್ತಂತೆ. ಹೆಂಗೆ ನಾವು ಆರಾಧನೆ ಮಾಡೋಕ್ಕೆ, ಇಲ್ಲ ಸಹಸ್ರನಾಮ ಹೇಳೋಕ್ಕೆ, ಇಲ್ಲ ಪೂಜೆ ಮಾಡೋಕ್ಕೆ ಕೂತ್ಕೊಂಡಿದ್ದ ತಕ್ಷಣ 8 ಗಂಟೆಗೆ IPL ಮ್ಯಾಚ್ ಶುರು ಆಗತ್ತೆ ಅಂತ ಹೆಂಗೆ ಜ್ಞಾಪಕ ಬರುತ್ತೋ ಆ ಥರ ಇವಳಿಗೆ ಜ್ಞಾಪಕ ಬರುತ್ತಂತೆ. TV ನೋಡಬೇಕು, ಆ ಸೀರಿಯಲ್ ನೋಡಬೇಕು, ಇವಳಿಗೆ ಜ್ಞಾಪಕ ಬರುತ್ತಂತೆ. ಅರ್ಧ ಹಾಲು ಕುಡಿದಿರೋ ಪರಮಾತ್ಮ ಸ್ವಾಗತಂ ಭಗವಾನಧ್ಯ ಅಂತ ಹೇಳಿಬಿಟ್ಟು ಭಗವಂತನನ್ನು ನಾವು ಕರೀತೀವಿ. ಆರಾಧನೆ ಮಾಡುವಾಗ ಭಗವಂತನನ್ನು ನಾವು ಕರೀತೀವಿ, ಸ್ವಾಗತಂ ಭಗವನ್ ಅಧ್ಯ. ಇಲ್ಲ ನಾವು ಹೇಳುವಾಗ ಭಗವಂತಂ ಪುಂಡರೀಕಾಕ್ಷಂ ಆವಾಹಯಾಮಿ ಅಂತ ಹೇಳಿದ ತಕ್ಷಣ ಓಡಬರ್ತಾನೆ ಪರಮಾತ್ಮ. ಬಂದು ನಮ್ಮ ಬಳಿ ಇರ್ತಾನೆ. ನಮ್ಮ ಬಳಿ ಇರೋವಾಗ ತಕ್ಷಣ TV ಕಡೆನೋ, ಅಡುಗೆ ಮನೆ ಕಡೆನೋ, ಇಲ್ಲ ರೂಮ್ ಕಡೆನೋ, ಮಕ್ಕಳ ಕಡೆನೋ, ಇಲ್ಲ ಟೆಲಿಫೋನ್ ಕಡೆನೋ ನಮ್ಮ ಮನಸ್ಸು ಹೋದರೆ ನಿನಗೋಸ್ಕರ ಓಡಿ ಬಂದಲ್ಲ, ನೀನು ನನಗೆ ಶುಶ್ರೂಷೆ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೆ. ಆದರೆ ನಿನ್ನ ಮನಸ್ಸು 1 ಸೆಕೆಂಡಲ್ಲಿ ಆ ಕಡೆ ಹೊರಟೋಯ್ತಲ್ಲ. ಆದರೆ ನನ್ನ ಕರ್ತವ್ಯ ನಾನು ಮಾಡಬೇಕು, ಏನು ಮಾಡ್ತೀಯೋ ಮಾಡು, ನಾನು ಇಲ್ಲಿ ಕೂತಿದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ನಾವು ನಮ್ಮ ವಾಕ್ಯವನ್ನು ಬದಲಾಯಿಸ್ಬೋದು ಭಗವದ್ ಬಂಧುವರೇ, ಆದರೆ ಪರಮಾತ್ಮ ಅವನ ವಾಕ್ಯವನ್ನು ಯಾವತ್ತೂ ಬದಲಾಯಿಸೋದಿಲ್ಲ. ರಾಮೋ ದ್ವಿರ್ನಾಭಿಭಾಷತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೃಷ್ಣ ಹೇಳುವಂತಹ ಪ್ರಸಂಗದಲ್ಲಿ ಇವನು ರಾಯಭಾರಕ್ಕೆ ಹೋಗ್ತಾನೆ. ಕೃಷ್ಣ ರಾಯಭಾರಕ್ಕೆ ಹೋಗುವಾಗ ದ್ರೌಪದಿ ತಡೀತಾಳೆ. ಪ್ರಮಾಣ ಮಾಡಿದ್ದೇನೆ ಕೃಷ್ಣ, ದುಶ್ಯಾಸನರ ರಕ್ತದಿಂದಾನೇ ನಾನು ಜಡೆ ಮುಡಿಸ್ಕೊಳ್ಳೋದು ಅಂತ ಹೇಳಿ ಪ್ರಮಾಣ ಮಾಡಿದ್ದೀನಿ. ನೀನು ಹೋಗ್ಬಿಟ್ಟು ಅಲ್ಲಿ ನೆಗೋಷಿಯೇಟ್ ಮಾಡಿ ಬಂದುಬಿಟ್ರೆ ಯುದ್ಧ ಆಗೋದಿಲ್ಲ ಅಂತ ಹೇಳಿ. ಆವಾಗ ಕೃಷ್ಣ ಅವನು ಹೇಳ್ತಾನಂತೆ, ಹೇ ದ್ರೌಪದಿ, ದ್ಯೌಃ ಪತೇತ್, ಪೃಥಿವೀ ಶೀರ್ಯೇತ್, ಹಿಮವಾನ್ ಶಕಲೀ ಭವೇತ್, ಶುಷ್ಕೆ ತೋಯನಿಧಿ ಕೃಷ್ಣೆ, ನಮೇ ಮೋಖಂ ವಚೋ ಭವೇತ್. ನನ್ನ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ದ್ರೌಪದಿ. ದ್ಯೌಃ ಪಥೇತ್ ಇದನ್ನು ಚಲನಚಿತ್ರದಲ್ಲಿ ಒಂದು ಹಾಡಾಗಿ ತಗೊಂಡಿದ್ದಾರೆ. ಆಕಾಶ ಬೀಳಲಿ ಎಂದು, ಆಕಾಶ ಭೂಮಿಯ ಬಾಯಿ ಬೀಳಲಿ ಎಂದು ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ. ದ್ಯೌಃ ಪಥೇತ್ ಆಕಾಶ ಬೀಳಲಿ, ಪೃಥಿವೀ ಶೀರ್ಯೇತ್ ಭೂಮಿ ಬಾಯಿ ಬೀಳಲಿ, ಹಿಮವಾನ್ ಶಕಲೀ ಭವೇತ್ ಹಿಮಾಲಯ ಚೂರ್ಚೂರಾಗಲಿ,
ಶುಷ್ಕೇ ತೋಯ ನಿಧಿ ಕೃಷ್ಣೆ, ಸಮುದ್ರ ಎಲ್ಲ ಒಣಗೋಗಲಿ, ನಮೇ ಮೋಘಂ ವಶೋ ಭವೇತ್, ಪರಮಾತ್ಮನ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ. ಭಗವಂತ ಬರ್ತಾನೆ. ಈ ಥರ ಯಶೋದೆ ಅರ್ಧ ಹಾಲು ಕೊಟ್ಟಿರ್ತಾಳೆ, ಆ ಕಡೆ ಒಲೆ ಮೇಲಿರುವಂತಹ ಹಾಲು ನಾಪಕ ಬರುತ್ತೆ, ಎಳೆದು ಬಿಟ್ಟು ಕೆಳಗಡೆ ಹಾಕ್ತಾಳೆ, ಕೃಷ್ಣನನ್ನು ಓಡ್ತಾಳೆ. ಓಡಿದ ತಕ್ಷಣ ಕೃಷ್ಣ ನೋಡ್ತಾನೆ, ನಿನಗೋಸ್ಕರ ನಾನು ಬಂದೆ, ನೀನೀತ ಓಡ್ದಿಯಲ್ಲ ಸಂದದರ್ಶ್. ಆ ಕಡೆ ಹೋಗಿದ ತಕ್ಷಣ ಅಲ್ಲಿ ಹಾಲು ಉಕ್ಕಿ ಉಕ್ಕಿ ಬರ್ತಾ ಇರುತ್ತಂತೆ, ಹಾಲು ಉಕ್ಕೋಗಿರುತ್ತೆ. ಹಾಲು ಯಾಕೆ ಉಕ್ತು ಅಂತ ಡೊಂಗ್ರೆ ಮಹಾರಾಜರು ಹೇಳ್ತಾರೆ. ಆ ಹಾಲು ಋಷಿನೇ ಹಸುವಾಗಿ ಬಂದು, ಆ ಒಂದು ಹಸುವಿಂದ ಬಂದಿರುವಂತಹ ಶ್ರೇಷ್ಠವಾದ ಪದಾರ್ಥ ಹಾಲು, ಅದಕ್ಕೂ ಆ ಋಷಿಯ ಜ್ಞಾನ ಇರುತ್ತೆ. ಕೃಷ್ಣ ಓಡಿ ಬಂದಿದ್ದ ತಕ್ಷಣ ಯಶೋದೆ ಹತ್ರ ಆ ಹಾಲು ಉಕ್ಕಿ ಕೃಷ್ಣನ ಹತ್ರ ಬರೋಕ್ಕೆ ಆರಂಭಿಸತ್ತಂತೆ. ಹೇ ಕೃಷ್ಣ, ಯಶೋದ ಹಾಲನ್ನು ಪೂರ್ತಿ ಕುಡಿಬೇಡ, ನನಗೂ ಸ್ವಲ್ಪ ಹೊಟ್ಟೆಯಲ್ಲಿ ಜಾಗ ಇಟ್ಕೋ ಅಂತ ಹೇಳಿ ಓಡಿ ಬರುತ್ತಂತೆ. ಎರಡನೇದಾಗಿ ಭಗವಂತನ ದರ್ಶನ ಆಗಿದ ತಕ್ಷಣ ನಮ್ಮ ತಾಪ ಎಲ್ಲ ಪರಿಪೂರ್ಣವಾಗಿ ಹೋಗಬೇಕು ಅಂತ ಹೇಳಿ ಒಲೆ ಮೇಲಿರುವಂತಹ ಹಾಲು ಕೆಳಗಡೆ ಜಿಗಿಯತ್ತಂತೆ. ಮೂರನೇದಾಗಿ ಪರಮಾತ್ಮ ಯಶೋದೆ ಹಾಲನ್ನು ಸ್ತನ್ಯಪಾನ ಮಾಡ್ತಾ ಇದ್ದಾನೆ, ಈಗ ನನ್ನ ಜೀವನ ವ್ಯರ್ಥ ಅಂತ ಹೇಳಿಬಿಟ್ಟು ಅದು ವ್ಯರ್ಥವಾಗಿ ಕೆಳಗಡೆ ಜಿಗಿತಾ ಇದೆಯಂತೆ. ಈ ಥರ 4 ಪೇಜ್ ವ್ಯಾಖ್ಯಾನ ಬರೀತಾರೆ, ಹಾಲು ಯಾಕೆ ಉಕ್ಕು ಬಂತು ಅಂತ ಹೇಳಿಬಿಟ್ಟು. ರಾಮಚಂದ್ರಜಿ ಡೋಂಗ್ರೆ ಮಹಾರಾಜ್ ಗುಜರಾತಿ ಭಾಗವತದಲ್ಲಿ ಟಿಲ್ 2005 ಹಿ ವಾಸ್ ಆನ್ ದಿಸ್ ಅರ್ತ್. 2005 ಹಿ ಲೆಫ್ಟ್ ಫಾರ್ ಹಿಸ್ ಡಿವೈನ್ ಅಬೋರ್ಡ್. ಗುಜರಾತಿಯಲ್ಲಿ ಭಾಗವತ ಇವತ್ತಿಗೂ ಯೂಟ್ಯೂಬಲ್ಲಿದೆ. ರಾಮಚಂದ್ರಜಿ ಡೋಂಗ್ರೆ ಮಹಾರಾಜ್ ಅತ್ಯದ್ಭುತ ಭಾಗವತ ರಹಸ್ಯ ಅಂತ ಹೇಳಿ ಇವತ್ತು ಗುಜರಾತಿಯಲ್ಲೇ ಅವರು ಬರೆದಿದ್ದನ್ನು ಹಿಂದಿಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ಒಂದೊಂದಕ್ಕೂ ಕೃಷ್ಣ ಕಣ್ಮುಂದೆ ಬಂದು ಇದಕ್ಕೋಸ್ಕರನೇ ಮಾಡಿದೆ ಮಹಾರಾಜರೇ ಅಂತ ಹೇಳಿಬಿಟ್ಟು ಅವರು ಬರೆಸಿದ್ದಾರೆ. ಇಂತಹ ಇವಳು ಹೋಗಿ ಉಕ್ಕಿ ಬರ್ತಾ ಇದೆ, ಈ ಕಡೆ ಈ ಹಾಲು ಕ್ಲೋಸು. ಇವಳು ತಿಳ್ಕೊಳ್ತಾಳೆ, ಈ ಹಾಲು ಹೋಯಿತು, ಅಲ್ಲಿ ಕೃಷ್ಣನನ್ನು ಒಬ್ಬನೇ ಬಿಟ್ಟು ಬಂದಿದ್ದೀನಿ, ಅಲ್ಲಿ ಸೆಕ್ಯೂರಿಟಿ ರಿಸ್ಕ್ ಉಂಟಾಗತ್ತೆ, ಬೆಣ್ಣೆ ಗಿಣ್ಣೆ ಎಲ್ಲ ಹಾಗೆ ಇದೆ, ಒಂದು ತಿಂದುಬಿಟ್ರೆ ಏನು ಅಂತ ಹೇಳಿಬಿಟ್ಟು ಓಡ್ತಾಳಂತೆ. ಓಡುವಂತಹ ಪ್ರಸಂಗದಲ್ಲಿ ಕೃಷ್ಣ ಯಾವ ಥರ ದರ್ಶನ ಕೊಟ್ಟ ಅಂತ ಹೇಳಿದ್ರೆ, ಸಂದದರ್ಶ ಸುಕೃತಿನ್ಯುಲೂಖಲೆ ದಿಯಮಾನ ನವನೀತ ಮೋತವೇಹೇ ಉಲೂಖಲಂಗ್ರೇಹೇ ಉಪರಿವ್ಯವಸ್ಥಿತಂ ಮರ್ಕಾಯ ಕಾಮಂ ದತತಂ ಶಿವಸ್ಥಿತಂ ಹಯ್ಯಂಗವಂ ಚೌರ್ಯ ವಿಷಂಗಿದೆ ಕ್ಷಣಂ ನಿರೀಕ್ಷ ಪಶ್ಚಾತ್ ಸುತಮಾಗಮಚ್ಛನೈ. ಪರಮಾತ್ಮ ಅವನು ಬೆಣ್ಣೆಯನ್ನು ತಿನ್ನೋಕ್ಕೆ ಆರಂಭಿಸ್ತಾನಂತೆ. ವೇಗವಾಗಿ ತಿಂತಾನಂತೆ. ಬರುವಷ್ಟೊತ್ತಿಗೆ ಒಂದು ಚೂರು ಬೆಣ್ಣೆ ಇರಬಾರ್ದು, ನನ್ನನ್ನು ಬಿಟ್ಟು ಹೋದ್ಲು ಇವಳು ಅಂತ ಹೇಳಿಬಿಟ್ಟು ಆ ಒಂದು ಜಾಡಿಯಲ್ಲಿ ಬೆಣ್ಣೆ ತಿಂದು ಆ ಮತ್ತು ಕೋಲನ್ನು ತಗೊಂಡು ಆ ಬೆಣ್ಣೆ ಜಾಡಿಯನ್ನು ಹೊಡಿತಾ ಇದ್ದಾನಂತೆ ಪರಮಾತ್ಮ. ಆಮೇಲೆ ಇವಳು ಬಂದು ನೋಡ್ತಾಳಂತೆ. ಒಂದು ಕೈಯನ್ನು ಒಳಗಡೆ ಹಾಕಿರ್ತಾನೆ ಪರಮಾತ್ಮ. ಒಂದು ಕೈಯನ್ನು ಹಾಕಿರುವಂತಹ ಪರಮಾತ್ಮ ಇವಳನ್ನು ನೋಡಿದ ತಕ್ಷಣ 2 ಕೈಯನ್ನು ಹಾಕಿ ಇನ್ನೂ ಶೀಘ್ರವಾಗಿ ತಿನ್ನೋಕೆ ಆರಂಭಿಸ್ತಾನೆ. ಒಂದು ಕಣ್ಣಲ್ಲಿ ಯಶೋದೆಯನ್ನು ನೋಡ್ತಾನೆ, ಇನ್ನೊಂದು ಕಣ್ಣಲ್ಲಿ ಎಷ್ಟು ಬೆಣ್ಣೆ ಇದೆ ಅಂತ ಹೇಳಿಬಿಟ್ಟು ನೋಡ್ತಾನೆ. ಕೈಯನ್ನು ಒಳಗಡೆ ಹಾಕ್ತಾನೆ. ತಾವರೆ ತಂಡಿನ ಥರ ಇರುವಂತಹ ಕೈಯನ್ನು ಒಳಗಡೆ ಹಾಕಿ ಹರ್ತುಂ ಕುಂಬೆ ವಿನಿಹಿತಕರ ಸ್ವಾದುಹಯ್ಯಂಕವೀನಂ ದೃಷ್ಟ್ವಾಧಾಮಗ್ರಹಣ ಚಟುಲಾಂ ಮಾತರಂ ಜಾತರೋಷಾಂ ಪಾಯಾದೀಶ ಪ್ರಚಲಿತ ಪದೋ ನಾಪಗಚ್ಛನ್ನತಿಷ್ಠನ್ ಮಿಥ್ಯಾಗೋಪಸ್ಸಪದಿನಯನೇ ಮೀಳಯನ್ ವಿಶ್ವಗೋಪ್ತ. ಎಂತಹ ಆಶ್ಚರ್ಯ! ವಿಶ್ವವನ್ನೇ ಅವನ ಉದರದಲ್ಲಿಟ್ಕೊಂಡಿರುವಂತಹ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸರ್ವಸ್ವವನ್ನು ಅವನ ಉದರದಲ್ಲಿ ಇಟ್ಕೊಂಡು ಕಾಲ್ಭಾಗ ಮಾತ್ರ ತುಂಬಿಸ್ಕೊಳ್ಳುವಂತಹ ಪರಮಾತ್ಮ. ಆ ಒಂದು ವಿಶ್ವ ಎಲ್ಲ ಅವನ ಉದರದಲ್ಲಿರೋವಾಗ ಎಷ್ಟು ಫಿಲ್ ಆಗಿತ್ತು ಅಂತ ಹೇಳಿದ್ರೆ ಓನ್ಲಿ 1/4 ವಾಸ್ ಫಿಲ್ಟ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂತಹ ಭಗವಂತ ಅವನು ಬೆಣ್ಣೆಯನ್ನು ತಿನ್ನುವಾಗ ಹರ್ತುಂ ಕುಂಬೆ ವಿನಿಹಿತಕರಃ ವಿಶೇಷೇನ ನಿಹಿತಕರಃ ಕೈಯನ್ನು ಒಳಗಡೆ ಹಾಕ್ತಾನಂತೆ. ಕೈಯನ್ನು ಒಳಗಡೆ ಹಾಕಿಬಿಟ್ಟು ಆಳ್ವಾರ್ ಭಾವನೆ ಏನು ಅಂತ ಹೇಳಿದ್ರೆ, ಆ ಕೈ ಮೊಣಕೈ ತನಕ ಆ ಬೆಣ್ಣೆ ಎಲ್ಲ ಇರುವಂತಹ ಪ್ರಸಂಗದಲ್ಲಿ ಅದನ್ನು ನೆಕ್ಕಿ ತಿಂತಾ ಇದ್ದ ಅವನು ಅಂತ ಹೇಳಿಬಿಟ್ಟು ವೆಣ್ಣೈ ಕೈ ಕಲಂದುಂಡಾನ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೈ ಕಲಂದು ಉಂಡಾನ್, ಕೈಯನ್ನು ಸೇರಿಸ್ಕೊಂಡು ಅವನು ತಿಂದ. ಅಂತಹ ಪರಮಾತ್ಮ ದೃಷ್ಟಾಧಾಮಗ್ರಹಣ ಚಟುಲಾಂ, ಕೈಯಲ್ಲಿ ಹಗ್ಗ ಇಟ್ಕೊಂಡ್ಬರ್ತಾಳಂತೆ ಅವಳು.
ಯಾವ ಹಗ್ಗ ಅಂತ ಹೇಳಿದ್ರೆ ಮತ್ತುಕೋಲನ್ನು ಇವಳು ಕಡಿಯುವಂತಹ ಪ್ರಸಂಗದಲ್ಲಿ ಆ ಒಂದು ಹಗ್ಗ ಇಟ್ಕೊಂಡಿರ್ತಾಳಲ್ಲ, ಆ ಹಗ್ಗವನ್ನು ಇಟ್ಕೊಂಡು ಗ್ರಹಣ ಚಟುಲ ಮಾತರಂ ಜಾತರೋಷಾಂ, ಕಣ್ಣಲ್ಲಿ ಕೋಪವನ್ನು ನೋಡ್ತಾನಂತೆ. ಓಡೋದಾ ಇಲ್ಲೇ ನಿಂತ್ಕೊಳ್ಳೋದಾ, ನಾಪಗಚ್ಚನ್ನ ತಿಷ್ಠನ್ ಪರಮಾತ್ಮ. ಓಡಬೇಕಾ ಇರಬೇಕಾ ಅಂತ ಹೇಳಿ ಎಲ್ಲ ಜೀವರಾಶಿಗಳ ಸಮಸ್ಯೆಯನ್ನು ಪಾರು ಮಾಡುವಂತಹ ಪರಮಾತ್ಮ. ಅವನು ಸಮಸ್ಯೆಗೆ ಒಳಗಾಗಿ ಲೀಲಾರೂಪದಲ್ಲಿ ಪರಮಾತ್ಮ ಅಲ್ಲಿ ನಿಂತ್ಕೊಂಡ ಅನ್ನುವಂತಹ ತಾತ್ಪರ್ಯವನ್ನು ಹೇಳ್ತಾರೆ. ನಾನು ಇಲ್ಲಿ ನಿಂತ್ಕೊಂಡ್ರೆ ಅಮ್ಮ 4 ಬರೆ ಬಾರಿಸಿದ್ರೆ ಹೆಂಗಿರುತ್ತೆ, ಓಡ್ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಪಾದವನ್ನು ಹೊರಗಡೆ ಇಡ್ತಾನಂತೆ. ಓಡ್ಬಿಟ್ರೆ ರಾತ್ರಿ ಇಲ್ಲೇ ಬರಬೇಕು, ಬೇರೆ ಮನೆ ಇಲ್ಲ ನನಗೆ, ಇಲ್ಲಿ ಬಂದರೆ 4 ಇನ್ನೂ ಸೇರಿಸಿ ಹೊಡೆದ್ರೆ ಇನ್ನೂ ಚೆನ್ನಾಗಿರೋದಿಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಕಾಲು ಒಳಗಡೆ ತೆಗಿತಾನೆ. ಇಲ್ಲಿ ಇರುವಂತಹ ಪ್ರಸಂಗದಲ್ಲಿ ಗೋಪಿಕೆಯರೆಲ್ಲ ಸೇರ್ಕೊಳ್ತಾರೆ. ಅವರ ಹತ್ರ ಓಡೋಗ್ಬಿಟ್ಟು ಅಲ್ಲಿ ಯಾವುದೋ ನಾನು ಓಡೋಗ್ಬಿಟ್ರೆ ಇಲ್ಲಿಂದ ಕಥೆಯನ್ನು ಬೆಳೆಸ್ಕೊಳ್ಳೋಕ್ಕೆ, ಕಥೆಯನ್ನು ಮಾಡೋಕ್ಕೆ ಐ ವಿಲ್ ಗೆಟ್ ಸಮ್ ಕ್ರಿಯೇಟಿವ್ ಟೈಮ್, ಲೆಟ್ ಮಿ ರನ್ ಅವೇ ಅಂತ ಹೇಳಿಬಿಟ್ಟು ಪರಮಾತ್ಮ ಕಾಲನ್ನು ಹೊರಗಡೆ ಇಡ್ತಾನಂತೆ. ಈ ಥರ ಪರಮಾತ್ಮ ಎಲ್ಲರಿಗೂ ಸಮಸ್ಯೆಯನ್ನು ಪಾರು ಮಾಡುವಂತಹ ಪರಮಾತ್ಮ ಅವನು ಇಲ್ಲಿ ಯಶೋದೆ ಮುಂದೆ ನಿಂತಿರ್ತಾನಂತೆ. ಆದರೂ ಓಡುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಯಶೋದೆ ನೋಡ್ತಾಳಂತೆ. ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನೀಲಮೇಘ ಶ್ಯಾಮನಾಗಿರುವಂತಹ ಪರಮಾತ್ಮ, ಅವನ ತುಟಿ ಆಗ್ತಾನೆ ಉದಯಿಸುವಂತಹ ಸೂರ್ಯನ ಥರ ಕೆಂಪುಗಿರುವಂತಹ ತುಟಿ. ಆ ಒಂದು ಬ್ಲೂಗೂ ರೆಡ್ಗೂ ಮಧ್ಯದಲ್ಲಿ ಒಂದು ವೈಟ್ ರಿಲೀಫ್ ಇರುತ್ತಂತೆ ಅವನ ಬಾಯಿ ಸುತ್ತಲೂ ಒಂದು ವೈಟ್ ರಿಲೀಫ್. ಯಾವ ಥರ ವೈಟ್, ಬ್ಲೂ ಆ್ಯಂಡ್ ರೆಡ್, ಅದನ್ನು ಪರಮಾತ್ಮ ಬೆಣ್ಣೆಯನ್ನು ತಿನ್ನುವಂತಹ ಪ್ರಸಂಗದಲ್ಲಿ ಈ ಥರ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಹೇಳಿ ಕುಲಶೇಖರ ಆಳ್ವಾರ್ ನಮಗೆ ಹೇಳ್ತಾರೆ. ಮುழுதும் வெண்ணையளைந்த தொட்டுண்ணும் முயிழும் சிறு தாமரை கையும் எழில்கொள் தாம்பு கொண்டு அடிப்பதற்கு எಳ್ಳಿ நிலையும் ವೆಣ್ತಯ್ಯರ್ ತೋಯಿಂದ ಶವ್ವಾಯುಂ ಅನ್ನುವಂತಹ ಪದದಲ್ಲಿ ವೆಣ್ತಯ್ಯರ್ ತೋಯಿಂದ ಶವ್ವಾಯುಂ. ಈ ಥರ ಪರಮಾತ್ಮ ದರ್ಶನವನ್ನು ಓಡ್ತಾನಂತೆ. ಕೈಯಲ್ಲಿ ಇವಳು ಹಗ್ಗವನ್ನು ಇಟ್ಕೊಂಡು ಹಿಂದೆ ಓಡ್ತಾಳಂತೆ. ಪರಮಾತ್ಮ ಮುಂದೆ ಓಡ್ತಾ ಇರ್ತಾನೆ, ಹಿಂದೆ ಯಶೋದೆ ಓಡಿ ಬರ್ತಾ ಇರ್ತಾಳೆ. ಓಡಿ ಹೋಗುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಕೈಗೆ ಸಿಗೋದಿಲ್ಲ. ಭಗವಂತ ಬೆನ್ನನ್ನು ನೋಡಿಕೊಂಡು ಬೆನ್ನಟ್ಕೊಂಡು ಇವಳು ಓಡ್ತಾ ಇರ್ತಾಳೆ. ಉಪನಿಷತ್ ಹೇಳುತ್ತೆ, ವೇದ ಹೇಳುತ್ತೆ, ಭಗವಂತನ ಪೃಷ್ಠಭಾಗ ಅಧರ್ಮ ಅಂತ ಹೇಳಿಬಿಟ್ಟು ಹೇಳುತ್ತೆ. ಭಗವಂತನ ಪೃಷ್ಠಭಾಗ ಅಧರ್ಮ, ಇವಳು ಅಧರ್ಮವನ್ನು ನೋಡಿಕೊಂಡು ಓಡ್ತಾ ಇರ್ತಾಳೆ. ಯಾರಾದರೂ ಅಧರ್ಮವನ್ನು ನೋಡಿಕೊಂಡು ಓಡುವಂತಹ ಪ್ರಸಂಗದಲ್ಲಿ ಅವರ ಲಕ್ಷ್ಯ ಅವರು ಹೋಗಿ ಸೇರೋದಿಲ್ಲ ಅನ್ನೋದು. ಕೃಷ್ಣನ ಹಿಂದೆ ಯಶೋದೆ ಓಡಿದ್ಲು ಅಂತ ಹೇಳಿದ್ರೆ 3 ವರ್ಷದ ಬಾಲಿಕೆ 4 ವರ್ಷದ ಬಾಲಕ ಸಂತೋಷ ಪಡ್ತಾರೆ. ವೆರಿ ಗುಡ್ ಸ್ಟೋರಿ, ಕೃಷ್ಣ ಸ್ಟೋರಿ ಅಂತ ಹೇಳಿ ಉಪನಿಷತ್ ತತ್ವವನ್ನು ಪ್ರತಿಯೊಂದು ಲೀಲೆಯನ್ನು ಪರಮಾತ್ಮ ಇಟ್ಟಿದ್ದಾನೆ. ಅಂದರೆ ಅಧರ್ಮವನ್ನು ನೋಡ್ಕೊಂಡು ಇವಳು ಓಡ್ತಾ ಇರ್ತಾಳೆ, ಕೃಷ್ಣ ಕೈಗೆ ಸಿಗೋದಿಲ್ಲ. ಅಲ್ಲಿ ಒಬ್ಬ ಮಡಿಕೆ ಮಾಡೋನು ಅಲ್ಲಿರ್ತಾನೆ, ದಧಿಬಾಂಡ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿಲ್ಲ. ಆಮೇಲೆ ಪ್ರಕ್ಷಿಪ್ತ ಭಾಗದಲ್ಲಿ ಮುಂದೆ ಬಂದಿರುವಂತಹ ಆಚಾರ್ಯರೆಲ್ಲ ಇದನ್ನು ಹೇಳ್ತಾರೆ. ಆ ದಧಿಬಾಂಡರು ದಿನಾ ಅವರ ಒಂದು ಮಡಿಕೆಯನ್ನು ಮಾರುವಂತಹ ಪ್ರಸಂಗದಲ್ಲಿ ಆ ದಧಿಬಾಂಡರು ಮನಸ್ಸಲ್ಲಿ ತಿಳ್ಕೊಳ್ತಾರಂತೆ, ಯಾವತ್ತಾದರೂ ಒಂದು ದಿವಸ ಈ ಕೃಷ್ಣನನ್ನು ಹಿಡಿದುಬಿಟ್ಟು ಮೋಕ್ಷವನ್ನು ಕೇಳಬೇಕು ಅಂತ ಹೇಳಿ. ಆವತ್ತಿನ ದಿವಸ ಯಶೋದೆ ಅಟ್ಟಿಸ್ಕೊಂಡ್ಬರ್ತಾಳೆ. ಇವರಿಲ್ಲಿ ಕೂತಿರ್ತಾರೆ. ತಾತ ಅಮ್ಮ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರೆ, ನನ್ನನ್ನು ಕಾಪಾಡು ತಾತ ಅಂತ ಹೇಳ್ತಾರೆ. ಈ ದಧಿಬಾಂಡ್ರು ಹೇಳ್ತಾರಂತೆ, ಕೃಷ್ಣ ಎಲ್ಲರನ್ನೂ ಕಾಪಾಡೋದು ನೀನು, ಗೋಕುಲವನ್ನು ಕಾಪಾಡೋಕ್ಕೆ ನೀನು ಬಂದೆ, ನಾನು ಹೆಂಗೆ ಕೃಷ್ಣ ನಿನ್ನನ್ನು ಕಾಪಾಡಲಿ? ನಾವೆಲ್ಲ ಕಾಪಾಡಲ್ಪಡೋರು, ನೀನು ಕಾಪಾಡೋನು, ನಾವೆಲ್ಲ ದೀನರು, ನೀನು ದೀನ ಬಂಧು, ನೀನು ಆಪತ್ರಕ್ಷಕ, ನಾವೆಲ್ಲ ಆಪತ್ತಲ್ಲಿ ಇರೋರು, ನಾವು ಶರಣಾಗತರು, ನೀನು ಶರಣಾಗತ ವತ್ಸಲ, ನೀನು ದಾನಿ, ನಾವು ದೀನರು, ನಾನು ಹೆಂಗೆ ನಿನ್ನನ್ನು ತಾತ ಇಷ್ಟು ಮಡಿಕೆಗಳು ಮಾಡಿಟ್ಟಿದೆಯಲ್ಲ, ಆ ಮಡಿಕೆಯಲ್ಲಿ ನಾನು ಹೋಗಿ ಕೂತ್ಕೊಳ್ತೀನಿ ತಾತ ಅಂತ ಹೇಳ್ದೆ. ಮಡಿಕೆಯಲ್ಲಿ ಹೆಂಗೋ ಹೋಗಿ ಕೂತ್ಕೊಳ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಡಿಕೆ ಯಾಕೆ ತಾತ? ಇನ್ನು ಚಿಕ್ಕದಾಗಿರೋದ್ರೆಲ್ಲ ನಾನು ಹೋಗಿ ಕೂತಿದ್ದೀನಿ ತಾತ, ಮಡಿಕೆ ತುಂಬ ದೊಡ್ಡದು ತಾತ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತಸ್ಯ ಜಂತೋ ಅಂತ ಮಹಾರಾಣ ಉಪನಿಷತ್ ಹೇಳುತ್ತೆ. ಆತ್ಮ ಗುಹಾಯಾಮ್ ನಿಹಿತಸ್ಯ ಜಂತೋ,
ಆತ್ಮದ ಗುಹೆಯಲ್ಲಿ ದಹರಂ ವಿಪಾಪ್ಮಂ ಪರವೇಶ್ಮಭೂತಂ ಯಪ್ಪುಂಡರೀಕಂ ಪುರಮಧ್ಯ ಸಗ್ಗಷ್ಟಂ ತತ್ರಾಪಿ ದಹರಂ ಗಗನಂ ವಿಶೋಕಸ್ತಸ್ಮಿನ್ಯನಂತಸ್ತದುಪಾಸಿತವ್ಯಂ ಅಂತ ಹೇಳಿ ಯಾರನ್ನ ನಾವು ಉಪಾಸಿಸಬೇಕು ಅಂತ ಹೇಳಿ ವೇದ ಕೇಳುವಂತಹ ಪ್ರಸಂಗದಲ್ಲಿ ಪರವೇಶ್ಮ ಅಂತ ಹೇಳಿದ್ರೆ ವೈಕುಂಠ. ವೈಕುಂಠಕ್ಕೆ ಹೋಗಿ ನಾವು ಉಪಾಸಿಸಬೇಕು ಅಂತ ಹೇಳಿದ್ರೆ ಇನ್ನೊಂದು ಶರೀರ ಬೇಕಾಗತ್ತೆ. ಎಲ್ಲರೂ ನಾರಾಯಣ ಸಾಕಪ್ಪ, ಕರ್ಕೊಳಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇದೇ ಥರ ಶ್ರೀರಂಗದಲ್ಲಿ ಒಂದು ಅಜ್ಜಿ ಕರೀತಾ ಇದ್ಲಂತೆ, ನಾರಾಯಣ ಸಾಕು 80 ವರ್ಷ ತುಂಬ ಕಷ್ಟ ಆಗಿಬಿಟ್ಟಿದೆ, ಕರ್ಕೊಳಪ್ಪ. ಯಾವಾಗ ಕರ್ಕೊಳ್ತೀಯೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ರಾಮಾನುಜಾಚಾರ್ಯರು ನೋಡ್ತಾರಂತೆ. ಒಂದು ದಿವಸ ಇವರು ಬರ್ತಾರೆ, ಇವಳು ನಾರಾಯಣ ಸಾಕಪ್ಪ, ರಂಗ ಸಾಕಪ್ಪ ಅಂತ ಹೇಳ್ತಾರೆ. ಮಾರನೇ ದಿನ ಶಿಷ್ಯರನ್ನ ಕಳಿಸ್ಬಿಟ್ಟು ಆ ಅಜ್ಜಿನ ಕರ್ಕೊಂಬ. ಅಜ್ಜಿ ಬಂದಿದ ತಕ್ಷಣ, ಆಚಾರ್ಯರೇ ಏನು ನೆನ್ನೆ ಸಾಕು ಅಂತ ಹೇಳ್ತಾ ಇದೆಯಲ್ಲ, ದೃಪ್ತ ಪ್ರಪತ್ತಿ ಅನುಗ್ರಹ ಮಾಡ್ತೀನಿ. ಪ್ರಪತ್ತಿ ಅನುಗ್ರಹ ಮಾಡಿದ ತಕ್ಷಣ ಈಗಲೇ ನಾರಾಯಣನ ಹತ್ರ ಹೋಗ್ತೀಯಾ, ಅನುಗ್ರಹ ಮಾಡಲಾ ಅಂತ ಕೇಳ್ತಾರೆ. ಸನ್ಯಾಸಿ, ನಾನು ಚೆನ್ನಾಗಿರೋದು ನನಗೆ ಇಷ್ಟವಾಗೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳಂತೆ. ಎಷ್ಟು ನಮ್ಮ ಬಾಯಿಂದ ಬಂದರೂ ಸಾಕಪ್ಪ ಅಂತ ಹೇಳಿ ಇರುವಂತಹ ಆಸೆ ಒಬ್ಬ ಮನುಷ್ಯನಿಗೆ ಇರುತ್ತಲ್ಲ ಅಂತ ಹೇಳಿ, ಮೃತ್ಯೋಹೋ ಕೃತಕೃತ್ಯಾ ಪ್ರತೀಕ್ಷಂತೆ ಮೃತ್ಯೋಹೋ ಪ್ರಿಯಮಿವ ಅತಿಥಿಂ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೃತಕೃತ್ಯಾ ಪ್ರತೀಕ್ಷನ್. ಜೀವನದಲ್ಲಿ ಭಗವದ್ ಬಂಧುವರೇ, ಎವ್ರಿ ಆ್ಯಕ್ಷನ್ ಯು ಡೂ ಯು ನೀಡ್ ಟು ಬಿ ಕೃತಕೃತ್ಯ. ಆ ಒಂದು ಈ ಒಂದು ಕೆಲಸವನ್ನು ಪರಮಾತ್ಮ ನನ್ನ ಕೈಯಿಂದ ಮಾಡಿಸ್ಕೊಂಡಲ್ಲ, ಜೀವನ ಸಾರ್ಥಕವಾಯಿತು ಅಂತ ಹೇಳಿ ಎಷ್ಟು ನಿಮ್ಮ ಒಳಗಡೆ ಆಹ್ಲಾದ ಉಂಟಾಗುತ್ತೋ ಒಂದು ಕೆಲಸ ಆದಮೇಲೆ ತುಂಬ ಮುಖ್ಯ. ಕರ್ಮಯೋಗದ ಶಿಖರ ಇದು. ಆವಾಗ ಪರವೇಶ್ಮಭೂತಂ, ವೈಕುಂಠಕ್ಕೆ ಹೋಗಕ್ಕೆ ಇನ್ನೊಂದು ಶರೀರ ಬೇಕಾಗತ್ತೆ. ಯತ್ಪುಂಡರೀಗಂ ಹೃದಯ ಸಕಸ್ತಂ, ಅದೇ ಪರಮಾತ್ಮ ನಾರಾಯಣನಾಗಿ ನಮ್ಮ ಹೃದಯದಲ್ಲಿ ಬಂದು ಕೂತಿದ್ದಾನೆ. ಪುರಮಧ್ಯ ಸಗ್ಗಸ್ತಂ ತತ್ರಾಪಿ ದಹರಂ ಗಗನಂ ವಿಶೋಕಃ. ಆ ಪರಮಾತ್ಮ ದಹರಾಕಾಶದಲ್ಲಿ ಪರಮಾತ್ಮ ಬಂದು ಕೂತಿದ್ದಾನೆ. ಆ ದಹರಾಕಾಶವನ್ನೇ ವೈಕುಂಠಕ್ಕೆ ಇನ್ನೊಂದು ನಾಮ ಅಯೋಧ್ಯ ಅಂತ ಹೇಳಿಬಿಟ್ಟು, ಯಾವುದನ್ನು ಭೇದಿಸೋಕ್ಕಾಗೋದಿಲ್ವೋ ಅದನ್ನು ಅಯೋಧ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ದೇವಾನಾಂಪೂರ್ ಅಯೋಧ್ಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಯೋಧ್ಯ. ಆ ಒಂದು ಪರಮಾತ್ಮ ನಮ್ಮ ಹೃದಯವನ್ನು ಬಂದು ನಮ್ಮ ಒಳಗಡೆ ಇರುವಂತಹ ಆತ್ಮ, ನಮ್ಮ ಹೃದಯದ ಒಳಗಡೆ ಇರುವಂತಹ ಒಂದು ದಹರಾಕಾಶ, ಹೊರಗಡೆ ಯಾವ ಆಕಾಶ ಇದೆಯೋ ಅದೇ ಥರ ಒಂದು ಕ್ರಿವೈಸ್ ನಮ್ಮ ಒಳಗಡೆ ಹೃದಯದಲ್ಲಿ ಪುಂಡರೀಕದಲ್ಲಿ ಇರುತ್ತೆ. ಆ ಒಂದು ಹೃದಯ ಪುಂಡರೀಕವನ್ನು ಅವನ ಸ್ಥಾನವಾಗಿ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾನೆ. ಅದನ್ನು ದಹರ ಅಯೋಧ್ಯ ಆಗಿ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸದಾಶಿವ ಬ್ರಹ್ಮೇಂದ್ರರು ಅವರ ಕೀರ್ತನೆಯಲ್ಲಿ ಖೇಲದಿ ಮಮ ಹೃದಯೇ ರಾಮಃ ಖೇಲದಿ ಮಮ ಹೃದಯೇ ಅಂತ ಅಠಾಣ ರಾಗ ಕೀರ್ತನೆಯಲ್ಲಿ ಹೇಳ್ತಾರೆ. ಶಾಂತಿ ವಿದೇಹ ಸುಧಾ ಸಹಚಾರಿ ದಹರ ಅಯೋಧ್ಯಾ ನಗರ ವಿಹಾರಿ ಪರಮಹಂಸ ಸಾಮ್ರಾಜ್ಯೋಧಾರಿ ತತ್ವಜ್ಞಾನಾನಂದ ಶರೀರಿ ಖೇಲದಿ ಮಮ ಹೃದಯೇ ಮೋಹ ಮಹಾರ್ಣವ ತಾಪಸಹಾರಿ. ನಮ್ಮಲ್ಲಿರುವಂತಹ ಮೋಹ ಮಹಾರ್ಣವವನ್ನು ಪರಮಾತ್ಮ ತಮೋಗುಣವನ್ನು ತಾಮಸಹಾರಿ ರಾಗದ್ವೇಷ ಮುಖಾಸುರ ಮಾರಿ. ಆ ಪರಮಾತ್ಮ ನಮ್ಮ ಒಳಗಡೆ ಇರುವಂತಹ ರಾಗದ್ವೇಷವನ್ನೆಲ್ಲ ತೆಗೀತಾನೆ ಅಂತ ಸದಾಶಿವ ಬ್ರಹ್ಮೇಂದ್ರರು ಅತ್ಯದ್ಭುತವಾಗಿ ಹೇಳಿದ್ದಾರೆ. ಈ ಥರ ಇನ್ನೂ ಚಿಕ್ಕದಾಗಿರುವಂತಹ ಜಾಗಗಳೆಲ್ಲ ಅಂತಹ ಪರಮಾತ್ಮ ನಮ್ಮ ಒಳಗಡೆ ಬಂದಿದ್ದಾನೆ. ಆತ್ಮ ಗುಹಾಯಾಮ್ ನಿಹಿತಸ್ಯ ಜಂತೋಹೋ. ಅಂತಹ ಹೃದಯದಲ್ಲಿ ನಮ್ಮ ಆತ್ಮದಲ್ಲಿ ನಾನು ಕೂತಿದ್ದೀನಿ. ಈ ಒಂದು ಜಾಡಿ ತುಂಬ ದೊಡ್ಡದು, ಅದ್ರ ಒಳಗಡೆ ಹೋಗ್ತೀನಿ. ಒಂದು ಜಾಡಿ ಒಳಗಡೆ ಹೋಗಿ ಕೂತ್ಕೊಳ್ತಾನಂತೆ ತಾತ, ಅದ್ರ ಮೇಲೆ ಕೂತ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಮುಚ್ಲಾ ಹಾಕ್ಬಿಟ್ಟು ಕೂತ್ಕೊಂಡ್ಬಿಡಿ ಅಂತ ಕೃಷ್ಣ ಹೇಳ್ತಾನೆ. ದದಿಬಾಂಡ್ರು ಮುಚ್ಲಾ ಹಾಕ್ತಾರೆ, ಕೂತ್ಕೊಳ್ತಾರೆ. ಯಶೋದೆ ಆ ಕಡೆ ಬರ್ತಾರೆ, ತಾತ ಕೃಷ್ಣ ಬಂದ ಈ ಕಡೆ ಅಂತ ಹೇಳಿ ಹೂ ಅಂದರೂ ತಪ್ಪು, ಹೂ ಅಂದರೂ ತಪ್ಪು. ಸುಮ್ಮನೆ ಮೌನಂ ಸಮ್ಮತ ಲಕ್ಷಣಂ ಅಂತ ಮೌನವಾಗಿ ಇದು ಬಿಡ್ತಾರೆ. ತಾತ ಕಿವಿ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ಯಶೋದೆ ಹೊರಟೋಗ್ತಾಳೆ. ಒಳಗಡೆಯಿಂದ ಧ್ವನಿ ಬರುತ್ತೆ, ತಾತ ಉಸಿರು ಕಟ್ತಾ ಇದೆ, ಏಳು ಏಳು ಅಂತ ಹೇಳಿಬಿಟ್ಟು. ಸಮಯ ಬೇರೆ ಆಗ್ತಾ ಇದೆ, ತಾತ ಉಸಿರು ಕಟ್ತಾ ಇದೆ, ಏಳು. ಕೃಷ್ಣ ಅಷ್ಟು ಸುಲಭವಾಗಿ ಹೇಳ್ತೀನೇನೋ, ನಿನ್ನನ್ನು ಎಷ್ಟು ಕಷ್ಟಪಟ್ಟು ಇಲ್ಲಿ ನಾನು ಬಂಧಿ ಮಾಡಿಟ್ಟಿದ್ದೀನಿ, ನನಗೊಂದು ಬಯಕೆ ಇದೆ, ದಯವಿಟ್ಟು ಅದನ್ನು ಮಾಡ್ತೀಯಾ? ತಾತ ಹೊರಗಡೆ ಬಂದು ಬಯಕೆ ಕೊಡ್ತೀನಿ,
ಹೊರಗಡೆ ಬಂದರೆ ನೀನು ಓಡ್ ಹೋಗ್ಬಿಡ್ತೀಯ ಕೃಷ್ಣ, ನೀನು ಏನು ಬೈಕೆ ತಾತ ಹೇಳು ಅಂತ. ಮೋಕ್ಷ ಕೊಡು ಅಂತ ಕೇಳ್ತಾರೆ ದಧಿವಾಂಡರು. ತಾತ, ಈ ಮೋಕ್ಷ ಅನ್ನೋದೇನು ತರಕಾರಿ ವ್ಯಾಪಾರನ? ಕರ್ಮಯೋಗ ಮಾಡಿದೆಯಾ, ಜ್ಞಾನಯೋಗ ಮಾಡಿದೆಯಾ, ಭಕ್ತಿಯೋಗ ಮಾಡಿದೆಯಾ, ಶರಣಾಗತಿ ಮಾಡಿದೆಯಾ, ಏನು ಮಾಡಿದೆಯಾ ಅಂತ ಹೇಳಿಬಿಟ್ಟು ತಾತ ಅಂತ ಕೇಳಿದ್ರೆ, ನಿನ್ನನ್ನು ಇವಾಗ ಕಾಪಾಡಲಿಲ್ವಾ, ಅದು ಸಾಲ್ದ ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಿನ್ನನ್ನು ಕಾಪಾಡಿದ್ದೇ ಸಾಕೇನು? ಸರಿ ತಾತ, ಮೋಕ್ಷ ಕೊಟ್ಟೆ, ಇಲ್ಲದೆ ಹೋದರೆ ನನಗೆ ಮೋಕ್ಷ ಸಿಗ್ಬಿಡುತ್ತೆ. ಈಗ ಎದ್ಬಿಡು ನಾನು ಐ ಆಮ್ ನಾಟ್ ಸೋ ಸೆಲ್ಫಿಶ್. ನಿನ್ನನ್ನು ಕಾಪಾಡಿದ್ದು ಈ ಜಾಡಿಗೂ ಮೋಕ್ಷ ಕೊಡು ಅಂತ ಹೇಳ್ಬಿಟ್ಟು ದಧಿವಾಂಡ್ರು ಕೇಳ್ತಾರಂತೆ. ಅದಕ್ಕೂ ಮೋಕ್ಷ ಕೊಟ್ಟೆ ತಾತ, ದಯವಿಟ್ಟು ಬೇಗ ಹೇಳು. ನಾನು ಇಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ನನ್ನ ಕುಟುಂಬಕ್ಕೂ ಮೋಕ್ಷ ಕೊಡು ಅಂತ ಹೇಳ್ಬಿಟ್ಟು ಕೇಳ್ದಾನೆ. ನಿನ್ನ ಕುಟುಂಬ ಯಾವುದು ತಾತ ಹೇಳು, ಹೆಸರೆಲ್ಲ ಬಂದು ಒಂದು ಲಿಸ್ಟ್ ಕೊಟ್ಟರೆ ಅದನ್ನೆಲ್ಲ ನಾನು ಪಾಸ್ ಮಾಡ್ತೀನಿ ವೈಕುಂಠಕ್ಕೆ ಅಂತ ಹೇಳಿದ್ರೆ, ಗೋಕುಲದಲ್ಲಿ ಯಾರೆಲ್ಲ ನನ್ನ ಜೊತೇಲಿ ಇವಾಗಿದ್ದಾರೋ ಅವರೆಲ್ಲ ನನ್ನ ಕುಟುಂಬದವರು, ವಸುದೇವ ಕುಟುಂಬಕಂ ಮೋಕ್ಷ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲರಿಗೂ ಮೋಕ್ಷ ಕೊಟ್ಟೆ ತಾತ ಅಂತ ಹೇಳಿಬಿಟ್ಟು ಇವನು ಪ್ರಮಾಣ ಮಾಡಿದ ಮೇಲೆ ದಧಿವಾಂಡ್ರು ಹೇಳ್ತಾರೆ. ಹೊರಗಡೆ ಬಂದಿದ ತಕ್ಷಣ ಪುಷ್ಪಕ ವಿಮಾನವನ್ನು ತರಿಸ್ಬಿಟ್ಟು ಆ ಜಾಡಿಯನ್ನು ದಧಿವಾಂಡ್ರನ್ನ ಅದರ ಮೇಲೆ ಕೂರಿಸ್ಬಿಟ್ಟು ಟಾಟಾ ತಾತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಥರ ಪರಮಾತ್ಮ ಹೇಳಿ ಆಮೇಲೆ ಯಶೋದೆಗೆ ಬಂದು ಸರೆಂಡರ್ ಆಗ್ತಾನೆ ಪರಮಾತ್ಮ. ಇವಾಗ ಯಶೋದೆಗೆ ಅಭಿಮುಖವಾಗಿ ಬರ್ತಾನೆ. ಪರಮಾತ್ಮನ ಮುಂದಿನ ಭಾಗ, ಅವನ ಮುಂದೆ ಭಾಗ ಅದು ಧರ್ಮ ಅಂತ ಹೇಳುತ್ತೆ. ಪೃಷ್ಠಭಾಗ ಅಧರ್ಮ, ಭಗವಂತನ ಮುಂದಿನ ಭಾಗ ಧರ್ಮ. ಧರ್ಮವನ್ನು ಎದುರಿಸ್ಕೊಂಡು ಯಶೋದೆ ಹೋಗುವಂತಹ ಪ್ರಸಂಗದಲ್ಲಿ ಕೃಷ್ಣನನ್ನು ಬಂಧಿ ಮಾಡ್ತಾಳೆ. ಕೃಷ್ಣನನ್ನು ಕಟ್ಟುವಂತಹ ಪ್ರಸಂಗ, ದೊಡ್ಡ ಹಗ್ಗವನ್ನು ತಗೊಂಡು ಕಟ್ತಾಳೆ, 2 ಅಂಗುಲ ಚಿಕ್ಕದಾಗತ್ತೆ. ಇನ್ನೊಂದು ಹಗ್ಗವನ್ನು ತಗೊಂಡು ಅದಕ್ಕೆ ಸೇರಿಸ್ತಾಳೆ, 2 ಅಂಗುಲ ಚಿಕ್ಕದಾಗತ್ತೆ. ಅಲ್ಲಿರುವಂತಹ ಗೋಪಿಕಾ ಸ್ತ್ರೀಯರ ಮಾಂಗಲ್ಯವನ್ನು ಬಿಟ್ಟು ಬಾಕಿ ಈ ಗೋಕುಲದಲ್ಲಿರುವಂತಹ ಹಗ್ಗಗಳನ್ನೆಲ್ಲ ಖರೀದಿಸ್ಕೊಂಡು ಬರ್ತಾಳೆ, ಬಾರೋ ಮಾಡ್ಕೊಂಡು ಬರ್ತಾಳೆ. ಬೆಗ್ ಬಾರೋ ಸ್ಟೀಲ್ 2 ಅಂಗುಲ ಕಮ್ಮಿ ಆಗತ್ತೆ, ಅಳೋಕ್ ಶುರು ಮಾಡ್ತಾಳೆ. 2 ಅಂಗುಲ ಯಾಕೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ, ನಾನು ಕಟ್ತಾ ಇದ್ದೀನಿ ಕೃಷ್ಣನನ್ನು ಅಂತ ಹೇಳಿ, ಈ ಕೃಷ್ಣ ನನ್ನ ಮಗ ಅಂತ ಹೇಳಿಬಿಟ್ಟು ಅಹಂಕಾರ ಮಮಕಾರ ಎಲ್ಲಿ ಇರುತ್ತೋ ಅಲ್ಲಿ ಕೃಷ್ಣನನ್ನು ನಾವು ಬಂಧಿ ಮಾಡೋಕ್ಕಾಗೋದಿಲ್ಲ, ಕೆಲಸ ಸಫಲತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಥರ ಆ ಯಶೋದೆ ಅಳೋಕೆ ಶುರು ಮಾಡಿದ ತಕ್ಷಣ, ಅಮ್ಮನನ್ನು ಅಳಿಸೋಕೆ ನಾನಿಲ್ಲಿ ಬಂದಿಲ್ಲ, ಯಮಧರ್ಮರಾಜ ಅಳಿಸ್ತಾನೆ, ಅಮ್ಮನನ್ನು ಅಳಿಸಬಾರದು ಅಂತ ಹೇಳಿಬಿಟ್ಟು ಪರಮಾತ್ಮ ಕೃಶವಾಗ್ತಾನೆ. ಕೃಶವಾಗಿದ್ದ ತಕ್ಷಣ ಇವಳು ಕಟ್ತಾಳೆ. ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್, ಪರಮಾತ್ಮ ಯಶೋದೆ ಕೈಯಲ್ಲಿ ಅವನೇ ಕಟ್ಟಿಸ್ಕೊಂಡ ಅನ್ನುವಂತಹ ತಾತ್ಪರ್ಯ. ಇದರಲ್ಲಿ ಈ ದಾಮೋದರೋಪಾಖ್ಯಾನದಲ್ಲಿ ಏನು ತತ್ವವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತನನ್ನು ಕಟ್ಟೋಕ್ಕೆ ಭಕ್ತಿ ಏಕೈಕ ಹಗ್ಗ ಅಂತ ಹೇಳ್ತಾರೆ. ಆ ಭಕ್ತಿ ಅನ್ನುವಂತಹ ಹಗ್ಗದಿಂದ ನಾವು ಅದನ್ನು ಸಂಪಾದಿಸೋಕ್ಕಾಗೋದಲ್ಲ, ಪರಮಾತ್ಮನೇ ಆ ಭಕ್ತಿಯನ್ನು ನಮಗೆ ಕೊಡಬೇಕು ಅಂತ 2ನೇದು. 3ನೇದಾಗಿ ಅವನೇ ಆ ಭಕ್ತಿಯಿಂದ ಕಟ್ಟಿಸ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇವಳು ಕೃಷ್ಣನನ್ನು ಕಟ್ಟಿಬಿಟ್ಟು ಒಂದು ಒರಳಿಗೆ ಸೇರಿಸಿ ಕಟ್ತಾಳೆ. ಕಟ್ಟಿದ ತಕ್ಷಣ ಪರಮಾತ್ಮ ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಆ ಯಮಳಾರ್ಜುನ 2 ಸಾಲ ವೃಕ್ಷಗಳು ಶಾಪಗ್ರಸ್ತವಾಗಿ ಇಲ್ಲಿ ಬಂದು ನಿಂತಿದೆ. ಅದು ಕುಬೇರ ಆಸ್ಥಾನದ 2 ಯಕ್ಷರು, ಅವರ ಶಾಪ ವಿಮೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಪರಮಾತ್ಮ ಆ ಒರಲನ್ನು ಎಳ್ಕೊಂಡು ಹೋಗ್ತಾನೆ. ಹತ್ತಿರ ಇರುವಂತಹ ಯಮಳಾರ್ಜುನ ವೃಕ್ಷಗಳನ್ನ ಮಧ್ಯದಲ್ಲಿ ಪರಮಾತ್ಮ ಹೋಗಿ ನೋಡ್ತಾನೆ. ಭಗವದ್ ಬಂಧುವರೇ, ಮನಸ್ಸಲ್ಲಿ ಊಹಿಸಿ ನೋಡಿ, ಭಗವಂತನ ದಿವ್ಯಮಂಗಳ ವಿಗ್ರಹ, ಕೋಮಳವಾಗಿರುವಂತಹ ವಿಗ್ರಹ 2 ಮರಗಳ ಮಧ್ಯದಲ್ಲಿ ಹೋದಾಗ ಎಷ್ಟು ತರಚಿಬಿಟ್ಟು ಅಲ್ಲಿಂದ ರಕ್ತ ಬಂದಿರ್ಬೋದು ಅಂತ ಹೇಳಿ, ಆ ಒಂದು ಎಂಪತಿ ಅನುಭೂತಿ ನಮಗೆ ಬಂದ್ರೇನೆ ಪರಮಾತ್ಮನ ಭಕ್ತಿ ನಮ್ಮ ಒಳಗಡೆ ಉಕ್ಕಿ ಬರುತ್ತೆ. ಈ ಥರ ಒರಳನ್ನು ಎಳ್ಕೊಂಡು ಹೋದಾಗ ಆ 2 ಮರಗಳು ಕೆಳಗಡೆ ಬೀಳುತ್ತೆ. ಕೃಷ್ಣನ ಸ್ತುತಿಯನ್ನು ಅವರು ಮಾಡ್ತಾರೆ. ಕೃಷ್ಣನ ಸ್ತುತಿಯನ್ನು ಮಾಡಿ ಕೊನೆಗೆ ಅವರ ಲೋಕಕ್ಕೆ ಹೋಗಿ ಅವರು ಸೇರ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅವರು ಸ್ತುತಿ ಮಾಡಿ ಶಾಪ ವಿಮೋಚನೆ ಆದ ಮೇಲೂ ಕೃಷ್ಣನ ಆ ಒಂದು ಗಂಟನ್ನು ಬಿಚ್ಚಬೇಕು ಅಂತ ಇವ್ರ ಮನಸ್ಸಿಗೆ ಬರಲಿಲ್ಲ. ನಂದಗೋಪಾಲ ಓಡಿ ಬಂದು ಆ ಕೃಷ್ಣನ ಗಂಟನ್ನು ಅವನು ಬಿಚ್ತಾನೆ. ದಾಮೋದರೋಪಾಖ್ಯಾನದಲ್ಲಿ ಗಂಟು ಬಿಚ್ಚಿದ ತಕ್ಷಣ ಅವನ ಹೊಟ್ಟೆಯಲ್ಲಿ ಅವಳ ಹಗ್ಗ ಎಳೆದು 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 ಕಟ್ಟಿರುವಂತಹ ಮಾರ್ಕ್ ಇವತ್ತಿಗೂ ಇದೆ.
ಶ್ರೀರಂಗರಾಜ ರಂಗನಾಥ ಶ್ರೀರಂಗದಲ್ಲಿ ಉತ್ಸವ ಮೂರ್ತಿಯಲ್ಲಿ ಇವತ್ತಿಗೂ ಆ ಕೃಷ್ಣ ಆ ದಾಮೋದರ ಉಪಾಖ್ಯಾನದ ಒಂದು ಚಿಹ್ನೆಗಳು ಇವತ್ತಿಗೂ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕೃಷ್ಣ ಯಾತಕ್ಕೋಸ್ಕರ ಆ ಲಾಂಛನವನ್ನು ಧರಿಸ್ಕೊಂಡ ಅಂತ ಹೇಳಿದ್ರೆ, ಭಕ್ತರು ಯಾವ ಥರ ಅವರ ಶರೀರದಲ್ಲಿ ನನ್ನ ಪಾದಾರವಿಂದವನ್ನು ನನ್ನ ಲಾಂಛನವನ್ನು ಧರಿಸ್ಕೊಳ್ತಾರೋ ಅದೇ ಥರ ನಾನು ಭಕ್ತಪರಾಧೀನ ಅಂತ ಹೇಳಿಬಿಟ್ಟು ಈ ಒಂದು ಲಾಂಛನವನ್ನು ನನ್ನ ಉದರದಲ್ಲಿ ನಾನು ಧರಿಸ್ಕೊಂಡಿದ್ದೀನಿ ಎನ್ನುವಂತಹದ್ದು ಪರಮಾತ್ಮ ಅತ್ಯದ್ಭುತವಾಗಿ ಹೇಳ್ತಾನೆ. ಇಂತಹ ನಳಕೂಬರ ಮಣಿಗ್ರೀವರಿಗೆ ಯಕ್ಷರಿಗೆ ಅವನು ಶಾಪ ವಿಮೋಚನೆಯನ್ನು ಪರಮಾತ್ಮ ಮಾಡ್ದ ಅಂತ ಹೇಳಿಬಿಟ್ಟು ದಾಮೋದರ ಉಪಾಖ್ಯಾನದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. 3 ದಿವಸದ ಚಿಂತನೆ ಇಲ್ಲಿ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಏರ್ಪಡಿಸಿಕೊಟ್ಟಿದ್ದಕ್ಕೆ ಗೋಕುಲ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಸಿಬ್ಬಂದಿ ವರ್ಗದವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ. ಇನ್ನು ಮುಂದಕ್ಕೂ ಇನ್ನೂ ಅಧಿಕವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ಅವನ ಪಾದಾರವಿಂದದಲ್ಲಿ ನಾವು ಪ್ರಾರ್ಥಿಸ್ತಾ ಇವತ್ತು ಕೃಷ್ಣಾವತಾರದ ಮಂಗಳ ಮಾಡೋಣ ಅಂತ ಹೇಳಿಬಿಟ್ಟು ದಾಸ ಬಂದೆ. ಇಲ್ಲಿ ರಾಮು ಅವರು ಕೃಷ್ಣನ ಒಂದು ವೈಭವವೇ ವೈಭವ, ಇನ್ನು ಮುಂದಕ್ಕೆ ನಡೀಬೇಕಂದ್ರೆ ಅಂತ ಹೇಳಿಬಿಟ್ಟು ಹೇಳಿದ್ರು. ಇಲ್ಲಿ ಕೂತ್ಕೊಂಡು ಮನಸ್ಸಲ್ಲಿ ಪರಮಾತ್ಮ ಧ್ಯಾನದಲ್ಲಿ ನಮ್ಮ ವೇದದ ಆಚಾರ್ಯರು ರಾಮಪ್ರಸಾದ್ ಅವರ ಧ್ಯಾನ ಕೊಟ್ಟರು. ಅದಕ್ಕೋಸ್ಕರನೇ ಇವತ್ತು ಪೂರ್ತಿ ಉಪನಿಷತ್ಮಯವಾಯಿತು ಇವತ್ತು ಉಪನ್ಯಾಸ. ಯಾಕಂದರೆ ಒಂದು ಗುರು ಅನುಗ್ರಹ ಮಾಡಿದ್ರೇ ಆ ವಿಷಯ ಹೊರಗಡೆ ಬರೋದು. ಯಾಕಂದರೆ ಒಂದು ನಿಜವಾದ ಮಾತು, ರಾಮು ಅವರು ಇದನ್ನು ಕೇಳ್ತಾ ಇದ್ದಾರೆ. ಆ ಬಾಗಿಲಿಂದ ಹೊರಗಡೆ ಬರುವಾಗ ದಾಸ ಪ್ರಶ್ನೆ ಕೇಳಿದೆ, ಇಲ್ಲಿ ಇವಾಗ ಈ ನವನೀತೋಪಾಖ್ಯಾನ ದಾಮೋದರ ಲೀಲೆಗೆ ನಿಲ್ಲಿಸ್ತೀವಿ ಅನ್ನುವಂತಹ ಒಂದು ಐಡಿಯಾ ಇರಲಿಲ್ಲ. ಅವರು ಹೇಳಿದ ಮೇಲೆ ರಾಮಪ್ರಸಾದ್ ನಮ್ಮ ವೇದದ ಗುರುಗಳು 12 ವರ್ಷ ಕಾಲ ಕೃಷ್ಣ ಯಜುರ್ವೇದ ಅವರ ಪಾದಾರವಿಂದದಲ್ಲಿ ದಾಸನಿಗೆ ಪಾಠ ಆಗಿದೆ. ಇವತ್ತಿನ ಉಪನ್ಯಾಸ ಅಂತಹ ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ, ತುಂಬ ಮುಖ್ಯವಾಗಿ ಉಪನಿಷತ್ತಲ್ಲಿ ಪರಮಾತ್ಮ ಎವ್ರಿಥಿಂಗ್ ಈಸ್ ರೂಟೆಡ್, ವೇದ ಅಖಿಲ ಧರ್ಮ ಮೂಲಂ ಅಂತ ಹೇಳಿಬಿಟ್ಟು ನಾವು ತಿಳ್ಕೋಬೇಕು. ವೇದದಲ್ಲಿರುವಂತಹ ಅರ್ಥವನ್ನು, ವೇದ ಶಾಸ್ತ್ರ ಒಂದು ಕೈಪಿಡಿ, ನಮ್ಮ ಜೀವನವನ್ನು ಹೆಂಗೆ ನಡೆಸಬೇಕು ಅನ್ನೋದು ಒಂದು ಕೈಪಿಡಿ. ಓತ್ತಿನ್ ಪೊರುಳ್ ಇತ್ತನೆಯೇ ನಾರಣನ್ ಪೇರ್ಬೋದ ಅಂತ ಹೇಳಿಬಿಟ್ಟು ಹೇಳ್ತಾರೆ ವೇದ. ಆ ಒಂದು ವೇದದಲ್ಲಿರುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೊಂಡ್ರೆ ಜೀವನ ಸರಾಗವಾಗಿರುತ್ತೆ ಎನ್ನುವಂತಹ ತಾತ್ಪರ್ಯವನ್ನು ನಾವು ಅರ್ಥ ಮಾಡಿಕೊಂಡು ತಾವೆಲ್ಲ ಶ್ರೋತೃಗಳಾಗಿ ಬಂದು ತಮ್ಮ ಹೃದಯದಲ್ಲಿ ಕೃಷ್ಣನನ್ನು ತುಂಬಿಸ್ಕೊಂಡು ಬಂದು ದಾಸನಿಗೆ ಅನುಗ್ರಹ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ನಾವು ನಮಸ್ಕಾರವನ್ನು ತಿಳಿಸ್ತಾ ನಾವು ಮಂಗಳ ಮಾಡೋಣ. ಕಲ್ಯಾಣ ರೂಪಾಯ ಕಲೌ ಜನಾನಾಂ ಕಲ್ಯಾಣಧಾತ್ರೇ ಕರುಣಾ ಸುಧಾಬ್ಧೆ ಕಂಪಾದಿ ದಿವ್ಯಾಯುಧೆ ಸತ್ಕರಾಯ ವಾದಲಯಧೀಶ ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಒಂದೇ ಒಂದು ಪ್ರಕಟಣೆ. ನಾಳೆ ದಾಸನ ಉಪನ್ಯಾಸ 40 ಬ್ಲಾಕ್ ಜಯನಗರದಲ್ಲಿ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಸೀತಾ ಕಲ್ಯಾಣ ಉಪನ್ಯಾಸ ಇದೆ. ಸಂಗೀತ ಉಪನ್ಯಾಸ ನಾಳೆ ಸೀತಾ ಕಲ್ಯಾಣ 6 ಗಂಟೆಗೆ. ಆಮೇಲೆ 28ನೇ ತಾರೀಕಿಂದ 4ನೇ ತಾರೀಕು ತನಕ ಇಲ್ಲೇ ಪಕ್ಕದಲ್ಲಿ ಸಾಯಿಬಾಬಾ ಮಂದಿರದಲ್ಲಿ, NR ಕಾಲನಿ ಸಾಯಿಬಾಬಾ ಮಂದಿರದಲ್ಲಿ ವಿಷ್ಣು ಸಹಸ್ರನಾಮದ ಉಪನ್ಯಾಸ ಇದೆ. 4ನೇ ತಾರೀಕು ತಿರುಗಾ ಸಂಗೀತ ಉಪನ್ಯಾಸ ಇರುತ್ತೆ, ಮೇ 4ನೇ ತಾರೀಕು. ಯಾರಿಗೆ ಪುರುಸತ್ತಾಗತ್ತೋ ಆಸಕ್ತಿ ಇದೆಯೋ ತಾವೆಲ್ಲ ಬರ್ಬೋದು. ನಾಳೆ 40 ಬ್ಲಾಕಲ್ಲಿ 28ನೇ ತಾರೀಕಿಂದ ಇಲ್ಲೇ ಸಾಯಿಬಾಬಾ ಮಂದಿರ, ನರಸಿಂಹರಾಜ ಕಾಲನಿ, NR ಕಾಲನಿಯಲ್ಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸರ್ವತ್ರ. ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.